ನಾಳೆ ಜಗತ್ತು ಮತ್ತೊಂದು ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗ್ತಾ ಇದೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:59 ಆರಂಭವಾಗಿ ಬೆಳಗಿನ ಜಾವ 3:23 ಕೂಡ ಗ್ರಹಣ ಇರುತ್ತೆ. ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸ್ತಾ ಇಲ್ಲ. ಆದರೂ ಈ ಗ್ರಹಣ ನಮ್ಮ ಮೇಲೆ, ನಮ್ಮ ದೇಶದ ಮೇಲೆ ಪ್ರಭಾವವನ್ನು ಬೀರುತ್ತಾ? ದೊಡ್ಡ ಮಟ್ಟದ ರಾಜಕೀಯ ವಿಪ್ಲವಗಳಿಗೆ ಕಾರಣ ಆಗುತ್ತಾ? ಸೂರ್ಯಗ್ರಹಣದಿಂದ ಆಗುವಂತಹ ಪರಿಣಾಮಗಳೇನು? ಗ್ರಹಣ ಸಂದರ್ಭದಲ್ಲಿ ಪಿತೃಪಕ್ಷವನ್ನ ಮಾಡಬಹುದಾ? ಸೂರ್ಯಗ್ರಹಣ ಬಗೆಗಿನ ಎಲ್ಲ ಪ್ರಶ್ನೆಗಳಿಗೆ ಕಂಪ್ಲೀಟ್ ಉತ್ತರವನ್ನ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದೇ ಹೊತ್ತಿನ ವಿಶೇಷ ಅಮಾವಾಸ್ಯೆ ಗ್ರಹಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಮಾಹಿತಿಯನ್ನು ನೀಡೋಕೆ, ನಮಗಿರುವಂತಹ ಎಲ್ಲ ಅನುಮಾನಗಳನ್ನು ದೂರ ಮಾಡೋಕೆ ಜ್ಯೋತಿರ್ವಿಜ್ಞಾನಿಗಳು, ಜ್ಯೋತಿಷಾಸ್ತ್ರ ಪಂಡಿತರಾಗಿರುವಂತಹ ಮೂವರು ವಿಶೇಷವಾದಂತಹ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ದೈವಜ್ಞ KN ಸೋಮಯಾಜಿ ಅವರಿದ್ದಾರೆ, ಧರ್ಮಶಾಸ್ತ್ರ ಪಂಡಿತರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆಯೇ ನಮ್ಮ ಜೊತೆಗೆ ಮೈಸೂರಿನಿಂದ ಡಾಕ್ಟರ್ ಶೆಲ್ವಪಳ್ಳಿ ಅಯ್ಯಂಗರ್ ಅವರು, ಧರ್ಮಶಾಸ್ತ್ರ ಪಂಡಿತರು. ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ. ಅದರ ಜೊತೆಗೆ ಉಡುಪಿಯಿಂದ ಕಬಿಯಾಡಿ ಜಯರಾಮ ಆಚಾರ್ಯರು, ಜ್ಯೋತಿಷ್ಯ ವಿದ್ವಾನ್ಗಳು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ KN ಸೋಮಯಾಜಿ ಅವರಿಂದಾನೇ ಆರಂಭ ಮಾಡೋಣ. ಚಂದ್ರಗ್ರಹಣವನ್ನ ಮುಗಿಸಿ 14 ದಿನಗಳಾಗಿದೆಯಷ್ಟೇ, ಆಗಲೇ ಸೂರ್ಯಗ್ರಹಣ. ಸಹಜವಾಗಿ ಒಂದು ಆತಂಕ, ಗ್ರಹಣ ಬಂದಾಗ ಗ್ರಹಣ ಬಂದ್ಬಿಡ್ತು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ. ಮೊದಲನೇದಾಗಿ ಈ ಸೂರ್ಯಗ್ರಹಣ ಅಂದ್ರೇನು ಅನ್ನೋದನ್ನ ವಿವರಿಸಬಹುದಾ ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಗ್ರಹಣ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದ ಪ್ರಕೃತಿಯ ವಿಸ್ಮಯ. ಆ ಗ್ರಹಣ ಅನ್ನೋದು ಸರಳ ಸಂಸ್ಕೃತ ಶಬ್ದ. ಏನಪ್ಪ ಅಂದರೆ ಹಿಡಿಯೋದು ಅಂತ. ಗ್ರಹಣ ಅಂದಾಗ ನಾವು ಕೇವಲ ಈ ಗ್ರಹಗಳ ಒಂದು ಗ್ರಹಣಕ್ಕೆ ಮಾತ್ರವೇ ಅಲ್ಲದೇ ಪದಗ್ರಹಣ ಅಂತೀವಿ, ಅಧಿಕಾರ ಪಾಣಿಗ್ರಹಣ ಮದುವೆಗೆ ಹೇಳ್ತೀವಿ. ಹಾಗೆ ಗ್ರಹಣ ಅಂದರೆ ಹಿಡಿಯೋದು ಅಂತ ಇಲ್ಲ ಅರ್ಥ. ಅದೊಂದು ಆಡು ಭಾಷೆಯಲ್ಲಿ, ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ. ಅಂದರೆ ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ ಅನ್ನುವಂಥ. ಕೆಟ್ಟದ್ದು ಯಾವುದಿದೆ ಇಲ್ಲಿ? ಕೆಟ್ಟದ್ದು ಅಂತೇನೂ ಇಲ್ಲ ಇಲ್ಲಿ. ಗ್ರಹಣವೂ ಕೂಡ ನಮ್ಮ ಭಾರತೀಯ ಪದ್ಧತಿ, ಪರಂಪರೆ, ಸಂಸ್ಕಾರ, ಇತಿಹಾಸದಲ್ಲಿ ಅದೊಂದು ಪರ್ವಕಾಲ ಅಂತ ಕರೆದ್ವಿ ಹೊರತಾಗಿ ಅದೊಂದು ಕೆಟ್ಟ ಕಾಲ ಅಂತ ನಾವು ಕರೀಲಿಲ್ಲ. ಯಾಕೆಂದರೆ ನೋಡುಗರ ದೃಷ್ಟಿ ಮುಖ್ಯ ಇಲ್ಲಿ. ನಾವು ಅದನ್ನು ಕೆಟ್ಟದ್ದು ಅಂತ ನಾವು ಯಾಕೆ ತಗೋಬೇಕು? ಅದು ಒಂದು ಪರ್ವಕಾಲ. ಆ ಗ್ರಹಣ ಕಾಲದಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಮಂತ್ರ ಸಾಧನೆ ಮಾಡೋದಕ್ಕೆ, ಔಷಧಿ ಸಾಧನೆ ಮಾಡೋದಕ್ಕೆ, ಇಂಥದ್ದಕ್ಕೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಪರ್ವಕಾಲ. ಕೆಲವಷ್ಟು ದಾನ ಧರ್ಮಕ್ಕೆ, ಕೆಲವಷ್ಟು ಜಪತಪಗಳ ಸಿದ್ಧಿಗೆ ಪ್ರಶಸ್ತವಾದಂಥ ಸಮಯ. ಆದ್ದರಿಂದ ಅದು ನಾವು ಕೆಟ್ಟ ಕಾಲ ಅಂತ ನಿರ್ಣಯ ಮಾಡತಕ್ಕಂಥದ್ದು ತಪ್ಪದು. ಗ್ರಹಣವೂ ಕೂಡ ಪ್ರಕೃತಿಯ ಒಂದು ಅಂಗ. ಆದ್ದರಿಂದ ಪ್ರಕೃತಿಯ ಎಲ್ಲ ಅಂಗವನ್ನು ಕೂಡ ನಾವು ಭಾವನಾತ್ಮಕವಾಗಿ ಮತ್ತು ಪಾಸಿಟಿವ್ ಆಗಿ, ಧನಾತ್ಮಕವಾಗಿ ತಗೊಳ್ತಕ್ಕಂಥದ್ದೇ ಭಾರತೀಯರ ಒಂದು ವೈಶಿಷ್ಟ್ಯತೆ. ಹಾಗಾಗಿ ಗ್ರಹಣ ಬಂತು ಅಂತಂದು ಅದೊಂದು ಕೆಟ್ಟ ಕಾಲ ಅಥವಾ ಅಂತಕ್ಕಂಥದ್ದು ಅದೆಲ್ಲ ಆ ಭಯ ಆತಂಕ ಖಂಡಿತವಾಗಿ ಬೇಕಾಗಿಲ್ಲ. ಹಾಗಾಗಿ ಇನ್ನು ಗ್ರಹಣ ಅಂತಂದಾಗ ಕೆಲವಷ್ಟು ನಿಯಮಗಳು ಹೇಳಿರ್ತಾರೆ. ಆ ನಿಯಮಗಳು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಕೆಲವಷ್ಟು ಧಾರ್ಮಿಕ ಪದ್ಧತಿಗಳು ಇತ್ಯಾದಿಗಳನ್ನು ವಿಶೇಷವಾಗಿ ಹೇಳಿರೋದ್ರಿಂದ ಅದೇನೋ ಒಂಥರ ಭಯವಾಗಿ ಕಾಣಿಸುತ್ತೆ ಜನಗಳಿಗೆ, ಹೊರತಾಗಿ ಭಯ ಪಡುವಂಥದ್ದೇನೂ ಅಲ್ಲಿರೋದಿಲ್ಲ. ಅಲ್ಲೇನೋ ಕೆಲವಷ್ಟೊತ್ತು ಉಪವಾಸಾರಿ ಇಂಥದ್ದಂಥದ್ದು ಆಚರಣೆ ಮಾಡಿ, ಹೀಗೆ ಸ್ನಾನ ಮಾಡ್ಕೊಳ್ಳಿ, ಜಪ ಮಾಡಿ, ದಾನ ಮಾಡಿ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಕೆಲವರಿಗೆ ಕಷ್ಟ ಹೋಗ್ಬಿಟ್ಟು ಅದೇನೋ ಕಷ್ಟದ ಕೆಲಸ, ಕಷ್ಟ ಕಾಲ, ಕೆಟ್ಟ ಕಾಲ ಅಂತಕ್ಕಂಥ ಕಲ್ಪನೆ ಅವ್ರು ಮಾಡ್ಕೊಂಡಿದ್ದರೆ ಕೆಲವಷ್ಟು ಕೆಲಸಗಳು ನಿಷಿದ್ಧ ಅಂತ ಹೇಳ್ತಾರೆ ಆ ಸಮಯದಲ್ಲಿ. ಆ ಥರದೊಂದು ಪರ್ವಕಾಲ ಅಂತ ಕರಿತೀವಿ ನಮ್ಮಲ್ಲಿ. ಗ್ರಹಣ ಅಂತಕ್ಕಂಥದ್ದು ಕೂಡ ಒಂದು ಪರ್ವಕಾಲವೇ. ಓಕೆ, ನಾಳೆ ಸಂಭವಿಸ್ತಾ ಇರೋದು ಭಾಗಶಃ ಸೂರ್ಯಗ್ರಹಣ. ಬಟ್ ಭಾರತದಲ್ಲಿ ಗೋಚರ ಆಗಲ್ಲ. ಗೋಚರ ಆಗ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಮಗೆ ಆಚರಣೆ ಇಲ್ವಾ, ಅಥವಾ ನಾವು ಆಚರಣೆ ಮಾಡಬೇಕಾ? ಈ ಗೊಂದಲ ಸಹಜವಾಗಿ ಜನರಲ್ಲಿರೋದು. ಅದಕ್ಕೇನು ಉತ್ತರವನ್ನು ಕೊಡ್ತೀರಿ? ಸಾಧಾರಣವಾಗಿ ಈ ನಮ್ಮ ಭಾರತೀಯ ಧರ್ಮಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಇದಮಿತ್ತಮ್ ಅಂತ ಹೇಳಿಬಿಟ್ಟಿದ್ದೀವಿ. ಎಲ್ಲಿ ಇದು ಗೋಚರವಾಗೋದಿಲ್ಲ ಆ ಪ್ರಾಂತ್ಯದಲ್ಲಿ ಅದರ ಆಚರಣೆ ಇಲ್ಲ, ಅದು ಆಚರಣೆ ಮಾಡಬೇಕಾಗಿದ್ದಿಲ್ಲ ಅಂತ. ಆಚರಣೆ ಮಾಡಬೇಕಾಗಿದ್ದಿಲ್ಲ ಅಂದಾಗ ಇನ್ಯಾವ ಪ್ರಶ್ನೆಯೂ ಅಲ್ಲಿ ಉದ್ಭವಿಸೋಕ್ಕೆ ಸಾಧ್ಯ ಇಲ್ಲ.
ಹಾಗೆ ಆದ್ದರಿಂದ ನಾಳೆ ಇದು ಭಾರತದಲ್ಲಿ ಗೋಚರಲ್ಲಿ ನೀವು ಆಗಲೇ ಹೇಳಿದಾಗೇ ಗ್ರಹಣ ಕಾಣಿಸ್ತಕ್ಕಂಥದ್ದು ನ್ಯೂಜಿಲೆಂಡು, ಆಸ್ಟ್ರೇಲಿಯಾ, ಆ ಭಾಗದ ಕೆಲವು ಪ್ರದೇಶಗಳಲ್ಲಿ ಹೊರತಾಗಿ ಬೇರೆ ಉಳಿದ ಭೂಭಾಗದಲ್ಲಿ ಅದು ಗೋಚರ ಇಲ್ಲ ನಾಳೆ. ಹಾಗಾಗಿ ಆ ಭಾಗದ ಹೊರತಾಗಿ ಇಲ್ಲಿಗೆಲ್ಲ ಅದರ ಆಚರಣೆಯಾಗಲಿ ಅದರ ಒಂದು ಪರಿಣಾಮಗಳಾಗಲಿ ವಿಶೇಷವಾಗಿ ಏನೂ ಇಲ್ಲ. ವಿಶೇಷವಾಗಿ ಏನೂ ಇಲ್ಲ ಅಂತ ಅಥವಾ ಯಾವುದೇ ಪರಿಣಾಮಗಳಾಗೋದಿಲ್ಲ ಅಂತ ತಾವು ಹೇಳ್ತೀರಾ ಅಂತ ಹೇಳಿ? ಹಾಗಲ್ಲ, ಯಾವುದೇ ಪರಿಣಾಮ ಆಗಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಒಂದಿದೆ. ಎಲ್ಲೋ ಒಂದು 4 ಬಿಲ್ಡಿಂಗ್ ಆಚೆಗೆ ನಿಮ್ಮಲ್ಲಿ ಬೆಂಕಿ ಬಿತ್ತು ಅಂತಂದಾಗ ನಿಮಗೆ ಮಧ್ಯ ಒಂದು 2 ಬಿಲ್ಡಿಂಗ್ ದಾಟಿಚೆ ಇದ್ದರೂ ಕೂಡ ಒಂದು ಭಯ ಇರುತ್ತೆ ಮೊದಲನೇದಾಗಿ. ಎರಡನೇದಾಗಿ ಆ ಬೆಂಕಿಯನ್ನು ಯಾವ ಥರ ಇಲ್ಲಿ ಬಂದರೆ ತಡಿಬೇಕು ಅನ್ನೋದಕ್ಕೊಂದು ಸಿದ್ಧತೆಗಳಿರುತ್ತೆ. ಜೊತೆಗೆ ಅದು ಇನ್ನೊಂದು ಕಡೆ ಹರಡಬಾರದು ಅಂತಕ್ಕಂಥ ಒಂದು ಮಾನವ ಸಹಜ ಪ್ರವೃತ್ತಿ ಇರುತ್ತೆ. ಅಷ್ಟರ ಮಟ್ಟಿಗಿನ ಒಂದು ಪ್ರಭಾವ ಇರುತ್ತೆ ಹೊರತಾಗಿ ಗ್ರಹಣದ ನೇರ ಪರಿಣಾಮಗಳೇನು ಕೂಡ ವಿಶೇಷವಾಗಿ ಭಾರತಕ್ಕೆ ತಟ್ಟೋದಿಲ್ಲ, ಅದು ಸ್ಪಷ್ಟ. ಓಕೆ, ನಮ್ಮ ಜೊತೆಗೆ ಕವಿಯಾಡಿ ಜಯರಾಮ ಆಚಾರ್ಯರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜಯರಾಮ ಆಚಾರ್ಯರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕವಿಯಾಡಿ ಆಚಾರ್ಯ. ನಮಸ್ಕಾರಮ್ಮ. ನಮಸ್ಕಾರ, ಕೃತಜ್ಞತೆಗಳು. ಸೂರ್ಯಗ್ರಹಣದ ಬಗ್ಗೆ ನಮಸ್ಕಾರ ಸೋಮಯಾಜಿ ಅವರೇ, ಹೇಗಿದ್ದೀರಿ? ಎಲ್ಲ ತಮ್ಮಂತ ಹಿರಿಯರ ಆಶೀರ್ವಾದ. ಸೋಮಯಾಜಿ ಸರ್ನ ಸೂರ್ಯಗ್ರಹಣದ ಬಗ್ಗೆ ಕೇಳ್ತಾ ಇದ್ದೆ, ತಮ್ಮನ್ನು ಅದೇ ಪ್ರಶ್ನೆಯನ್ನ ಕೇಳ್ತೀನಿ. ನಾಳಿನ ಸೂರ್ಯಗ್ರಹಣವನ್ನ ತಾವು ಯಾವ ರೀತಿಯಾಗಿ ನೋಡ್ತೀರಿ ಅಂತ ಹೇಳಿ? ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇದಕ್ಕೆ ಹೇಳ್ತಾರೆ. ಓಕೆ. ಕೇತು ಅನ್ನುವಂತಹ ಒಂದು ಕಾಲ್ಪನಿಕ ಬಿಂದುವಿನಲ್ಲಿರೋ ಛಾಯಾಗ್ರಹ ಸೂರ್ಯ, ಚಂದ್ರ ಇವರೆಲ್ಲರೂ ಒಂದೇ ಪರ್ವ್ಯೂನಲ್ಲಿ ಬಂದರೆ, ಅರ್ಥಾತ್ ಒಂದೇ ಸಮರೇಖೆ ಹತ್ತಿರದ ಅಂದರೆ 9 ಡಿಗ್ರಿ ಅಂತರದ ಒಳಗಿನದರಲ್ಲಿ ಅವರದ್ದಾದಂಥ ಕಕ್ಷಾವೃತ್ತಗಳದ್ದಾದಂಥ ಸಾಮ್ಯತೆ ವ್ಯವಸ್ಥೆಯ ಸ್ಥಿತಿ ಬಂದಾಗ ಗ್ರಹಣ ಸಂಭವಿಸ್ತದೆ, ಸೂರ್ಯಗ್ರಹಣ ಸಂಭವಿಸ್ತದೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಸೂರ್ಯನ ಸಮೀಪಕ್ಕೆ ಬಂದಾವಾಗ ಅದು ಅಮಾವಾಸ್ಯೆ ದಿವಸ ಮಾತ್ರ ಸಂಭವಿಸುವುದು. ಯಾಕಂದರೆ ಹುಣ್ಣಿಮೆ ದಿವಸ ಅವ ಒಪೋಸಿಟ್ ಡೈರೆಕ್ಷನಲ್ಲಿರ್ತಾನೆ, ಅರ್ಥಾತ್ ಈ ಕಕ್ಷಾವೃತ್ತದ ಇನ್ನೊಂದು ಭಾಗದಲ್ಲಿರ್ತಾನೆ. ಇದು ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ ಆ 9 ಡಿಗ್ರಿಗಿಂತ ಕಡಿಮೆ ಇದ್ದಾಗ ಅವನು ಆಂಶಿಕವಾಗಿ ಅಥವಾ ಪೂರ್ಣವಾಗಿ ಅಡ್ಡ ಬರ್ತಾನೆ ಸೂರ್ಯನ ಬಿಂಬಕ್ಕೆ. ಆವಾಗ ಸೂರ್ಯನ ಬಿಂಬ ಪೂರ್ಣ ಕಾಣಿಸಿಕೊಳ್ಳದೆ ಸ್ವಲ್ಪ ಸ್ವಲ್ಪ ಇದಾಗ್ತದೆ. ಆದರೆ ಅದು ಇವತ್ತೀಗ ನಡೀತಾ ಇರೋದು ಖಂಡಗ್ರಾಸ ಸೂರ್ಯ, ನಾಳೆ ನಡೀತಾ ಇರೋದು ಖಂಡಗ್ರಾಸ ಸೂರ್ಯಗ್ರಹಣ. ಖಂಡಗ್ರಾಸ ಸೂರ್ಯಗ್ರಹಣ ಇದು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ನ್ಯೂಜಿಲ್ಯಾಂಡ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಅಂಟಾರ್ಕ್ಟಿಕಾದಲ್ಲಿ ಮತ್ತು ಪೆಸಿಫಿಕ್ ಓಷನ್ನ ಜಾಗಗಳಲ್ಲಿ ಕಾಣ್ತದೆ. ಹಾಗಾದ್ದರಿಂದ ನೀವು ಒಂದು ಪ್ರಶ್ನೆ ಕೇಳಿದರೆ ಸೋಮಯಾಜಿಗಳಿಗೆ, ಅದು ನಮ್ಮಲ್ಲಿಗೆ ಅದರ ಪರಿಣಾಮ ಉಂಟಂತ. ಸೋಮಯಾಜಿಗಳು ಬಹಳ ಜಾಣ ಉತ್ತರ ಕೊಟ್ಟರು. ನಿಜವಾಗಿ ಮಳೆ ಬಂದರೆ ಕೊಡೆ ಹಿಡಿಬೇಕು, ಬಿಸಿಲಿದ್ರೆ ಕೊಡೆ ಹಿಡಿಬೇಕು. ಆಸ್ಟ್ರೇಲಿಯಾದಲ್ಲಿ ಬಿಸಿಲು ಮಳೆ ಇದ್ದರೆ ನಾವು ಇಲ್ಲಿ ಕೊಡೆ ಹಿಡಿಯುವ ಪದ್ಧತಿ ಇಲ್ಲ. ಹಾಗೆ ಕಾಣದ ಗ್ರಹಣಕ್ಕೆ ನಮ್ಮ ಮೇಲೆ ವಿಶೇಷವಾದ ಏನೂ ಪರಿಣಾಮ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಆ ಗ್ರಹಣದ ಭಯದ, ಅವ್ರು ಹೇಳಿದ ಭಾಳ ಸರಿಯಾಗಿ ಹೇಳಿದರು, ಭಯದ ಹೊರತಾಗಿ ಮತ್ತೇನೂ ಇಲ್ಲ. ಈ ಮಾಧ್ಯಮಗಳ ಕಾರಣದಿಂದಾಗಿ ನಿಮ್ಮನ್ನು ದೂರ್ತಾ ಇಲ್ಲ. ಬೇರೆ ಕೆಲವು ಮಾಧ್ಯಮಗಳಲ್ಲಿ ಅದರನ್ನು ಇದು ಅಲ್ಲಿ ಗ್ರಹಣ ಆದರೂ ಇಲ್ಲಿ ಮಹಾ ಅಪಾಯ ಆಗ್ತದೆ ಅಂತ ಸೋಕಾಲ್ಡ್ ಕೆಲವು ಜ್ಯೋತಿಷಿಗಳು ಹೇಳ್ತಾರೆ. ಕಾಣದ ಗ್ರಹಣಕ್ಕೆ ಕಾಣದ ಜಾಗಗಳಲ್ಲಿ ಪರಿಣಾಮ ಇರುವುದಿಲ್ಲ. ಯಾಕೆಂದರೆ ಅಲ್ಲಿ ನ್ಯಾಚುರಲ್ ಪ್ರೋಸೆಸ್ ಹೇಗಿರಬೇಕೋ ಹಾಗೇ ಇರ್ತದೆ ವಿನಃ ಹೊಸತಾದ ಬದಲಾವಣೆ ಇಲ್ಲದೆ ಇರುವಾಗ ಅಲ್ಲಿ ಪರಿಣಾಮ ಹೇಗಾಗುವುದಕ್ಕೆ ಸಾಧ್ಯ? ಹಾಗಾದ್ದರಿಂದ ಇಲ್ಲಿಗೆ ನಮ್ಮ ಭಾರತ ದೇಶದಲ್ಲಿ ಎಲ್ಲಿಯೂ ಅದು ಕಾಣೋದಿಲ್ಲ. ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲ್ಯಾಂಡ್ನಲ್ಲಿ, ಸ್ಪೆಸಿಫಿಕ್ ಏರಿಯಾದಲ್ಲಿ ಮತ್ತು ಅಂಟಾರ್ಕ್ಟಿಕಾ ಪ್ರದೇಶದಲ್ಲಿ ಕಾಣುತ್ತದೆ. ಹಾಗಾದರೆ ಇಲ್ಲಿ ಇದರ ಬಗ್ಗೆ ಯಾಕೆ ನಾವು ಮಾತಾಡಬೇಕು ಅಂತ ಯಾರಾದರೂ ಪ್ರಶ್ನೆ ಕೇಳಿಯಾರು. ಅದಕ್ಕೆ ಯಾಕೆ ಮಾತಾಡಬೇಕು ನಾವು? ಇಲ್ಲಿ ನಾವು ಅವಶ್ಯ ಇಲ್ಲದ ಒಂದು ವಿಷಯದ ಬಗ್ಗೆ ಮಾತಾಡೋದಲ್ಲ. ನಮ್ಮದಂಥ ನ್ಯೂಸ್ ಫಸ್ಟ್ ಚಾನಲ್ 140 ದೇಶಗಳಲ್ಲಿಯೂ ಕನ್ನಡಿಗರು ನೋಡ್ತಾರೆ. ಕನ್ನಡಿಗರಿಗೆ ಗ್ರಹಣದಲ್ಲಿ ಅವರಲ್ಲಿ ಏನು ಮಾಡಬೇಕು ಅಂತ ಅವರಿಗೆ ಜ್ಞಾನ ಇಲ್ಲದೆ ಹೋಗಬಹುದು. ಹಾಗಾದ ಅವರಿಗೆ ಆ ಗ್ರಹಣ ಅಲ್ಲಿ ಎಷ್ಟೊತ್ತಿಗೆ ಆಗ್ತದೆ ಅನ್ನೋದನ್ನು ಅವರು ಅಲ್ಲಲ್ಲಿಯ ವ್ಯಾಪ್ತಿ. ಇವತ್ತು ವೈಜ್ಞಾನಿಕವಾಗಿ ಬೇಕಾದಷ್ಟು ಇಂಟರ್ನೆಟ್ನಲ್ಲಿ ಅವರಿಗೆ ಮಾಹಿತಿ ಸಿಗ್ತದೆ. ಅಲ್ಲಿ ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ, ಎಷ್ಟೊತ್ತಿಗೆ ಮುಗಿತದೆ, ಅದು ಅಂಶಿಕವೋ ಖಗ್ರಾಸವೋ ಅಥವಾ ಕಂಕಣ ಗ್ರಹಣವೋ ಅನ್ನೋದನ್ನು ನೋಡಿಸ್ಬೇಕು. ಯಾಕಂದರೆ ಸೂರ್ಯಗ್ರಹಣದಲ್ಲಿ 3 ವಿಭಾಗ. ಒಂದು ಕಂಕಣ ಸೂರ್ಯಗ್ರಹಣ, ಒಂದು ಖಗ್ರಾಸ ಸೂರ್ಯಗ್ರಹಣ, ಮತ್ತೊಂದು ಖಂಡಗ್ರಾಸ ಸೂರ್ಯಗ್ರಹಣ. ಈ ಬಾರಿ ನಡೀತಾ ಇರೋದು ಖಂಡಗ್ರಾಸ ಸೂರ್ಯಗ್ರಹಣ. ಆದ್ದರಿಂದ ಅದು ಎಷ್ಟೊತ್ತಿಗೆ ಪ್ರಾರಂಭ ಆಗಿ ಎಷ್ಟೊತ್ತಿಗೆ ಮುಗಿತದೆ ಅನ್ನೋದು ಅಲ್ಲಿಯ ಇಂಟರ್ನೆಟ್ನಲ್ಲಿ ನೋಡಿಕೊಂಡು ಆವಾಗ ಏನು ಮಾಡಬೇಕು ಅಂತ ಮುಂದೆ ಮಾತಾಡ್ತಾ ಹೋಗೋಣ ನಾವು.
ಈಗ ಅಂತೂ ನಮ್ಮ ದೇಶದಲ್ಲಿ ಇದಕ್ಕೆ ಆಚರಣೆ ಭಯ ಎರಡೂ ಅಗತ್ಯ ಇಲ್ಲ. ಆಚರಣೆ ಇಲ್ಲ, ಭಯ ಅಗತ್ಯ ಇಲ್ಲ. ನಾಳೆ ಆಚರಣೆ ಇಲ್ಲ ಅಂತ ಹೇಳ್ತೀರಿ. ಈಗ ನಾಳೆ ಹಾಗಾದ್ರೆ ಈ ಮಹಾಲಯ ಅಮಾವಾಸ್ಯೆ ಇದೆ, ಪಿತೃಪಕ್ಷಗಳದ ವಿಧಿಗಳನ್ನ ಮಾಡಬೇಕು, ನಾವು ಮಾಡಬಹುದಾ ಅಂತ ನಮ್ಮ ಆಫೀಸಲ್ಲೇ ಕೆಲವರೆಲ್ಲ ಕೇಳ್ತಾ ಇದ್ರು. ಗ್ರಹಣ ಇರೋದ್ರಿಂದ ಅದಕ್ಕೇನಾದ್ರೂ ಇದಾಗತ್ತಾ ಅಂತ ಹೇಳಿ ಸೋಮಯಾಜಿ ಅವರೇ ತಾವು ಉತ್ತರ ಕೊಡಿ ಅಂತ ಹೇಳಿ. ಸನ್ಮಾನ್ಯ ವಿದ್ವಾನ್ ಶ್ರೀ ಆಚಾರ್ಯ ಜಯರಾಮಾಚಾರ್ಯ ಅವರು ಸ್ಪಷ್ಟವಾಗಿ ಇಲ್ವಂತ ಹೇಳಿದರು. ಇಲ್ಲಿ ಗೋಚರಿಸದೇ ಇದ್ದಾಗ ಅದರ ಆಚರಣೆಯ ಒಂದು ವ್ಯವಸ್ಥೆ ಇಲ್ಲದೆ ಇದ್ದಾಗ ಅದಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲಿಲ್ಲ. ಆದ್ದರಿಂದ ನಿಮ್ಮ ಉಳಿದಂತಹ ಕಾರ್ಯಕ್ರಮಗಳೇನಿದೆ, ಮಹಾಲಯದ ಆಚರಣೆಯೋ ಅಥವಾ ಇನ್ನುಳಿದಂಥ ಒಂದು ಪದ್ಧತಿಯೋ ಅದನ್ನು ಯಾವುದೇ ಒಂದು ರೀತಿಯ ಅಡೆತಡೆಗಳು ಇಲ್ಲದೇ ಮಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಸ್ಪಷ್ಟವಾದಂಥ ಅಭಿಪ್ರಾಯ ನಮ್ಮದು. ಅವರಾಗಲೇ ಹೇಳಿದಾರಲ್ಲ, ಅದೇ ಥರದಲ್ಲೇ ಇಲ್ಲ, ಅದರ ಗೋಚಾರ ಇಲ್ಲ, ಕಾಣಿಸ್ತಾ ಇದ್ದಾಗ ಆಚರಣೆ ಇಲ್ಲ, ಆಚರಣೆ ಇಲ್ಲದೇ ಇದ್ದಾಗ ಅದು ಇಲ್ಲದೇ ಇದ್ದಾಗ ಏನು ಮಾಡ್ತಿದ್ರು ಅದನ್ನೆಲ್ಲದನ್ನು ಮಾಡ್ಬೋದು ನೀವು ಅಂತ. ಹಾಗೆ ಹಾಗಾಗಿ ಮಹಾಲಯ ಆಚರಣೆ ಮಾಡೋದಕ್ಕೆ ಯಾವ ಥರದ ಬಾಧಕವೂ ಇಲ್ಲ. ನಾಳೆ ಸ್ಪಷ್ಟವಾಗಿ ಮಾಡಬಹುದು, ಹಂಗೆ ಖಂಡಿತವಾಗಿ. ಓಕೆ, ಜಯರಾಮಾಚಾರ್ಯರೇ ನೀವೇನಾದರೂ ಆ್ಯಡ್ ಮಾಡ್ತೀರಾ ಇದಕ್ಕೆ? ಮಹಾಲಯ ಅಮಾವಾಸ್ಯೆಗೆ ಗ್ರಹಣ ಇದ್ದಾಗ ಆ ದಿವಸ ಯಾವುದೇ ಅದು ಶ್ರಾದ್ದ ಕರ್ಮ ಅಂತ ಮಾಡೋದು ಮಹಾಲಯದಲ್ಲಿ. ಆ ಶ್ರಾದ್ದ ಕರ್ಮ ಅಂತ ಮಾಡಿದವಾಗ ಆ ಪಿಂಡಾನ್ನವನ್ನು ಮೂಸಬೇಕು, ಶೇಷವನ್ನು ಮತ್ತೆ ಮುಕ್ತಿ ಮಾಡಬೇಕು ಅಂತ ಇತ್ಯಾದಿ ಎಲ್ಲ ಉಂಟು. ಆ ದಿವಸ ಗ್ರಹಣ 8 ಗಂಟೆಯ ಒಳಗಿನ ಅವಧಿಯಲ್ಲಿ, ಮಧ್ಯಾಹ್ನದ ಕುತಪ ಕಾಲದಿಂದ 8 ಗಂಟೆಯ ಒಳಗಿನ ಅವಧಿಯಲ್ಲಿ ಆಗ್ತದಾದ್ರೆ ನಾವು ಊಟ ಮಾಡಲಿಕ್ಕಿಲ್ಲ ಅಂತ ನಿಷೇಧ ಧರ್ಮಶಾಸ್ತ್ರದಲ್ಲಿದೆ. ಆ ಧರ್ಮಶಾಸ್ತ್ರದಲ್ಲಿ ನಿಷೇಧ ಇರುವಾಗ ಪಿಂಡ ಸ್ಪರ್ಶ ಮಾಡಿ, ಇದು ಪಿಂಡ ದಾನ ಮಾಡಿದ ನಂತರ ನಾವು ಊಟ ಮಾಡದೇ ಇದ್ರೆ ಪಿತೃಗಳಿಗೆ ಬೇಕಾದಂಥ ಅಂಶ ತಲುಪುವುದಿಲ್ಲ ಅಂತ ಶಾಸ್ತ್ರದ ಯೋಗಫಲ. ಅದರಲ್ಲಿ 3 ಜನರಿಗೆ ನಾವು ವಸು, ಆದಿತ್ಯ ಮತ್ತು ರುದ್ರರಿಗೆ ನಾವು ಅವರನ್ನು ಕಲ್ಪಿಸಿ 3 ಬ್ರಾಹ್ಮಣರಿಗೆ ಊಟ ಹಾಕ್ತೇವೆ. ಆ ಊಟ ಹಾಕ್ಲಿಕ್ಕೆ, ಅವ್ರಿಗೆ ಊಟ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ. ಹಾಗಿರುವಾಗ ಈ ಪಿಂಡ ಅವರಿಗೆ ಊಟ ಹಾಕದೇ ಇದ್ರೆ ಶ್ರಾದ್ದ ಕರ್ಮ ಸರಿ ಆಗೋದಿಲ್ಲ. ಹಾಗಾದ್ರಿಂದ ಗ್ರಹಣ ಎಲ್ಲಿ ಗೋಚರಿಸ್ತದೆ ಅಲ್ಲಿ ಮಾಡುವಂತಿಲ್ಲ. ಹಾಗಾದಂದ್ರೆ ಎಲ್ಲಿ ಗೋಚರಿಸುವುದಿಲ್ಲ, ನಮ್ಮ ಭಾರತದಲ್ಲಿ ಎಲ್ಲಿಯೂ ಗೋಚರಿಸದೇ ಇರುವುದರಿಂದ ಭಾರತದಲ್ಲಿ ಎಲ್ಲಿಯೂ ಗ್ರಹಣದ ಆಚರಣೆಗೆ ಯಾವುದೇ ಬಾಧಕ ಇಲ್ಲ. ಇದು ಎಲ್ಲ ಧರ್ಮಶಾಸ್ತ್ರದ ಗ್ರಂಥಗಳಲ್ಲಿ, ಇದಕ್ಕೆ ಸಂಹಿತಾ ಗ್ರಂಥಗಳಲ್ಲಿ ಇದಕ್ಕೆ ಬೇಕಾದ ಪುರಾವೆ ಇದೆ. ಗ್ರಹಣ ಇಲ್ಲದಲ್ಲಿ ಯಾವುದೇ ಆಚರಣೆಗೆ ಯಾವ ದೋಷವೂ ಬರುವುದಿಲ್ಲ, ಗ್ರಹಣ ಗೋಚರ ಇಲ್ಲದಲ್ಲಿ. ಆದ್ದರಿಂದ ಇಲ್ಲಿ ಗ್ರಹಣ ಗೋಚರಿಸುವುದಿಲ್ಲ. ಆದ್ದರಿಂದ ಮಹಾಲಯದ ಎಲ್ಲ ಪ್ರಕ್ರಿಯೆಗಳನ್ನು, ಅಮಾವಾಸ್ಯೆಯಲ್ಲಿ ಮಾಡಬಹುದಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬಹುದು, ಪಿತೃಶ್ರಾದ್ದ ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಓಕೆ, ಅಲ್ಲಿಗೆ ಪಿತೃಪಕ್ಷ ಆಚರಣೆ ಮಾಡುವವರಿಗೆ ಯಾವುದೇ ಆತಂಕ ಬೇಡ, ಯಾವುದೇ ರೀತಿಯ ಆತಂಕ, ಭಯ, ಗೊಂದಲ, ಸಂಶಯಗಳು ಬೇಕಾಗಿಲ್ಲ. ಓಕೆ, ಪರಿಣಾಮಗಳ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರೆ ಯಾವುದೇ ಅಷ್ಟಾಗಿ ಪರಿಣಾಮಗಳು ಬೀರೋದಿಲ್ಲ ಅಂತ ಹೇಳಿ. ಬಟ್ ಈ ರಾಶಿ ನಕ್ಷತ್ರಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಗ್ರಹಣ ಗೋಚರ ಆಗದೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ವ್ಯಕ್ತಿಗಳು ಅವರ ರಾಶಿಗಳ ಮೇಲೆ ಅದು ಪರಿಣಾಮ ಬೀರೋದಿಲ್ವಾ ಅಂತ ಹೇಳಿ, ಯಾವ ರಾಶಿಯವರ ಮೇಲೆ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ? ಯಾವ ರಾಶಿಯವರಿಗೂ ಕೂಡ ಈಗ ನಾಳೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡಲ್ಲಿ ಸಂಭವಿಸ್ತಕ್ಕಂತಹ ಸೂರ್ಯಗ್ರಹಣದ ಪರಿಣಾಮ ಭಾರತದಲ್ಲಿ ವಾಸ ಮಾಡತಕ್ಕಂತಹ ಯಾವ ರಾಶಿ, ನಕ್ಷತ್ರ, ಗೋತ್ರ ಇತ್ಯಾದಿಯವರಿಗೂ ಕೂಡ ಯಾವ ರೀತಿಯ ಒಂದು ಬಾಧಕಗಳು ಅದು ಆ ಒಂದು ಗ್ರಹಣ ಕೊಡಲಾರದು. ಗ್ರಹಣದ ಒಂದು ಶುಭ ಅಶುಭ ಫಲ ಅಂತಕ್ಕಂಥದ್ದು ನಾವು ಸುಮ್ಮನೆ ಅನಿಷ್ಟಂಕ ಅಂಗಾರಕ ಹೊಣೆ ಅಂತ ಇಲ್ಲಿ ಏನೋ ಅವನ್ನೆಲ್ಲ ನಡೀತಾ ಕಾಲು ಹಿಡ್ಕೊಂಡು ಅದಕ್ಕೆ ಸೂರ್ಯಗ್ರಹಣ ಆಯಿತು, ಕಾಲು ಮರ್ಕೊಂಡು ಹೋಯಿತು ಅಂತ ಹೇಳ್ಕೊಳ್ಬೇಕೇ ಹೊರತಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ. ಓಕೆ, ಜಯರಾಮಾಚಾರ್ಯರೇ ತಮ್ಮ ಪ್ರಕಾರ ತಮಗೂ ಅದೇ ಪ್ರಶ್ನೆಯನ್ನ ಮೂವ್ ಮಾಡ್ತೀನಿ. ರಾಶಿ ನಕ್ಷತ್ರಗಳವರಿಗೆ ಸಾಮಾನ್ಯವಾಗಿ ಅದೇ ಆತಂಕ, ಅಯ್ಯೋ ನನ್ನ ರಾಶಿನಲ್ಲಿ ಆಗ್ತಾ ಇದೆ, ನನ್ನ ರಾಶಿಗೆ ಏನೋ ಪರಿಣಾಮ ಇದೆ ಅಂತ ಈಗಾಗಲೇ ಕೆಲವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಜಯರಾಮಾಚಾರ್ಯ ಅವರೇ. ಭಾರತದಲ್ಲಿ ಯಾರು, ಯಾವ ರಾಶಿಯವರು, ಯಾವ ನಕ್ಷತ್ರದವರು ಇದಕ್ಕೆ ಭಯ ಪಡಬೇಕಾದ ಅಗತ್ಯ ಇಲ್ಲ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲಿ ನಿಮ್ಮ ಚಾನೆಲ್ ನೋಡುವ ವೀಕ್ಷಕರಿದ್ರೆ ಅವರಿಗೆ ಆ ಕುತೂಹಲ ಮತ್ತು ಆ ಭಯ ಇತ್ಯಾದಿ ಇದ್ರೆ, ಅಥವಾ ಅದರ ಬಗ್ಗೆ ಏನಾದಂಥ ಆಚರಣೆಯ ಬಗ್ಗೆ ಎಂಗ್ಸೈಟಿ ಅಂತ ಇದ್ರೆ ಅವರಿಗಾಗುವಾಗ ನಾವು ನಿಮ್ಮ ಚಾನೆಲ್ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸಬಹುದಾಗ್ತದೆ. ಹೇಗೆ, ಈಗ ಇದು ಗ್ರಹಣ ನಡೀತಾ ಇರುವುದು ಉತ್ತರ ನಕ್ಷತ್ರದಲ್ಲಿ ರವಿ, ಚಂದ್ರ ಮತ್ತು ಕೇತು ಇರುವಾಗ, ಕೇತು ಹುಬ್ಬ ನಕ್ಷತ್ರ ಕೊನೆಯ ಭಾಗದಲ್ಲಿ ಸ್ಫುಟದಲ್ಲಿ ಉತ್ತರ ನಕ್ಷತ್ರ ಬರುವಾಗ ಹೀಗಾಗ್ತದೆ. ಹಾಗಾದ್ರಿಂದ
ಕೃತ್ತಿಕ ಉತ್ತರಾಷಾಢ, ಭರಣಿ ಹುಬ್ಬ ಪೂರ್ವಾಷಾಢ ಮತ್ತು ಆಮೇಲೆ ಕೃತ್ತಿಕ ಮತ್ತು ಆಮೇಲೆ ಹಸ್ತ ನಕ್ಷತ್ರ ಮತ್ತು ಇವಿಷ್ಟಕ್ಕೆ ಹುಬ್ಬ ಉತ್ತರ ಹಸ್ತ, ಸಿಂಹರಾಶಿ, ಕನ್ಯಾ ರಾಶಿ ಮತ್ತು ಅದರದ 6ನೇ ರಾಶಿಯಾದ ಮಕರ ರಾಶಿ ಮತ್ತು ಮೀನರಾಶಿ, 8ನೇ ರಾಶಿಯಾದ ಮೀನರಾಶಿಗಳಿಗೆ, ಹೀಗೆ 6ನೇ ರಾಶಿಯಾದ ಮಕರ ರಾಶಿಗೆ ಸಿಂಹರಾಶಿಯಲ್ಲಿ ಇದು ನಡೀತಾ ಇರೋದ್ರಿಂದ ಸಿಂಹರಾಶಿಯವರಿಗೆ, ಅದರ ಅವ್ಯವಹಿತ ಮತ್ತಿನದಾದಂಥ ಕನ್ಯಾ ರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ಮತ್ತು ಮೀನರಾಶಿಯವರಿಗೆ ಮತ್ತು ಉತ್ತರಾ ನಕ್ಷತ್ರದಲ್ಲಿ ನಡೀತಾ ಇರೋದ್ರಿಂದ ಉತ್ತರಾ ನಕ್ಷತ್ರದ ಅನುಜನ್ಮ ಮತ್ತು ತ್ರಿಜನ್ಮ ಅರ್ಥಾತ್ ಉತ್ತರಾಷಾಢ ಮತ್ತು ಕೃತಿಕಾ ನಕ್ಷತ್ರದವರಿಗೆ, ಹುಬ್ಬ ನಕ್ಷತ್ರದವರಿಗೆ, ಹಾಗೆ ಭರಣಿ ಹುಬ್ಬ ಪೂರ್ವಾಷಾಢದವರಿಗೂ ಈ ಥರದಲ್ಲಿ ಗ್ರಹಣದಲ್ಲಿ, ಹಾಗೆ ಹಸ್ತ ನಕ್ಷತ್ರದವರಿಗೆ ಇಷ್ಟು ನಕ್ಷತ್ರ ಹುಬ್ಬ ಉತ್ತರ ಹಸ್ತ, ಉತ್ತರಾಷಾಢ ಮತ್ತು ಕೃತಿಕಾ ನಕ್ಷತ್ರದವರಿಗೆ ಮತ್ತು ಮೀನರಾಶಿಯವರಿಗೆ, ಮಕರ ರಾಶಿಯವರಿಗೆ, ಸಿಂಹರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಈ ರಾಶಿಗಳವರಿಗೆ, ಈ ನಕ್ಷತ್ರಗಳವರಿಗೆ ಈ ಗ್ರಹಣ ಎಲ್ಲಿ ಸಂಭವಿಸುತ್ತದೆ ಅಲ್ಲಿರಬಹುದಾದಂತಹ ಅದರ ಆಚರಣೆಯಲ್ಲಿ ಶ್ರದ್ಧೆ ಇರುವವರಿಗೆ ಅವರಿಗೆ ಇದರದಂಥ ಸಮಸ್ಯೆ ಬರ್ತದೆ. ಅವರು ಗ್ರಹಣದ ಪೂರ್ವಭಾವಿಯಾಗಿ ಸ್ನಾನವನ್ನು ಮಾಡಿಕೊಂಡು ಗ್ರಹಣದ ಹೊತ್ತಿನಲ್ಲಿ ಅವರಿಗೆ ಗುರೂಪದೇಶ ಆದಂಥ ಮಂತ್ರಗಳ ಜಪತಪ ಅನುಷ್ಠಾನವನ್ನು ಮಾಡಿ, ಜಪತಪ ಅನುಷ್ಠಾನ ಮಾಡುವ ಅಭ್ಯಾಸ ಇಲ್ಲದಿದ್ದವರು ಅಥವಾ ಗೊತ್ತಿಲ್ಲದಿದ್ದವರು ಗೊತ್ತಿರುವ ಮಂತ್ರಗಳನ್ನು ಧ್ಯಾನಿಸುತ್ತಾ, ಈಗ ರವಿ ಕೇತುಗ್ರಸ್ತ ರವಿಗ್ರಹಣ, ಸೂರ್ಯಗ್ರಹಣ ಆಗ್ತಾ ಇರೋದರಿಂದ ಕೇತುವಿಗೆ ಕಾರಕ ಗಣಪತಿ, ರವಿಗೆ ಕಾರಕ ಸೂರ್ಯ, ಚಂದ್ರ ಮಧ್ಯದಲ್ಲಿ ಇದ್ದದ್ದರಿಂದ ಗ್ರಹಣ ಆಗೋದು. ಚಂದ್ರನಿಗೆ ಕಾರಕತ್ವ ಅನ್ನಪೂರ್ಣೆ, ರಾಜರಾಜೇಶ್ವರಿ, ಬನಶಂಕರಿ, ಗೌರಿ ಇತ್ಯಾದಿ. ಆಮೇಲೆ ಅನ್ನಪೂರ್ಣೇಶ್ವರಿ, ಯಕ್ಷಿವಾಯ ಇತ್ಯಾದಿಗಳದ್ದೆಲ್ಲ ದೇವರುಗಳದ್ದು. ಹಾಗೆ ಗೌರಿ, ದುರ್ಗೆ, ಈ ದೇವರುಗಳನ್ನು ಧ್ಯಾನಿಸಬಹುದು. ಆಮೇಲೆ ಗೊತ್ತಿರುವ ಮಂತ್ರಗಳ ಜಪತಪಾನುಷ್ಠಾನ ಮಾಡಬಹುದು. ಗೋಧಿ ಕೇತುಗ್ರಸ್ತ ಸೂರ್ಯಗ್ರಹಣ ಆದದ್ರಿಂದ ಗೋಧಿ ಮತ್ತು ಹುರುಳಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಸುಳಿದು ತೆಗೆದಿಡುವುದು, ಅಥವಾ ನೀರಿನಲ್ಲಿ ಅದನ್ನು ನೆನೆಸಿ ಆ ನೀರಿನಲ್ಲಿ ಮುಖ ನೋಡಿ ತೆಗೆದಿಡುವುದು, ಮತ್ತು ಶುದ್ಧ ಎಳ್ಳೆಣ್ಣೆಯಲ್ಲಿ ಎಳ್ಳೆಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತುಳಿದು ಅದರಲ್ಲಿ ಮುಖ ನೋಡಿ ತೆಗೆದಿಡುವುದು. ಇದಿಷ್ಟನ್ನು ಮಾಡುವುದು. ಇದಿಷ್ಟನ್ನು ಮಾಡಿ ಗ್ರಹಣ ಮುಗಿದ ನಂತರದಲ್ಲಿ ಮರು ದಿವಸ, ಯಾಕಂದ್ರೆ ಇದು ರಾತ್ರಿ ಗ್ರಹಣ ರಾತ್ರಿವರೆಗೂ ಸಂಭವಿಸ್ತದಾದ್ದರಿಂದ ಇದು ಮರು ದಿವಸ ಅದನ್ನು ಅವರು ನೀವು ಯಾರಿಗೆ ದನಕ್ಕೆ ಕೊಡಬಹುದು. ನೀರಿನಲ್ಲಿ ನೆನೆಸಿದ್ರೆ, ಹಾಗೆ ಸುಳಿದು ಇಟ್ಟಿದ್ರೆ ಬ್ರಾಹ್ಮಣರಿಗೆ ದಕ್ಷಿಣ ಸಹಿತ ದಾನ ಮಾಡಬಹುದು. ಶುದ್ಧ ಎಳ್ಳೆಣ್ಣೆಯನ್ನು ಈಶ್ವರ ದೇವರ ದೀಪಕ್ಕೆ ಹಾಕಬೇಕು. ಗ್ರಹಣದ ಕಾಲದಲ್ಲಿ ಜಪತಪಾನುಷ್ಠಾನ ಮಾಡಿದರೆ 1000 ಪಟ್ಟು ಹೆಚ್ಚು ಪುಣ್ಯ ಅಂತ ಒಂದು. ಆದ್ದರಿಂದ ಅದನ್ನು ಮಾಡುವುದು ಬಹಳ ಉತ್ತಮ. ಮತ್ತೆ ಅದಲ್ಲದೆ ಗ್ರಹಣಕ್ಕೆ ಉಪರಾಗ ಶಾಂತಿ ಅಂತ ಒಂದು ಶಾಂತಿ ಇದೆ. ಆ ಹೋಮ ಹವನಗಳನ್ನು ಮಾಡಿಸ್ಬೋದು. ಗ್ರಹಣ ಆದ ನಂತರ ಸ್ನಾನ ಮಾಡಿ ಆ ಬಳಿಕ ಅಡಿಗೆ ಮಾಡಿ ಊಟ ಮಾಡಬಹುದು. ಗ್ರಹಣದ ಮೊದಲು 8 ಗಂಟೆ ಮೊದಲಿನಿಂದ ಊಟ ಮಾಡಲಿಕ್ಕೆ ಆರೋಗ್ಯವಂತರಿಗಿಲ್ಲ. ಗ್ರಹಣದಲ್ಲಿ ಕೆಲವರಿಗೆ ಎಕ್ಸ್ಕ್ಯೂಸನ್ನು ಕೊಟ್ಟಿದ್ದಾರೆ. ಗರ್ಭಿಣಿಗೆ, ಬಾಲಕರಿಗೆ, ವೃದ್ಧರಿಗೆ, ಇವರಿಗೆಲ್ಲ ಹಸಿವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದದ್ರಿಂದ ಅವರು ದ್ರವ ಪದಾರ್ಥವನ್ನು ಕನಿಷ್ಠ ಒಂದು 3 ಗಂಟೆ 2 ಗಂಟೆ 3 ಗಂಟೆ ಮೊದಲು ತಗೊಳ್ಬೋದು. ಅನಿವಾರ್ಯ ಆದಲ್ಲಿ ಆ ಹೊತ್ತಿನಲ್ಲಿ ತಗೊಳ್ಬೋದು. ಇದೆಲ್ಲವೂ ಎಲ್ಲಿ ಗೋಚರ ಆಗತ್ತೆ ಅವ್ರಿಗೆ ಮಾತ್ರ ಈ ಎಲ್ಲ ಆಚರಣೆಗಳು. ನಮ್ಮಲ್ಲಿ ಗೋಚರ ಆಗ್ತಾ ಇಲ್ಲ, ಹಾಗಾಗಿ ನಮಗೆ ಈ ಆಚರಣೆಯ ಅವಶ್ಯಕತೆ ಇಲ್ಲ. ನಮ್ಮ ಆಚರಣೆಗಳ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾಡುವಂತಹ ಆಚರಣೆಗಳ ಬಗ್ಗೆ ನಾವು ಮಾತನಾಡಿದ್ವಿ ಸೋಮಯಾಜಿ ಸರ್. ಈಗ ದೇಗುಲಗಳಲ್ಲಿ ಕೂಡ ಸಾಮಾನ್ಯವಾಗಿ ಈ ಶುದ್ಧೀಕರಣ ಪೂಜೆ ಅದೆಲ್ಲ ಇರುತ್ತೆ. ಈಗ ನಾವೇ ಗ್ರಹಣ ಮಾಡದೇ ಇರೋದ್ರಿಂದ ದೇಗುಲಗಳಲ್ಲಿ ಶುದ್ಧೀಕರಣ ಪೂಜೆಗಳು ಇರುತ್ತಾ ಅಂತ ಹೇಳಿ, ಗ್ರಹಣ ಪ್ರಯುಕ್ತ ನಾಳೆ ಸಂಭವಿಸ್ತಕ್ಕಂಥ ಗ್ರಹಣ ಪ್ರಯುಕ್ತಕ್ಕೆ ಸಂಬಂಧಪಟ್ಟಂಥ ಶುದ್ಧೀಕರಣ, ಸಂಪ್ರೋಕ್ಷಣ ಇತ್ಯಾದಿಗಳು ಅವಶ್ಯಕತೆ ಇರೋದಿಲ್ಲ. ಓಕೆ. ಆದರೆ ಯಾರ್ಯಾರು ಈ ಮಾಧ್ಯಮಗಳಾಗಲೇ ನಮ್ಮ ಹಿರಿಯ ಸ್ನೇಹಿತರಾದಂಥ ಶ್ರೀ ಜಯರಾಮಾಚಾರ್ಯರು ಹೇಳಿದ ರೀತಿಯಲ್ಲಿ ಕೆಲವು ಮಾಧ್ಯಮಗಳ ಮುಂದೆ ಕೆಲವರು ಕಲ್ಪಿತವಾಗಿ ಏನೇನೋ ಹೇಳ್ಕೊಂಡು ಅಲ್ಲಿ ಗ್ರಹಣ ಆದರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳಿ ಜನಗಳಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ಉಂಟು ಮಾಡಿ ಇದೊಂಥರ ಇಂಟೆಲೆಕ್ಚುಯಲ್ ಟೆರರಿಸಮ್ ಇದು. ಗ್ರಹಣ ನಿಂಗೆ ಹಾಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೆದರಿಸೋದು. ಆ ಥರ ಅವರ ಮಾನಸಿಕವಾಗಿ ಅವರನ್ನು ಘಾಸಿಗೊಳಿಸಿ ಅದೇ ಥರದಲ್ಲಿ ಅದಕ್ಕೆ ಪೂರಕ ಪ್ರೇರಕವಾಗಿ ಕೆಲವು ದೇವಸ್ಥಾನಗಳು, ಪರಂಪರೆಯ ದೇವಸ್ಥಾನಗಳಲ್ಲ, ಕೆಲವು ಇತ್ತೀಚೆಗೆ ಬಂದಂಥ ದೇವಸ್ಥಾನಗಳಲ್ಲಿ ನಾವು ಗ್ರಹಣ ಅಂತ ಹೇಳೋದು, ಅಲ್ಲೇನೋ ಶಾಂತಿ ಮಾಡ್ತೀವಿ, ಇಲ್ಲಾದರೂ ಆಚರಣೆ ಇಲ್ಲ ಅಂದಾಗ ಶಾಂತಿ ಎಲ್ಲಿಂದ ಬಂತು? ಅವರಾಗಲೇ ಹೇಳಿದಾಗೇ
ಆಸ್ಟ್ರೇಲಿಯಾದಲ್ಲೋ ನ್ಯೂಜಿಲ್ಯಾಂಡಲ್ಲೋ ನೀವು ಆಚರಣೆ ಮಾಡ್ಕೊಳ್ಳಿ, ಅಲ್ಲಿ ನೀವು ಶಾಂತಿ ಮಾಡ್ಕೊಳ್ಳಿ, ಅಲ್ಲಿರ್ತಕ್ಕಂಥದ್ದು ಒಪ್ಕೊಳ್ತಕ್ಕಂಥದ್ದು. ಅಲ್ಲಾಗ್ತಕ್ಕಂಥದ್ದಕ್ಕೆ ಇಲ್ಲಿ ನೀವು ಶಾಂತಿ ಮಾಡ್ಕೊಳ್ತೀವಿ, ಇಲ್ಲಿ ದೇವಸ್ಥಾನ ಶುದ್ಧಿ ಮಾಡ್ತೀವಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ದೇವಸ್ಥಾನಗಳಲ್ಲಿ ಆಚರಣೆಯೂ ಇಲ್ಲ, ಇದರ ಆಚರಣೆ ಇಲ್ಲದೆ ಇದ್ದಾಗ ಅದರ ಸಂಬಂಧಪಟ್ಟಂಥ ಶುದ್ಧಿ ಸಂಸ್ಕಾರಾದಿಗಳು ಅಲ್ಲಿ ಸಂಭವಿಸೋದಿಲ್ಲ, ಆಗಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಅಭಿಪ್ರಾಯ ಅದರಲ್ಲಿ. ಮಹಾಲಯ ಅಮಾವಾಸ್ಯೆ ಬಗ್ಗೆ ಆಗಲೇ ಪ್ರಸ್ತಾಪ ಆಯಿತು, ಅದರ ಮಹತ್ವ ಏನು ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ. ಮಹಾಲಯ ಅಮಾವಾಸ್ಯೆ ಅಂತಕ್ಕಂಥದ್ದು ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಒಂದು ಅದ್ಭುತವಾದಂತಹ ವಿಶೇಷವಾದಂತಹ ಒಂದು ವಿಶೇಷ ದಿವಸ ಇದು. ಕೃತೇಚ ಪ್ರತಿಕರ್ತವ್ಯ ಮೇಷಧರ್ಮ ಸನಾತನಃ ಅಂತ ಭಾರತೀಯರ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕೂಡ. ನಮಗೆ ಜನ್ಮ ಕೊಟ್ಟು ಹೊತ್ತು ಹೆತ್ತು ಸಾಕಿ ನಮ್ಮ ಇವತ್ತಿನ ಸ್ಥಿತಿಗೆ ಕಾರಣೀಭೂತರಾದಂಥ ನಮ್ಮ ಹಿರಿಯರನ್ನು ಮತ್ತು ನಮ್ಮ ಎಲ್ಲ ರೀತಿಯ ಏಳಿಗೆಗೆ ಸಹಕರಿಸತಕ್ಕಂಥ ಎಲ್ಲರನ್ನು ಸ್ಮರಿಸ್ಕೊಂಡು ಅವರಿಗೆ ಪಿಂಡದಾನ ತಿಲತರ್ಪಣಾದಿಗಳನ್ನು ಕೊಟ್ಟು ನಮ್ಮ ಗೌರವ ಕೃತಜ್ಞತೆಯನ್ನು ಅವರಿಗೆ ಸಮರ್ಪಿಸಿ ಅವರಿಂದ ಶುಭ ಆಶೀರ್ವಾದವನ್ನು ಶುಭ ಆಕಾಂಕ್ಷೆಯನ್ನು ಪಡ್ಕೊಳ್ತಕ್ಕಂಥ ಒಂದು ಮಹತ್ತರವಾದ ದಿವಸ ಇದು. ಈ ಪ್ರತಿ ವರ್ಷವೂ ಕೂಡ ಚಾಂದ್ರಮಾನ ರೀತಿಯ ಬರತಕ್ಕಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಹಿಡಿದು 15 ದಿವಸಗಳ ಕಾಲ ಇದನ್ನು ಮಹಾಲಯ ಪಕ್ಷ ಅಥವಾ ಪಿತೃಪಕ್ಷ ಅಂತ ಕರೆದರು ನಮ್ಮ ಹಿರಿಯರು. ಚಾಂದ್ರಮಾನ ರೀತಿಯ ಬರತಕ್ಕಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಿಂದಲೇ, ಬೇರೆ ಇನ್ಯಾವ ದಿವಸಗಳಲ್ಲೂ ಅಲ್ಲ. ಆ ದಿವಸಗಳಲ್ಲಿ ಇದರ ಹೊರತಾಗಿ ಕೆಲವು ಪದ್ಧತಿ ಸಂಪ್ರದಾಯಗಳಲ್ಲಿ ವಾರ್ಷಿಕ ಶ್ರಾದ್ದ ಅಂತ ಮಾಡ್ತಾರೆ. ಅದು ಎಲ್ಲರಲ್ಲೂ ಇಲ್ಲ, ಕೆಲವು ಪದ್ಧತಿಗಳಲ್ಲಿ ಬ್ರಾಹ್ಮಣರು ಇತ್ಯಾದಿಗಳು ಕೆಲವು ಪಂಗಡಗಳಲ್ಲಿ ಅವರ ಜನ್ಮದಾತರು ತಂದೆ ತಾಯಿ ಹಿರಿಯರು ಹೋದಂತಹ ದಿವಸ ಆಯಾಯ ಮಾಸ ಮತ್ತು ತಿಥಿಯನ್ನು ಒಳಗೊಂಡಂಥದ್ದು ಸೌರಮಾನ ರೀತ್ಯ ಮಾಡ್ತಕ್ಕಂಥದ್ದು ಉಂಟು, ಚಾಂದ್ರಮಾನ ರೀತ್ಯ ಮಾಡ್ತಕ್ಕಂಥ ಪದ್ಧತಿಯೂ ಉಂಟು. ಹಾಗಾಗಿ ಆ ದಿವಸಗಳಲ್ಲಿ ವಾರ್ಷಿಕ ಶ್ರಾದ್ದ ಅಂಥೇಳಿ ಆ ಒಂದು ನಿರ್ದಿಷ್ಟ ವ್ಯಕ್ತಿಯನ್ನು ಕುರಿತು ಹಿಂದಿನ 3 ತಲೆಮಾರುಗಳಿಗೆ ಪಿಂಡಪ್ರದವನ್ನು ಮಾಡಿ ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು ಮತ್ತು ಶ್ರಾದ್ದದ ಕರ್ಮವನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕಾರ್ಯ ಶ್ರಾದ್ದ ಅನ್ನೋದಕ್ಕೇನಪ್ಪ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಅದನ್ನು ಭಕ್ತಿಪೂರ್ವಕವಾಗಿ ಮಾಡಿ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿ ಅವರ ಆಶೀರ್ವಾದ ಪಡ್ಕೊಂಡು ನಂತರದಲ್ಲಿ ಮಾರನೇ ದಿವಸ ಪರೆಹೇನಿ ತರ್ಪಣಾದಿಗಳನ್ನು ಕೊಟ್ಟು ಅವ್ರಿಗೆ ವಿದಾಯ ಹೇಳ್ತಕ್ಕಂಥದ್ದು. ಇದಿಷ್ಟು ಕೂಡ ಒಂದು ಪದ್ಧತಿಯಾದರೆ, ಇನ್ನು ಉಳಿದ ಈ ಮಹಾಲಯ ಶ್ರಾದ್ದ ಅಂತಂದೇನಪ್ಪ ಅಂದರೆ ಇಲ್ಲಿ ನಮ್ಮ ಗತಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಅವರವರ ಪದ್ಧತಿ ಪರಂಪರೆಗೆ ಅನುಗುಣವಾಗಿ ಶ್ರಾದ್ದವನ್ನು ಪಿಂಡ ಪ್ರದಾನ ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು. ಇದರ ಒಂದು ವೈಶಿಷ್ಟ್ಯತೆ ಅಂತಂದರೆ ಕೇವಲ ತಂದೆ ತಾಯಿ ಮಾತ್ರ ಅಲ್ಲ, ತಂದೆ ತಾಯಿ ತಾತ ಮುತ್ತಾತಂದರ ಹೊರತಾಗಿ ಅವರಲ್ಲದೆಯೂ ಕೂಡ ಇನ್ನುಳಿದಂಥ ದೊಡ್ಡಪ್ಪ ಚಿಕ್ಕಪ್ಪಂದರು, ಸೋದರ ಮಾವ, ಸೋದರತ್ತೆ, ಭಾವ ಇತ್ಯಾದಿಗಳು, ನಮ್ಮ ಇತರರ ಬಂಧುಗಳು, ಹೆಣ್ಣು ಕೊಟ್ಟ ಮಾವ, ಹೆಣ್ಣು ಕೊಟ್ಟ ಅತ್ತೆ, ಭಾವಮೈದ, ಇವರೆಲ್ಲದರ ಹೊರತಾಗಿಯೂ ಕೂಡ ಇನ್ನು ನಮಗೆ ವಿದ್ಯಾ ಕಲಿಸಿರ್ತಕ್ಕಂತಹ ವಿದ್ಯಾಗುರುಗಳು, ನಮ್ಮ ಕುಲಗುರುಗಳು, ಅದಲ್ಲದೇ ನಮಗೆ ಜೀವನಕ್ಕೆ ಮಾರ್ಗ ಕೊಟ್ಟಂಥ ಅನ್ನದಾತರನ್ನು ಸ್ಮರಿಸಿ ಪಿಂಡದಾನ ಮಾಡ್ತಕ್ಕಂಥದ್ದು, ನಮಗೆ ಸ್ನೇಹಿತನಿಗೆ ಪಿಂಡದಾನ ಮಾಡ್ತಕ್ಕಂಥದ್ದು, ಅಷ್ಟೇ ಯಾಕೆ ಸೇವಕನಿಗೆ ಪಿಂಡದಾನ ಮಾಡ್ತಕ್ಕಂಥದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತೀಯರ ಒಂದು ವೈಶಿಷ್ಟ್ಯತೆ ಎಷ್ಟು ಅದ್ಭುತವಾದಂಥದ್ದು ಅಂತಂದರೆ, ನಮಗೆ ಅಮೃತಧಾರಿಯಾದಂಥ ಕ್ಷೀರವನ್ನು ಕೊಟ್ಟು ನಮ್ಮ ಬೆಳವಣಿಗೆ ಕಾರಣೀಭೂತವಾದಂತಹ ಹಸುವನ್ನು ಸ್ಮರಿಸಿ ಪಿಂಡದಾನ ಕೊಡ್ತಕ್ಕಂಥದ್ದು, ಶ್ವಾನಕ್ಕೆ ಪಿಂಡದಾನ, ನಮಗೆ ನಮ್ಮ ಜೊತೆಗಿದ್ದಂತಹ ನಾಯಿಗೂ ಕೂಡ ಒಂದು ಪಿಂಡದಾನವನ್ನು ಕೊಡ್ತಕ್ಕಂಥದ್ದು, ಸೇವಕನಿಗೆ ಪಿಂಡದಾನವನ್ನು ಕೊಡ್ತಕ್ಕಂಥದ್ದು. ಈ ಒಂದು ಹೃದಯ ವೈಶಾಲ್ಯತೆ ಭಾರತೀಯರ ಹೊರತಾಗಿ, ಭಾರತೀಯ ಸಂಸ್ಕಾರದ ಹೊರತಾಗಿ ಇನ್ನೆಲ್ಲಿಯೂ ಕಾಣಸಿಗೋದಿಲ್ಲ ನಿಮಗೆ. ಅಂಥದ್ದು ನಾವಲ್ಲಿ ಆ ಸೇವಕನಿಗೂ ಕೂಡ ನಾವಲ್ಲಿ ಸತ್ ನಂತರದಲ್ಲಿ ಅವನಿಗೂ ಒಂದು ಪಿಂಡದಾನವನ್ನು ಈ ಮಹಾಲಯದಲ್ಲಿ ನಾವು ಕೊಡ್ತೀವಿ. ಇಲ್ಲಿ ಕೇವಲ ಜಾತಿ ಅಥವಾ ಗೋತ್ರ ಮಾತ್ರ ತಗೊಳ್ಳದೇನೆ ಅವರೆಲ್ಲರಿಗೂ ನಮ್ಮ ವಿದ್ಯಾಗುರುಗಳಾಗ್ಬೋದು, ಕುಲಗುರುಗಳಾಗ್ಬೋದು, ನಮಗೆ ಮದುವೆ ಮಾಡಿಸಿರ್ತಕ್ಕಂಥ ಕುಲಪುರೋಹಿತರಿಗೂ ಕೂಡ ನಮಗೆ ಮದುವೆ ಉಪನಯನ ಇತ್ಯಾದಿ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥ ಪುರೋಹಿತರನ್ನು ಕೂಡ ಸ್ಮರಿಸಿ ಆವತ್ತು ಪಿಂಡದಾನ ಮಾಡ್ತಕ್ಕಂಥದ್ದು, ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಇದರದ್ದು. ಇದರ ಆಚರಣೆ ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂಥ ಭಾರತದಲ್ಲಿ
ಬೇರೆ ಬೇರೆ ಪ್ರಾಂತೀಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಮೂಲಭೂತವಾಗಿ ಇವರೆಲ್ಲರಿಗೂ ಕೂಡ ಗೌರವಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿ ಅವರಿಂದ ಆಶೀರ್ವಾದ ಅನುಗ್ರಹವನ್ನು ಬೇಡ್ಕೊಳ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಕಾರ ವೈಶಿಷ್ಟ್ಯತೆ. ಅದರ ಸಂಕ್ಷಿಪ್ತ ರೂಪವೇ ಈ ಒಂದು ಮಹಾಲಯದ ಆಚರಣೆ ಅಂತಕ್ಕಂಥದ್ದು. ಇದು ಬಹುತೇಕ ಭಾರತೀಯರಲ್ಲಿ ಆಸೇತು ಹಿಮಾಚಲ ಪರ್ಯಂತ ಎಲ್ಲ ಭಾಗಗಳಲ್ಲೂ ಕೂಡ ಇದರ ಆಚರಣೆ ಒಂದಿಷ್ಟು ಆಚರಣೆಯಲ್ಲಿ ವ್ಯತ್ಯಾಸವಿದ್ದರೂ ಕೂಡ ನಾವು ಕಾಣಬಹುದು. ಮೊದಲನೇದಾಗಿ ಕೇವಲ ಭಾರತ ಮಾತ್ರವಲ್ಲದೇ ಪ್ರಪಂಚದ ನಾನಾ ಭಾಗಗಳಲ್ಲಿ ಹಿರಿಯರನ್ನು ಸ್ಮರಿಸಿ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಕೃತಜ್ಞತೆ ಕೊಡ್ತಕ್ಕಂಥ ಕೆಲವಷ್ಟು ಪದ್ಧತಿಗಳನ್ನು ನಾವು ಕಾಣ್ಬೋದಾದರೂ ಕೂಡ ಇದೊಂದು ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಸ್ಪಷ್ಟವಾಗಿ ಆಚರಣೆಗೆ ತಂದಿರತಕ್ಕಂಥ ಒಂದು ವೈಶಿಷ್ಟ್ಯತೆ ಭಾರತೀಯರದ್ದನ್ನು. ರೈಟ್. ಕವಿಯಾಡಿ ಜಯರಾಮಾಚಾರ್ಯ ಸರ್, ಈಗ ಮಹಾಲಯ ಪಿತೃಪಕ್ಷದ ಬಗ್ಗೆ ಆಚರಣೆಯ ಬಗ್ಗೆ ಸೋಮಯಾಜಿ ಸರ್ ಮಾತನಾಡ್ತಾ ಇದ್ರು. ಎಲ್ಲ ಓದ್ತಾ ಇದ್ದೆ ಸರ್, ಆ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. 122 ವರ್ಷಗಳ ನಂತರ ಹೀಗಾಗ್ತಾ ಇರೋದಂತೆ. ಅಂದರೆ ಚಂದ್ರಗ್ರಹಣದಿಂದ ಪಿತೃಪಕ್ಷ ಆರಂಭವಾಗಿ ಸೂರ್ಯಗ್ರಹಣದಲ್ಲಿ ಅದು ಅಂತ್ಯವಾಗ್ತಾ ಇದೆ. ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯೊಂದಿಗೆ ಅಂತ್ಯವಾಗ್ತಾ ಇದೆ ಅನ್ನೋದನ್ನು ನಾನು ಎಲ್ಲೋ ಓದ್ದೆ. ಅದು ಎಷ್ಟರ ಮಟ್ಟಿಗೆ ಸರಿ? ಹೀಗೆ ಸಂಭವಿಸ್ತಾ ಇರೋದ್ರಿಂದ ಇದರಲ್ಲೇನಾದರೂ ಬೇರೆ ವಿಶೇಷತೆ ಏನಾದರೂ ಇದೆಯಾ ಅನ್ನುವಂಥ ಕುತೂಹಲ ಆಚಾರ್ಯರೇ. ನನಗೆ ಸ್ವಲ್ಪ ಸಮಯ ಕೊಡಬೇಕು. 2-3 ವಿಷಯಗಳ ಬಗ್ಗೆಯೂ ನಾನಿಲ್ಲಿ ಮಾತಾಡ್ತೇನೆ. ಸರಿ. ಒಂದನೇದಾಗಿ ಇದು ಗ್ರಹಣ, ನೀವು ಹೇಳಿದ್ದು ಹೌದು. ಇದು ಪಿತೃಪಕ್ಷದಲ್ಲಿ ಗ್ರಹಣದ ಸ್ಥಿತಿ ಅದಕ್ಕಿಂತ 15 ದಿವಸದ ಮೊದಲಿನ ಕಾಲದಲ್ಲಿ ಪಿತೃಪಕ್ಷ ಪ್ರಾರಂಭ ಆಗುವ ಪ್ರಾರಂಭಿಕ ಹಂತದಲ್ಲಿ, ಅದು ಪ್ರಾರಂಭ ಆಗುವ ಹಿಂದಿನ ದಿನ, ಅರ್ಥಾತ್ ಭಾದ್ರಪದ ಕೃಷ್ಣ ಪ್ರತಿಪತ್ತಿನ ಹಿಂದಿನ ದಿನದ ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಆಯಿತು. ಈಗ ಭಾದ್ರಪದ ಕೃಷ್ಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಆಗ್ತದೆ. ಹೀಗೆ ಗ್ರಹಣದ ಸ್ಥಿತಿ ಆದರೆ ಅದು ಬಹಳ ಅಪಾಯಕಾರಿ. ಇದು ಬಹಳ ಆಗಾಗ್ಗೆ ಹೀಗೆ ಸಂಭವಿಸುವುದಿಲ್ಲ. ಇದು ಬಹಳ ರೇರ್ ಆಗಿ ಸಂಭವಿಸ್ತದೆ. ನೀವು ಹೇಳಿದಂತೆ 122 ವರ್ಷಕ್ಕೊಮ್ಮೆ ಇಂಥದ್ದು ಕೆಲವೊಮ್ಮೆ, ಅದು ಅಷ್ಟೇ ಅವಧಿ ಇಲ್ತಲ್ಲ, ಹೀಗೆ ಅಪರೂಪಕ್ಕೊಮ್ಮೆ ಸಂಭವಿಸ್ತದೆ. ಆ ಥರ ಈ ಬಾರಿ ಸಂಭವಿಸಿದೆ. ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿ ಒಂದು ಮಾತು ಹೇಳ್ತಾರೆ ಧೃತರಾಷ್ಟ್ರನಿಗೆ, ನೋಡು, ನಿನ್ನ ಮಗ ಕೃಷ್ಣನ ಯಾವುದೇ ಸಲಹೆಯನ್ನು ಕೇಳದೆ ಸಂಧಾನವನ್ನು ತಿರಸ್ಕರಿಸಿ ಯುದ್ಧವನ್ನು ಹೆಣಿಸುತ್ತಾ ಇದ್ದಾನೆ. ಇದರಲ್ಲಿ ಇದು ಮಾರ್ಗಶಿರ ಪಕ್ಷದ ಏಕಾದಶಿ ದಿವಸ ಈಗ ಯುದ್ಧ ಪ್ರಾರಂಭ ಅಂತ ಶುಕ್ಲ ಪಕ್ಷದ ಏಕಾದಶಿ ದಿವಸ ಯುದ್ಧ ಪ್ರಾರಂಭ ಅಂತ ಅವನು ನಿರ್ಣಯ ಮಾಡಿದ್ದಾನೆ. ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಬರ್ತದೆ, ಮುಂದೆ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಬರ್ತದೆ. ಇಂತಹ ಒಂದು ಪರ್ವಕಾಲದ ವ್ಯವಸ್ಥೆಗಳ ಇದ್ದಂತಹ ಕಾಲದಲ್ಲಿ ನಿನ್ನ ಮಗ ಯುದ್ಧ ಮಾಡುವುದರಿಂದ ಲಕ್ಷಾಂತರ ಅಲ್ಲ ಕೋಟ್ಯಂತರ ಜೀವಿಗಳು, ಯಾಕಂದರೆ ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಅಲ್ಲಿ ಸನ್ನಿಹಿತವಾಗಿದೆ ಯುದ್ಧಕ್ಕೆ. ಇದರಲ್ಲಿ ಎಲ್ಲರೂ ನಾಶ ಆಗದೆ ಯುದ್ಧ ನಿಲ್ಲೋದಿಲ್ಲ. ಆದ್ದರಿಂದ ಕೊನೆಗೆ ಅವಶೇಷವಾಗಿ ಸ್ವಲ್ಪ ಮಾತ್ರ ಉಳಿತಾರೆ ಅಂತ ಮಹಾಭಾರತದಲ್ಲಿ ಮತ್ತೆ ಕತೆ ಬರ್ತದೆ. ಪಂಚಪಾಂಡವರು ಮತ್ತು ಕೆಲವರು ಅಶ್ವತ್ಥಾಮ ಕೃಪಾ ಇತ್ಯಾದಿಗಳೆಲ್ಲ. ಹಾಗಾದ್ದರಿಂದ ಹಾಗೆ ಉಳ್ಕೊಂಡದ್ರಂಥ ಕಾರಣದ ಸ್ಥಿತಿಯಲ್ಲಿ ಆದ್ದರಿಂದ ಇಷ್ಟು ಕೋಟಿಗಟ್ಟಲೆ ಜನರ ಕೋಟಿಗಟ್ಟಲೆ ಜೀವಗಳ, ಅರ್ಥಾತ್ ಅದರಲ್ಲಿ ಕುದುರೆ ಇದೆ, ಆನೆ ಇದೆ, ಸೈನಿಕರಿದ್ದಾರೆ, ರಾಜರಿದ್ದಾರೆ ಇತ್ಯಾದಿ ಈ ಎಲ್ಲ ವ್ಯವಸ್ಥೆಯ ಸ್ಥಿತಿಯಲ್ಲಿ ಅವರಿಗೆಲ್ಲರಿಗೂ ಜೀವಕ್ಕೆ ಹಾನಿ ಆಗ್ತದೆ. ಇದಕ್ಕೆ ಕಾರಣನಾಗಿ ನೀನು ಮತ್ತು ನಿನ್ನ ಮಗ ಮತ್ತು ನಿನ್ನ ಇಡೀ ಪರಿವಾರ ಬಾಧ್ಯರಾಗ್ತಾರೆ. ಇದರಿಂದಾಗಿ ಎಷ್ಟು ದೊಡ್ಡ ಪಾಪದ ಬುತ್ತಿಯನ್ನು ಕಟ್ಟಿಕೊಳ್ತಿ, ಎಷ್ಟು ಜನ್ಮ ಈ ಪಾಪ ನಿನ್ನನ್ನು ಹಿಂಬಾಲಿಸಿ ಹೋಗ್ತದೆ. ವಿವೇಕಯುತನಾಗಿ ಇನ್ನಾದರೂ ಎಚ್ಚರಿಕೆ ಮಾಡ್ಕೋ ಅಂತ ಅವನು ಸೂಚನೆ ಕೊಡ್ತಾನೆ ವ್ಯಾಸ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ. ಅವ ಕೇಳುವುದಿಲ್ಲ, ಅವನ ಮಗನೂ ಕೇಳುವುದಿಲ್ಲ, ಮತ್ತು ಯುದ್ಧ ಆಗ್ತದೆ, ಎಲ್ಲ ನಾಶ ಆಗ್ತದೆ, ಆ ಪಾಪ ಅವರಿಗೆ ತಟ್ಟುತ್ತದೆ. ಹೀಗೆ ಆ ಕಾಲದಲ್ಲಿ 2 ಗ್ರಹಣವೂ ಸಂಭವಿಸಿತು. ಈಗ ಇದು ನೀವು ಹೇಳಿದಂಥ ಈ ಗ್ರಹಣ ಇದು ಅದಕ್ಕಿಂತಲೂ ಕಠಿಣವಾದದ್ದು ಅಂತ ಒಂದು ವೇಳೆ ನಮ್ಮಲ್ಲಿ ಆಗಿದ್ದರೆ, ಅಥವಾ 2 ಗ್ರಹಣವು ಒಂದು ಕಡೆಯಲ್ಲಿ ಕಂಡು ಬಂದಿದ್ರೆ, ಸುದೈವಶಾತ್ ಚಂದ್ರಗ್ರಹಣ ನಮ್ಮಲ್ಲಿ ಕಾಣ್ತದೆ, ಸೂರ್ಯಗ್ರಹಣ ಅಲ್ಲಿ ಕಾಣ್ತದೆ, ಸೂರ್ಯಗ್ರಹಣ ಕಾಣುವಲ್ಲಿ ಚಂದ್ರಗ್ರಹಣ ಕಾಣುವುದಿಲ್ಲ, ಚಂದ್ರಗ್ರಹಣ ಕಾಣುವಲ್ಲಿ ಸೂರ್ಯಗ್ರಹಣ ಕಾಣುವುದಿಲ್ಲ. ಆದ್ದರಿಂದ ಈ 2 ಗ್ರಹಣ ಅಷ್ಟು ದೊಡ್ಡ ವಿಪತ್ತು ಈಗ ಭಾರತದಲ್ಲಿ ಯಾವುದಿಲ್ಲ. ಅಥವಾ 2 ಗ್ರಹಣ ಏಕಕಾಲದಲ್ಲಿ ಒಂದು ಕಡೆಯಲ್ಲಿ ಆಗಿದ್ದಾಗ ಅಷ್ಟು ಆಪತ್ತಾಗ್ತದ? ಯಾವಾಗಲೂ ಅಲ್ಲ. ಅದು ಈಗ ಕಳೆದ ವರ್ಷ 2 ಗ್ರಹಣವು ಭಾರತದಲ್ಲಿ ಗೋಚರಿಸಿದೆ, ಕೆಲವು ವರ್ಷದ ಹಿಂದೆ ಗೋಚರಿಸಿದೆ. ಹಾಗೆ ಎಲ್ಲ ಕಾಲದಲ್ಲಿ ಕೋಟ್ಯಾಂತರ ಜನ ಸಾಯಿದ್ದಾರೆ ಅಂತ ಅಲ್ಲ. ಅಂಥ ಗ್ರಹಣಗಳು ಬಂದಾಗ ರವಷ್ಟು ಅಪಾಯಗಳು, ಎರಡೂ ಒಂದೇ ಕಡೆ ಪ್ರದೇಶದಲ್ಲಿ ಜನ ಕಾಣುವಂಥ ಪರಿಣಾಮಕಾರಿಯಾದ ಗ್ರಹಣ ಆದರೆ ಆಗ ಕೆಲವಷ್ಟು ಗಂಡಾಂತರಗಳೆಲ್ಲ ಆಗ್ತದೆ. ಈಗ ಇದು ಸೂರ್ಯಗ್ರಹಣ ಅಲ್ಲಿ ಆಗ್ತಾ ಇದ್ದು, ಚಂದ್ರಗ್ರಹಣ ಇಲ್ಲಿ ಆಗಿದ್ದು, ಹೀಗೆಲ್ಲ ಆಗ್ತಾ ಇರುವಾಗ ಜಗತ್ತಿನಂಥ ನಾಯಕರ ಮೇಲೆ ಪರಿಣಾಮ ಬೀರ್ತದೆ ಅಂತ.
ಸ್ವಲ್ಪ ಆಯಾ ಪ್ರದೇಶಗಳ ನಾಯಕರ ತಲೆಯಲ್ಲಿ ಸ್ವಲ್ಪ ಚಂಚಲದ ಅವ್ಯವಸ್ಥೆಯ ಸ್ಥಿತಿ ಬರ್ಬೋದು, ಹಾಗೆಲ್ಲ ಇರ್ಬೋದು. ಅಥವಾ ಇದರದಂಥ ಒಟ್ಟು ಪರಿಣಾಮದ ಯೋಗ ಫಲದಲ್ಲಿ ಕೆಲವಷ್ಟು ಪರಿಣಾಮದ ಸ್ಥಿತಿ, ಈ ಗ್ರಹಣದ ಪರಿಣಾಮ ಇಲ್ಲದೆ ಹುಚ್ಚರು ಕೆಲವರು ಆಡಳಿತಗಾರರಾದರೆ, ಟ್ರಂಪ್ನಂಥವರಾದರೆ ಅಂಥದ್ದು ಲೋಕಕ್ಕೆ ಆಪತ್ತನ್ನು ತಂದು ಕೊಡ್ತಾರವರು. ಅದಲ್ಲದಿದ್ದರೆ ಇಂಥದ್ದು ಈ ಗ್ರಹಣ ಸಂಭವಿಸುವ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಅಲ್ಲಿ ಪ್ರಾಕೃತಿಕ ವ್ಯತ್ಯಾಸ, ಆಮೇಲೆ ಸಾಮಾಜಿಕ ವ್ಯತ್ಯಾಸ, ಆಡಳಿತಾತ್ಮಕವಾದಂಥ ಗೊಂದಲಗಳು ಇತ್ಯಾದಿಗಳೆಲ್ಲ ಆಗುವ ಯೋಗ ಫಲದ ಸ್ಥಿತಿ ಉಂಟು. ಈಗ ಭಾರತದಲ್ಲಿ ಸ್ವಲ್ಪ ಎಲ್ಲ ಅದರಲ್ಲಿ ತೊಂದರೆ ತೊಡಕು, ಸ್ಯಾಂಕ್ಷನು, ಅದು ಇದು ಇತ್ಯಾದಿಗಳು, ವಿರೋಧ ಪಕ್ಷಗಳಿಂದ ರಗಳೆ, ಆಡಳಿತ ಪಕ್ಷದಲ್ಲಿ ಸುಮ್ಮನೆ ಅಪವಾದ ಇತ್ಯಾದಿಗಳೆಲ್ಲ ಬರುವುದಕ್ಕೆ ಗ್ರಹಣ ಕಾರಣ ಅಲ್ಲ. ಅದಕ್ಕೆ ಒಂದು ಸ್ವಲ್ಪ ಗ್ರಹಣವು ಚಂದ್ರಗ್ರಹಣವನ್ನು ಸಂಭವಿಸಿದ ಕಾರಣ. ಅದರೊಂದಿಗೆ ನಮ್ಮ ರಾಷ್ಟ್ರ ನಾಯಕರುಗಳಿಗೆ ಗ್ರಹಗತಿಯ ತೊಂದರೆ ತೊಡಕು ಇರುವುದು. ಈಗ ಅವರಿಗೆ ಅನುರಾಧ ನಕ್ಷತ್ರದವರಿಗೆ ಪಂಚಮದಲ್ಲಿ ಶನಿ, ಅಷ್ಟಮದಲ್ಲಿ ಗುರು, ಚತುರ್ಥದಲ್ಲಿ ರಾಹು ಹೀಗೆಲ್ಲ ಇರುವುದು, ದಶಾಭುಕ್ತಿಗಳ ಕಾಲದಲ್ಲೂ ಸಮಸ್ಯೆ ಇರುವುದರಿಂದ ಸ್ವಲ್ಪ ಪಾಪ ಅವರಿಗೆ ಅಪವಾದಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ, ಅನಗತ್ಯ ವ್ಯಕ್ತಿಗಳಿಂದ ಕಿರುಕುಳ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಗಳೆ ಇತ್ಯಾದಿ ಗ್ರಹಣದ ಒಂದು ಮೈನರ್ ಪರಿಣಾಮ. ಅದಕ್ಕಿಂತಲೂ ಅವರು ಜಾತಕೀಯವಾದಂಥ ಪರಿಣಾಮದಿಂದ ನಮ್ಮ ರಾಷ್ಟ್ರ ನಾಯಕರಾದಂಥ ಮೋದಿಯವರಿಗೆ ಹಾಗೆಲ್ಲ ಬಂದಿದೆ. ಅದಕ್ಕೆ ಅದನ್ನು ತಿಳಿಸಿದ್ದೆ ನಾನು ಅವರಿಗೆ, ಅದಕ್ಕೆ ಪರಿಹಾರಗಳನ್ನು ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಆ ಥರದ ಮುಂದರ್ಕೊಂಡು ಹೋಗ್ತದೆ. ಅವರ ಕೌಟುಂಬಿಕರ ಸಂಬಂಧ ನನಗಿದೆ, ಆದ್ದರಿಂದ ಸಂಪರ್ಕ ನನಗಿದೆ, ಆದ್ದರಿಂದ ಅದನ್ನು ಇದು ಮಾಡಿದ್ದೇನೆ. ರೈಟ್. ಈಗೊಂದು ಬ್ರೇಕ್ನ ಸ್ವೇಸ್, ಅದು ಮುಂಚೆ ನೀವೇನಾದ್ರು ಆ್ಯಡ್ ಮಾಡ್ತೀನಿ ಅಂತಂದರೆ ಆಗಲೇ ಹೇಳಿದ್ರಿ. ಇಲ್ಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಚಾರ್ಯ, ಎರಡು ಗ್ರಹಣದ ಮಧ್ಯೆ ಅನ್ನೋದಕ್ಕೆ ಆ ಒಂದು ವಾಕ್ಯಕ್ಕೆ ಅರ್ಥ ಇಲ್ಲ ಇಲ್ಲಿ. ಯಾಕೆಂದರೆ ಪಿತೃಪಕ್ಷ ಶುರುವಾಗ್ತಕ್ಕಂಥದ್ದು ಪಾಡ್ಯ ಬಂದರ ಮೇಲೆ, ಆದರೆ ಅದಕ್ಕೆ ಮುಂಚೆ ಹುಣ್ಣಿಮೆನಲ್ಲಿ ಗ್ರಹಣ ಆಗೋಗ್ಬಿಡ್ತು. ಅದು ಪಾಡ್ಯದವರೆಗೇನು ಬರಲಿಲ್ಲ. ಅಲ್ಲಿ ಕಳೆದು ಹೋದ್ರ ಮೇಲೆ ನಿನ್ನೆ, ಕಳೆದು ಹೋದ್ರ ಮೇಲೆ ನಿನ್ನೆದು ಇವತ್ತು ಅಂತ ಅನ್ನೋ ಪ್ರಶ್ನೆ ಅಲ್ಲಿ ಬರೋದಿಲ್ಲ. ಅಲ್ಲಿ ಅದು ಅದು ಚಂದ್ರಗ್ರಹಣ. ಆಮೇಲೆ ಸೂರ್ಯಗ್ರಹಣ, ಇಲ್ಲಿ ನಮಗೆ ಅಮಾವಾಸ್ಯೆ ಒಂದು ಆಚರಣೆ ಒಂದು ವ್ಯವಸ್ಥೆ ಏನಿದ್ರೂ ಕೂಡ ಬಹುತೇಕ ನಾಳೆ ಸೂರ್ಯಾಸ್ತದ ಒಳಗಡೆ ಆಗತ್ತೆ ಹೊರತಾಗಿ ಸೂರ್ಯಾಸ್ತದ ಮೇಲೆ ಈ ಅಮಾವಾಸ್ಯೆ ಆಚರಣೆ ಅನ್ನೋದೇನೂ ಇರೋದಿಲ್ಲ. ಆ ಸೂರ್ಯಾಸ್ತ ಆದ್ರ ಮೇಲೆ ಅಲ್ಲಿ ಮುಗೀತು. ಅಲ್ಲಿಗೆ ಅಮಾವಾಸ್ಯೆ ಅಲ್ಲೆಲ್ಲೋ ಇದ್ದು ಅದು ಆಗ್ತಾ ಇದೆ. ಆದ್ದರಿಂದ ಇದು ಈ ಗ್ರಹಣ ಇಲ್ಲಿ ಗೋಚರಣೆನೇ ಇಲ್ಲದೆ ಇರೋದರಿಂದ ಗ್ರಹಣದ ಮಧ್ಯೆ ಅಂತ ಹೇಳೋದಕ್ಕೆ ಆಗಲಾರ್ದು. ಭಾಗಶಃ ಚಂದ್ರಗ್ರಹಣ ಮುಗಿದ ನಂತರದಲ್ಲಿ ಪಿತೃಪಕ್ಷ ಶುರುವಾಯಿತು ಅನ್ನೋದು ಒಪ್ಕೊಳ್ತಕ್ಕಂಥದ್ದು. ಪಿತೃಪಕ್ಷ ಮುಗಿದು ಹೋಗ್ಬಿಡತ್ತೆ ಹೆಚ್ಚು ಕಡಿಮೆ, ಅಮಾವಾಸ್ಯೆ ಸೂರ್ಯಾಸ್ತ ಆದ್ರ ಮೇಲೆ ಅಲ್ಲಿಗೆ ಮುಗಿದು ಹೋಗುತ್ತೆ. ಆದ್ದರಿಂದ ಅದನ್ನು ವಿಶೇಷವಾಗಿ ನಾವು ಭಯ ಪಡುವಂಥದ್ದೇನೂ ಇಲ್ಲ. ಮತ್ತಾಗಲೇ ಸನ್ಮಾನ್ಯ ಆಚಾರ್ಯರು ಹೇಳಿದರು, ಆ ಪ್ರದೇಶದಲ್ಲಿ ಅದರ ಬಗ್ಗೆ ಒಂದಿಷ್ಟು ಪ್ರಭಾವ ಬೀರುತ್ತೆ ಹೊರತಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅದು ಏನೋ ಆಯಿತು ಅಂತ ಹೇಳೋದಕ್ಕೆ ಗ್ರಹಣವನ್ನು ಅನಿಷ್ಟ ಕಂಗಾರ ಗುರಿ ಅಂತಕ್ಕಂಥ ಒಂದು ಗಾದೆ ಮಾತಿದ್ದಿಲ್ಲ. ಆ ಥರ ಎಲ್ಲೋ ಏನೋ ಆಯಿತು ಅದಕ್ಕೆ ಗ್ರಹಣ ಕಾರಣ ಅಂತಕ್ಕಂಥದ್ದು ಅರ್ಥ ಇಲ್ಲದೆ ಇರತಕ್ಕಂಥದ್ದು ಅಂತ ಆಚಾರ್ಯ ಏನೋ ಹೇಳಬೇಕು ಅಂತಿದ್ದಾರೆ ನೋಡಿ. ಆಚಾರ್ಯರು ಪ್ಲೀಸ್ ಹೇಳಿ ಹೇಳಿ ಹೇಳಿ. ಒಂದು ವಿಷಯ, ಸೋಮಯಾಜಿಯವರು ನನ್ನ ಮಾತನ್ನು ಪೂರ್ಣ ಕೇಳಿಸಿಕೊಳ್ಳಿಲ್ಲ ಅಂತ ಕಾಣುತ್ತದೆ, ಕ್ಷಮಿಸಬೇಕು. ಯಾಕೆ ಅಂತ ಹೇಳಿದರೆ ನಾನು ಸ್ವಲ್ಪ ಫಾಸ್ಟ್ ಮಾತಾಡೋದ್ರಿಂದ ಅವರಿಗೆ ಅರ್ಥ ಆಗಲಿಲ್ವೇನೋ. ನಾನು ಹೇಳಿದೆ, ಚಂದ್ರಗ್ರಹಣ ಸೂರ್ಯಗ್ರಹಣ ಒಂದು ಕಡೆಯಲ್ಲಿ ಏಕಕಾಲಕ್ಕೆ ಕಾಣುವ ಕಾಲದಲ್ಲಿ ಅದು ವಿಶೇಷವಾದಂತಹ ಪರಿಣಾಮ ಇರುವ ಪ್ರದೇಶಗಳಲ್ಲಿ ಅದರ ಪರಿಣಾಮ ಆಗ್ತದೆ ಅಂತ ಒಂದು ಹೇಳಿದ್ದೇನೆ. ಎರಡನೇದಾಗಿ ಇದು ಎರಡೂ ನಮ್ಮಲ್ಲಿ ಕಾಣಿಸುವುದಿಲ್ಲ. ಒಂದು ನಮ್ಮಲ್ಲಿ ಕಾಣಿಸಿದಾಗ ಮತ್ತೊಂದು ಕಾಣಿಸೋದಿಲ್ಲ. ಆದ್ರಿಂದ ಈ ಬಾರಿ ನಮ್ಮಲ್ಲಿ ಗ್ರಹಣದ ಕಾಲದಿಂದ ಪರಿಣಾಮ ಇಲ್ಲ ಅಂತಲೂ ಅದನ್ನು ಸ್ಪಷ್ಟಪಡಿಸಿದ್ದೇನೆ. ಗ್ರಹಣದ ಕಾಲದಿಂದ ಏನೂ ಆಪತ್ತು ಬರುವುದಲ್ಲ, ಜಾತಕೀಯ ಪರಿಣಾಮದಿಂದ ಬರ್ತದೆ ಅಂತ ಹೇಳಿದ್ವಿ. ಎರಡು ಗ್ರಹಣಗಳ ಕಾಲದಿಂದ ನಮ್ಮಲ್ಲಿ ಈಗ ಆಪತ್ತು ಬರೋದಿಲ್ಲ ಅಂತ ಹೇಳಿದ್ದೇನೆ. ಮಾರ್ಗಶಿರ ಮಾಸದಲ್ಲಿ ಮಹಾಭಾರತದಲ್ಲಿ ಹಾಗೆ ಆಗಿದ್ರೆ ಬರ್ತದೆ. ಹಾಗಾಗಿದ್ರೆ ಗ್ರಹಣಗಳು ಎರಡು ಏಕಕಾಲದಲ್ಲಿ ಬಂದಿದ್ರೆ, ಅಂತಹ ವಿಶೇಷ ಸನ್ನಿವೇಶದ ಕಾಲ ಆಗಿದ್ರೆ ಅದು ಬರ್ತದೆ ಅಂತ. ಇದು ನಾನು ಮೊದಲೇ ಹೇಳಿದ್ದೇನೆ, ಹುಣ್ಣಿಮೆ ಗ್ರಹಣ ಪಿತೃಪಕ್ಷದ ಮೊದಲಿನ ಹುಣ್ಣಿಮೆಯ ದಿವಸ ಬರ್ತದೆ, ಪಿತೃಪಕ್ಷದ ಅಮಾವಾಸ್ಯೆಯಲ್ಲಿ ಬರ್ತದೆ ಅಂತ ಅದನ್ನೆಲ್ಲ ನಾನು ಸ್ಪಷ್ಟಪಡಿಸಿದ್ದೇನೆ. ನಾನು ಫಾಸ್ಟ್ ಮಾತಾಡಿದ್ದು ಅವ್ರಿಗೆ ಅರ್ಥ ಆಗಲಿಲ್ವೋ ಏನೋ, ಆದ್ರಿಂದ ಅಥವಾ ಸರಿ ಕೆಲವೊಮ್ಮೆ ಕೇಳಿಕೊಳ್ಳುವ ಸಮಸ್ಯೆ ಇದ್ಲು ಹಾಗೆ ಆಗ್ಬೋದು. ಆದ್ರಿಂದ ಆಕ್ಷೇಪಾರ್ಹವಾದ ಯಾವ ಯಾವಾಗಲೂ ನನ್ನ ಜೀವ ಒಪ್ಕೊಂಡೆ. ನಾಗಲೇ ಹೇಳಿದೆ, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನ ನೀವು ನಮ್ಮ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳ ಜೊತೆ ಖಂಡಿತವಾಗಿಯೂ ಕೇಳಬಹುದು. ಮುಂದಿನ ಹಂತದಲ್ಲಿ ಆ ನಂಬರ್ಗಳನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಆಗಲೇ ಸೋಮಯಾಜಿ ಸರ್, ನಾನು ಆಗಲೇ ಹೇಳ್ತಾ ಇದ್ದೆ,
ಸೂರ್ಯ ಅಂತಂದ್ರೆ ಸೂರ್ಯಗ್ರಹಣ ಅಂದ್ರೆ ಜಾಗತಿಕ ಪರಿಣಾಮಗಳಾಗುತ್ತೆ ಸೂರ್ಯಗ್ರಹಣದಿಂದ ಅಂತ ಹೇಳಿ ಸಂಹಿತ ಶಾಸ್ತ್ರದಲ್ಲಿ ಬರ್ದಿದೆ ಅಂತ ಹೇಳಿ ಎಲ್ಲೋ ಓದ್ದೆ. ಯಾರು ಹೇಳಿದ್ದನ್ನ ಕೇಳಿಸ್ಕೊಂಡೆ, ನನಗೆ ಗೊತ್ತಿಲ್ಲ. ಉತ್ತರವನ್ನ ನೀವು ಕೊಡಬೇಕು. ಈಗ ಜಾಗತಿಕ ಪರಿಣಾಮ ಅಂದ್ರೆ ಅದು ಯಾವ ರೀತಿಯಾದಂತಹ ಪರಿಣಾಮ ಅಂತ ಹೇಳಿ. ಕೆಲವಷ್ಟು ಸೋಕಾಲ್ಡ್ ವಿದ್ವಾಂಸರು ಅಥವಾ ಮಾಧ್ಯಮಗಳ ನಿರೂಪಕರು ದೇ ಆರ್ ಗೂಗಲ್ ಸ್ಕಾಲರ್ಸು. ಅವರಿಗೆ ದೇ ಡಿಪೆಂಡ್ ಆನ್ ಗೂಗಲ್. ಏನಕ್ಕೂ ಗೂಗಲ್ ನೋಡೋದು, ಆ ಗೂಗಲ್ನಲ್ಲಿ ಹೇಳಿದ್ದನ್ನೇ ಅವರಿಗೆ ಅದೇನೇ ಅಲ್ಟಿಮೇಟ್ ಅಥಾರಿಟಿ. ಇನ್ಯಾವುದನ್ನು ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ಅವರ ಮಾತಿಗೆ ಬೆಲೆ ಇಲ್ಲ ಅಲ್ಲಿ. ಗೂಗಲ್ ಏನು ಹೇಳುತ್ತೆ, ಗೂಗಲ್ ಹಿಂಗೆ ಹೇಳುತ್ತೆ. ಅದಕ್ಕಾಗಿನೇ ಈ ಪ್ರಶ್ನೆ. ಇದೆಲ್ಲ ಗೂಗಲ್ ಶಾಸ್ತ್ರ ಅಧ್ಯಯನ ಮಾಡಿದವರು ತಾವು ಉತ್ತರವನ್ನು ಕೊಡಬೇಕು, ಅನುಮಾನಗಳನ್ನ ನೀವು ಬಗೆಹರಿಸಬೇಕು ಅನ್ನೋ ಕಾರಣಕ್ಕೆ. ಸೂರ್ಯನಿಗೆ ಸೂರ್ಯ ಆತ್ಮ ಜಗತಸ್ತಶ್ಚುತಶ್ಚ ಅಂದ್ರು ಒಂದು ಕಡೆ, ಇನ್ನೊಂದು ಕಡೆ ಹೇಳ್ತಾರೆ ಜಗತಶ್ಚಕ್ಷು ಚಕ್ಷು ಅಂತ, ಅಂದರೆ ಪ್ರಪಂಚದ ಕಣ್ಣು ಅಂತಲೂ ಹೇಳ್ತಾರೆ. ಆ ಸೂರ್ಯನ ಮೇಲೆ ಆಗ್ತಕ್ಕಂಥ ಪರಿಣಾಮ ಗ್ರಹಣದಿಂದ ಅಥವಾ ಇತ್ಯಾದಿಗಳಿಂದ ಅದು ವಿಶ್ವದ ಮೇಲೆ ಪರಿಣಾಮ ಆಗತ್ತೆ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದಂತಹ ಜ್ಞಾನ, ಸಾಮಾನ್ಯವಾಗಿ ಹೇಳ್ತಕ್ಕಂಥ ಮಾತು. ಹಾಗಂದ ಮಾತ್ರಕ್ಕೆ ಇದೆಲ್ಲೋ ನಡೆದಂಥ ಗ್ರಹಣ ಇಡೀ ವಿಶ್ವದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಆಗುತ್ತೆ ಅಂದರೆ ವಿಶ್ವದಲ್ಲಿ ಬಹಳ ಕಡಿಮೆ ಸ್ಥಳದಲ್ಲಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಬಹುಭಾಗದಲ್ಲಿ ಗೋಚರವಾಗ್ತಾ ಇದ್ದರೆ, ಬಹುಭಾಗಗಳಲ್ಲಿ ಒಂದು ಅರ್ಧ ಭಾಗಕ್ಕಾದ್ರೂ ಗೋಚರವಾದರೆ ಆಗ ಇದರ ಪರಿಣಾಮ ಇತ್ಯಾದಿಗಳು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು ಹೊರತು ಎಲ್ಲ ಒಂದು ಕಡೆಯಲ್ಲಿ. ಆಮೇಲೆ ಆಗಲೇ ನಮ್ಮ ಆಚಾರ್ಯರು ಹೇಳಿದರು, ಇದು ಆ ಪ್ರಾಂತ್ಯದಲ್ಲಿ ಆಗ್ತಕ್ಕಂಥದ್ದಾದ್ದರಿಂದ ಅಂತ. ನಂದು ಕೂಡ ಅದೇ ಸ್ಪಷ್ಟವಾದಂಥ ಅಭಿಪ್ರಾಯ. ಅದು ಏನಪ್ಪ ಏನಾದರೂ ವ್ಯತ್ಯಾಸಗಳೇನಾದರೂ ಸ್ವಲ್ಪ ಇದಾದರೂ ಕೂಡ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಇತ್ಯಾದಿ ಆ ಪ್ರಾಂತ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ರಾಜಕೀಯ ವಿಪ್ಲವಗಳಾಗ್ಬೋದೇ ಹೊರತಾಗಿ ವಿಶ್ವಾದ್ಯಂತ ಆಗತ್ತೆ ಅಂತಕ್ಕಂಥದ್ದು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ನಂಬರ್ 1. ಆಮೇಲೆ ಈಗ ಆಗ್ತಾನೆ ಇದೆ. ಈಗ ಇಲ್ಲಿ ಕೆಲವು ರಾಷ್ಟ್ರದ ನಾಯಕರು, ನಮ್ಮ ಭಾರತ ಅಲ್ಲ, ಹೊರದೇಶದ ರಾಷ್ಟ್ರದ ಕೆಲವು ನಾಯಕರುಗಳ ವರ್ತನೆ ಅದು ಸೂರ್ಯಂಗಿಲ್ಲ ಗ್ರಹಣ ಹಿಡಿದಿರೋದು, ಅವರಿಗೆ ಗ್ರಹಣ ಹಿಡಿದುಬಿಟ್ಟಿದೆ. ಆ ಥರದ ವರ್ತನೆಗಳಿಂದ ನಡೀತಾ ಇದೆಯಲ್ಲ. ಆಮೇಲೆ ಅಕ್ಕಪಕ್ಕದಲ್ಲಿ ಕೆಲವಷ್ಟು ರಾಜಕೀಯ ವಿಪ್ಲವಗಳು ಆಗ್ತಿದೆ. ಅದಕ್ಕೆ ನೀವು ಸೂರ್ಯಗ್ರಹಣ ತಳಕು ಹಾಕೋಬೇಕಂತ ಪ್ರಯತ್ನ ಪಟ್ಟರೆ ಹಾಕ್ಬೋದೇ ಹೊರತಾಗಿ ನನ್ನ ಅಭಿಪ್ರಾಯದಲ್ಲಿ, ನನ್ನ ತಿಳುವಳಿಕೆಯ ಮಟ್ಟಿಗೆ ಅವೆಲ್ಲ ಏನೂ ಇಲ್ಲಮ್ಮ. ಸ್ಪಷ್ಟವಾದಂಥದ್ದು. ಆಚಾರ್ಯರು ಕೂಡ ಅದನ್ನೇ ಹೇಳ್ತಾರೆ ಅನ್ಕೋತೀನಿ. ಯಾಕೆಂದ್ರೆ ಆಚಾರ್ಯರ ಬಳಿ ಹೋಗ್ತೀನಿ, ಒಂದು ಎಕ್ಸಾಂಪಲ್ನ ಜೊತೆ ಬರ್ತೀನಿ ಆಚಾರ್ಯ. ಈಗ ಮೊನ್ನೆ ಚಂದ್ರಗ್ರಹಣ ಆಯಿತು. ಚಂದ್ರಗ್ರಹಣ ಆದಾಗ ಅದು ನಮಗೆ ಗೋಚರ ಆಯಿತು. ಚಂದ್ರಗ್ರಹಣ ಆದಂಥ ನಂತರದಲ್ಲಿ ನೇಪಾಳದಲ್ಲಿ ಈ ಜೆನ್ಸಿ ಕ್ರಾಂತಿ ಆಯಿತು. ಅಲ್ಲಿ ಸರ್ಕಾರನೇ ಉರುಳಿ ಬಿಡ್ತು. ಅಲ್ಲಿನ ಪ್ರಧಾನಿ ಅಧ್ಯಕ್ಷರು ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕಾಯಿತು. ಅದರ ಎಫೆಕ್ಟಾ ಇದು ಅಥವಾ ಅದೇನಾದರೂ ಕಾರಣ ಆಯ್ತಾ ಅನ್ನೋದು ನನ್ನ ಕುತೂಹಲದ ಪ್ರಶ್ನೆಯಷ್ಟೇ. ಗ್ರಹಣಗಳಂತ ನಾನು ಆಗಾಗ್ಗೆ ಎಲ್ಲ ಗ್ರಹಣಗಳಲ್ಲಿ ನೀವು ಯಾವಾಗೆಲ್ಲ ನನ್ನ ಮಾಧ್ಯಮದವರು ಕರಿತೀರಿ ಆವಾಗೆಲ್ಲ ಹೇಳ್ತಾ ಬಂದಿದ್ದೇನೆ, ಗ್ರಹಣ ದೊಡ್ಡದಾದಂತಹ ಯಾವುದೋ ದೈಹಿಕವಾಗಿಯೂ ದೈಹಿಕವಾಗಿ ದೊಡ್ಡ ಅಪಾಯವನ್ನು ಮಾಡೋದಿಲ್ಲ. ನಾನು ಮೊನ್ನಿನ ಗ್ರಹಣದ ಕಾಲದಲ್ಲೂ ನಿಮ್ಮ ಚಾನಲಲ್ಲೇ ಮಾತಾಡಿದ್ದೆ. ನಾನು ಈಗ 70 ವರ್ಷ 100ಕ್ಕೂ ಮಿಕ್ಕಿ ಗ್ರಹಣಗಳನ್ನು ಕಂಡಿದ್ದೇನೆ. ಎಂಥದ್ದು ಅಂಥ ದೊಡ್ಡ ರಾಷ್ಟ್ರ ವೈಶ್ವಿಕವಾದಂಥ ವಿಪ್ಲವ ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟ ವಿಪ್ಲವವೋ ದೇಶಕ್ಕೆ ಸಂಬಂಧಪಟ್ಟ ಮಹಾಗಂಡಾಂತರವೋ ಆದದ್ದು ಗ್ರಹಣದ ಕಾರಣದಿಂದ ಅಲ್ಲ. ಬೇರೆ ಬೇರೆ ರಾಷ್ಟ್ರ ನಾಯಕರದ್ದಂಥ ಮಾನಸಿಕ ಪರಿಸ್ಥಿತಿ, ಜನರದ್ದಾದಂಥ ಹುಂಬತನದ ವ್ಯವಸ್ಥೆ ಅಥವಾ ಪ್ರಕೃತಿಯ ಮೇಲೆ ಮಾಡುವ ದಾಳಿಯಿಂದ ಕೋಪಿಸಿಕೊಂಡ ಅಥವಾ ಅದರಿಂದಾಗಿ ಅಸಮತೋಲನವನ್ನು ಹೊಂದಿದಂಥ ಪ್ರಕೃತಿ ತನ್ನ ಮುನಿಸುವಿಕೆಯಿಂದ ಒಂದಷ್ಟು ಅವಾಂತರಗಳನ್ನು ಮಾಡಬಹುದು ವಿನಃ ಎಲ್ಲವನ್ನು ನಾವು ಗ್ರಹಣಕ್ಕೆ ಪಟ್ಟ ಕಟ್ಟುವಂತಿಲ್ಲ ಅಂತ ಆಗಾಗ್ಗೆ ಹೇಳ್ತಾ ಬಂದಿದ್ದೇನೆ. ಸೋಮಯಾಜಿಗಳು ಹೇಳಿದಂತೆ ಈ ಬಾರಿಯೂ ಅದನ್ನೇ ಹೇಳ್ತೇನೆ. ಇದು ಒಂದು ವಿಷಯ. ಮೊನ್ನಿನ ನೇಪಾಳದ ಘಟನೆ ರವಷ್ಟು ಅದಲ್ಲ ಅಂತಲ್ಲ, ನಾನು ಆವಾಗಲೂ ಹೇಳ್ತೇನೆ ಸ್ವಲ್ಪ ಆಗ್ತದೆ ಅಂತದ್ದು ಘಟನೆಗಳು ಕೆಲವಷ್ಟು ಕಾರಣಗಳಲ್ಲಿ ಸಣ್ಣದಾಗುವುದನ್ನು ಸ್ವಲ್ಪ ಉದ್ರೇಕಿತವಾಗುವಂಥ ವ್ಯವಸ್ಥೆ ಮಾಡುವಲ್ಲಿಯೂ ಚಂದ್ರ ಮನಕಾರಕನಾದ್ದರಿಂದ ಅಲ್ಲಿ ಕಾಣ್ತಾ ಇತ್ತು ಗ್ರಹಣ. ಆದದ್ರಿಂದ ಅದು ಇಲ್ಲ ಅಂತ ನಾನು ರೂಲ್ ಔಟ್ ಮಾಡುವಂತಿಲ್ಲ. ಒಂದು ಮತ್ತು ವಿಶ್ವದ ನಾಯಕರು ಅವರು ಒಳ್ಳೆ ಸಭ್ಯ ನಾಯಕರು, ಮೋದಿ ಅಂತ ಒಳ್ಳೆ ನಾಯಕರು ಬಂದರೆ ದೇಶ ಸಮತೋಲನ ವ್ಯವಸ್ಥೆಯಲ್ಲಿ ಇರ್ತದೆ. ಮನೋರೋಗಿಗಳ ಟ್ರಂಪ್ನಂಥ ಮನೋರೋಗಿಗಳೆಲ್ಲ ನಾಯಕರಾದರೆ ಅವು ಯಾವ ಗ್ರಹಣ ಬೇಕು ಅಂತಿಲ್ಲ, ಹಾಗೆಯೇ ವೈಶ್ವಿಕವಾದಂಥ ತೊಡಕಾಗ್ತದೆ. ಅಥವಾ ಪಾಕಿಸ್ತಾನದಂತಹ ಅಥವಾ ಯುಕ್ರೇನ್ನಂತಹ ಹುಂಬ ರಾಜಕಾರಣಿಗಳೆಲ್ಲ ಇದ್ದರೆ ಅಲ್ಲಿಯೂ ಆ ವ್ಯವಸ್ಥೆಯ ಸ್ಥಿತಿ ಎಲ್ಲ ಆಗ್ತದೆ. ಇದೆಲ್ಲ ಲೋಕದಲ್ಲಿ ನಡೆಯುವಂಥದ್ದೇ.
ಹಾಗಾದ್ರಿಂದ ಇದಕ್ಕೆ ಗ್ರಹಣಕ್ಕೆ ಸಮತೋಲನ. ಇನ್ನು ಪಿತೃಪಕ್ಷದ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಹೇಳಿ ಸರ್. ಸೋಮಯಾಜಿಗಳು ಅದನ್ನು ಹೇಳಿದರು. ಪಿತೃಪಕ್ಷ ವಸ್ತುನಿಷ್ಠವಾಗಿ ಪಿತೃಪಕ್ಷದ ಪಾಡ್ಯದ ದಿವಸ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ. ಇದು ಸಾವಿರ ವರ್ಷಗಳ ಎಲ್ಲ ದಾಳಿಯ ಹೊರತಾಗಿ ಇದು ಉಳಿದುಕೊಂಡಿರುವುದಕ್ಕೆ ಕಾರಣವೇ ಇದು ಮನುಷ್ಯತ್ವವನ್ನು ಬಹಳ ವಿಜೃಂಭಿಸುವಂತಹ ಒಂದು ಸಂಸ್ಕೃತಿ ನಮ್ಮದು ಧರ್ಮ. ಹಾಗಾದ್ರಿಂದ ಅಂದರೆ ನಮ್ಮದಂಥ ಈ ಇಡೀದಂಥ ಪರಂಪರೆ ಮುಂದುವರಿಸುವುದಕ್ಕೆ ಕಾರಣವಾಗಿ ನಮಗೆ ಕೀರ್ತಿಯನ್ನು, ಗೌರವವನ್ನು, ಮನೆತನದ ಭದ್ರತೆಯನ್ನು ಕೊಟ್ಟಿರಬಹುದಾದಂಥ ಹಿರಿಯರನ್ನು ನಾವು ಮರೆಯಬಾರದು. ನಮ್ಮ ಮುಂದಿನ ಜನರೇಷನ್ರಿಗೂ ನಮ್ಮದಂಥ ಪರಂಪರೆಯ ಜ್ಞಾನ ಸಿಗುವಂತೆ ಆಗಬೇಕು ಅನ್ನುವಂಥ ಒಂದು ವೈಜ್ಞಾನಿಕವಾದ ಮತ್ತು ಸಾಮಾಜಿಕವಾದ ವ್ಯವಸ್ಥೆ. ಮತ್ತೊಂದು ಧಾರ್ಮಿಕವಾಗಿಯೂ ನಮಗಿಷ್ಟೆಲ್ಲ ಕೊಟ್ಟಂಥ ಹಿರಿಯರಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ವ್ಯವಸ್ಥೆ ಆಗಿದ್ದುಕೊಂಡು ಅದು ಪಿತೃಗಳು ದೇವರ ಹತ್ರ ಪ್ರಾರ್ಥಿಸಿಕೊಂಡು ನಮ್ಮದಂಥ ಕುಟುಂಬವನ್ನು ನಾವು ನೋಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಮಾಡಿದವಾಗ ಇದರದ್ದು ಭಾದ್ರಪದ ಕೃಷ್ಣ ಪ್ರತಿಪತ್ತಿನ ದಿವಸ ನೀವು ಭೂಲೋಕಕ್ಕೆ ಹೋಗಿ ಭೂಮಿಯಲ್ಲಿ ನಿಮ್ಮದಾದಂಥ ಸಂತಾನವನ್ನು ಕಂಡುಕೊಂಡು ಆ ಬಳಿಕ ನೀವು ಆಶ್ವಯುಜ ಇದೀಗ ಈ ಭಾದ್ರಪದ ಇದರಲ್ಲಿ ಇದು ಶುರುವಾಗ್ತದೆ ಪಿತೃಪಕ್ಷ. ಕೃಷ್ಣ ಪಕ್ಷದ ಪ್ರತಿಪತ್ತಲ್ಲಿ ಆಶ್ವಯುಜ ಬಹುಳ ತ್ರಯೋದಶಿ ದಿವಸ ಅವರು ಮರಳಿ ಅವರ ಪಿತೃಲೋಕಕ್ಕೆ ಹೋಗ್ತಾರೆ. ಆದ್ರಿಂದಲೇ ಅಷ್ಟು ದಿವಸ ನಮ್ಮಲ್ಲಿ ಇಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲ ಹಿರಿಯರು ನೋಡಿಕೊಂಡು ಅವರು ನಮ್ಮೊಂದಿಗೆ ಸಂಭ್ರಮಿಸ್ತಾರೆ ಅನ್ನುವ ಧಾರ್ಮಿಕವಾದಂಥ ನಂಬಿಕೆಯಂತೆ ಅವರು ಆ ದಿವಸ ತ್ರಯೋದಶಿ ದಿವಸ ಅವರಿಗೆ ಪಿಂಡದಾನ ಮಾಡಿ ಕಳಿಸುವ ಕ್ರಮ ಇದೆ. ಕಳಿಸುವಾಗ ಅದಕ್ಕೆ ಆಕಾಶ ದೀಪ ಅಂತ ಇಡ್ತಾರೆ, ಸುರು ಬಾಣಗಳನ್ನು ಆಕಾಶಕ್ಕೂ ಬಿಡ್ತಾರೆ. ಮಾರ್ಗದಲ್ಲಿ ಹೋಗಿ ಅಂತ ಸಂಭ್ರಮದಿಂದ ಬೀಳ್ಕೊಳ್ಳುವ ಹಬ್ಬವಾಗಿ ದೀಪಾವಳಿಯ ಮುನ್ನಾ ದಿನದಿಂದ ಪ್ರಾರಂಭ ಆಗಿ ನರಕ ಚತುರ್ದಶಿ ಹಿಂದಿನ ದಿವಸ ಪ್ರಾರಂಭ ಆಗಿ ಅಮಾವಾಸ್ಯೆಯ ದಿವಸ ಇದು ಹೀಗೆ ನಡೀತಾ ಹೋಗ್ತದೆ. ಪಿತೃಲೋಕಕ್ಕೆ ಅವರು ಅಮಾವಾಸ್ಯೆ ದಿವಸ ತಲುಪ್ತಾರೆ ಅಂತ ಸಂಪ್ರದಾಯ. ಮತ್ತೆ ಮತ್ತೊಂದು ನಮ್ಮ ಧರ್ಮದ ಮತ್ತೊಂದು ಸ್ವಾರಸ್ಯ, ನಾವು ಸೋಮಯಾಜಿಗಳು ಹೇಳಿದಂತೆ ತಂದೆ ಎಲ್ಲ ನಮ್ಮದಂತ ತಂದೆ ಮತ್ತು ತಂದೆಯ ಪರಿವಾರ ಎಲ್ಲ, ತಾಯಿ ಮತ್ತು ತಾಯಿಯ ಪರಿವಾರ ಎಲ್ಲ, ಗುರುಗಳು, ಮಿತ್ರರು, ಆಮೇಲೆ ನಮ್ಮದಂತ ಜೀವನ ಮಾರ್ಗದರ್ಶಿಗಳು, ಪ್ರಾಣಿಗಳು, ಪ್ರಕೃತಿಯ ವೃಕ್ಷಗಳು, ಹೀಗೆ ಎಲ್ಲದ ಕೊಟ್ಟಾಗಿ 49 ಪಿಂಡದಾನ ಮಾಡಿ ನಿಮಗೆಲ್ಲರಿಗೂ ಕೃತಜ್ಞತೆ ಮಾಡ್ತಾ ಇದ್ದೇವೆ. ನಮಗೋಸ್ಕರ ನೀವು ಜೀವವನ್ನು ತೆತ್ತಿದ್ದೀರಿ ಅಥವಾ ನಮ್ಮ ವ್ಯಕ್ತಿತ್ವದ ನಿರೂಪಣೆಯಲ್ಲಿ ನಿಮ್ಮದಂಥ ಬಹುದೊಡ್ಡ ಕೊಡುಗೆ ಇದೆ ಅಂತ ಕೃತಜ್ಞತಾ ಸ್ವರೂಪದಲ್ಲಿ ಅವರನ್ನು ನೆನಪಿಸಿಕೊಳ್ಳುತ್ತಾ ಎಂತಹ ಒಂದು ಒಳ್ಳೆಯ ವ್ಯವಸ್ಥೆ ನೋಡಿ. ವಿಶ್ವದ ಎಲ್ಲಿಯೂ ಯಾವ ಧರ್ಮದಲ್ಲಿಯೂ ಇಲ್ಲದ ಒಂದು ವ್ಯವಸ್ಥೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಪಿತೃಪಕ್ಷದಿಂದ ಪ್ರಾರಂಭವಾಗಿ ಅಮಾವಾಸ್ಯವರೆಗೆ ಮತ್ತೆ ಆ ಅದರದ್ದು ಆಶ್ವಯುಜ ಕೃಷ್ಣ ತ್ರಯೋದಶಿ ದಿವಸದವರೆಗೆ ಅದರಂಥ ಆಚರಣೆ ತರ್ಪಣ ಇತ್ಯಾದಿಗಳನ್ನು ಮಾಡಿ ಆವಾಗ ಪುನಃ ಪಿಂಡದಾನ ಮಾಡಿ ಕಳಿಸುವಂತಹ ವ್ಯವಸ್ಥೆ ಸ್ಥಿತಿ ಆಗ್ತದೆ. ಹೀಗೆ ನಮ್ಮದಕ್ಕೆ ಪ್ರಯೋಜಕರಾದಂಥ ಎಲ್ಲ ಆತ್ಮಗಳು ನಮ್ಮನ್ನು ನೋಡುವುದಕ್ಕೆ ಬರ್ತಾರೆ ಅನ್ನುವ ಸಂಪ್ರದಾಯದಂತೆ ಈ ಪಿತೃಪಕ್ಷ ಅಂತ ಆಚರಣೆಯ ಸ್ಥಿತಿ ಶುರುವಾಗ್ತದೆ. ತಂದೆಯ ಇಡೀ ತೀರಿ ಹೋದಂಥ ಕುಟುಂಬಿಕ ಸದಸ್ಯರು, ತಾಯಿಯ ತೀರಿ ಹೋದಂಥ ಕುಟುಂಬ ಸದಸ್ಯರು, ನನ್ನದಂಥ ರಕ್ತ ಸಂಬಂಧಿಗಳು, ನನ್ನ ಮಡದಿ ಮಕ್ಕಳು ಏನಾದರೂ ಅಪಾಯ ಆಗಿದ್ರೆ ಅವರು, ನನ್ನದಂಥ ಮಿತ್ರವರ್ಗದವರು, ನನ್ನದಂಥ ಹಿತೈಷಿಗಳು, ಗುರುವೃಂದ, ಪ್ರಾಣಿಗಳು, ಪಕ್ಷಿ ಮತ್ತು ವೃಕ್ಷಗಳು ಎಲ್ಲದಕ್ಕೂ ಪಿಂಡ ಕೊಡುವಂಥ ಒಂದು ವಿಶೇಷ ಸಂಪ್ರದಾಯ ಇದು ಭಾರತೀಯ ಧರ್ಮದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ನಮಸ್ತೆ ಮೇಡಮ್. ಕೇಳಿ ನಿಮ್ಮ ಪ್ರಶ್ನೆ ಕೇಳಿ ಶೀಲಾ ಅವರೇ. ನಮ್ ಪ್ರಶ್ನೆ ಬಂದು ಮೇಡಮ್, ನಮ್ ಮಾವ ತೀರೋಗಿದ್ದಾರೆ, ನಮ್ಮ ಅತ್ತೆ ಸಪ್ರೇಟ್ ಇದ್ದಾರೆ ಮಗಳ ಮನೇಲಿ, ನಾವು ಸಪ್ರೇಟ್ ಇದ್ದೇವೆ. ನಮ್ಮ ಅತ್ತೆಯವ್ರ ಹಬ್ಬ ಮಾಡಿದ್ದಾರೆ, ಪಿತೃಪಕ್ಷ ಮಾಡಿದ್ದಾರೆ, ಆದ್ರೆ ನಾವು ಮಾಡಿಲ್ಲ, ನಾವು ಪೂಜೆ ಏನು ಮಾಡಿಲ್ಲ, ನಾವು ಮಾಡ್ಬೋದಾ ಅಂತ ಕೇಳ್ಬೇಕು. ಓಕೆ, ಸೋಮಯಾಜ್ ಸರ್. ನಮಸ್ಕಾರ ಶೀಲಾ ಅವರೇ. ಇದು ನಿಮ್ಮ ಯಜಮಾನ್ರು ಮಾಡಬೇಕಾದಂಥ ಕೆಲಸ. ನಿಮ್ಮ ಅತ್ತೆಯವರು ಮಾಡಿದ್ರು ಕೂಡ ನಿಮ್ಮ ಯಜಮಾನರು, ಅವರ ತಂದೆ, ಅವರ ಪರಿವಾರ ಅವರನ್ನೆಲ್ಲ ಸ್ಮರಿಸ್ಕೊಂಡು ಮಾಡಬೇಕಾದಂಥ ಕೆಲಸ ಮಾಡಬೇಕು. ಇದು ಇಲ್ಲ, ಅವರು ಮಾತಾಡಲ್ಲ ನನ್ನ ಹತ್ರ. ನಿಮ್ಮ ಅತ್ತೆಯವರದ್ದೆಲ್ಲ ಇಲ್ಲಿ ಕೇಳ್ತಾ ಇರೋದು ನಿಮ್ಮ ಯಜಮಾನರು ಮಾಡುವಂಥದ್ದು. ಇದು ಮಾಡಲಿ, ಮಾಡ್ಬೋದಾ? ಮಾಡ್ಬೋದು, ಮಾಡಬೇಕು. ಓಕೆ, ರೈಟ್ ಶೀಲಾ ಅವರೇ, ಥ್ಯಾಂಕ್ ಯು. ಬಸನಗೌಡ ಅಂತ ಹೇಳಿ ಶಿಕಾರಿಪುರದಿಂದ ಹೇಳಿ ಸರ್. ನಾವು ಈ ಗ್ರಹಣ ಬಗ್ಗೆ ಏನಾರು ತೊಂದರೆ ಐತಾ? ಗ್ರಹಣ ಐತಲ್ಲ, ಅದ್ರ ಬಗ್ಗೆ ದನ ಕರ ಮೇಸಕ್ ಹೋಗ್ಬೇಕು. ನಾವು ರೈತರು ದನ ಕರ ಮೇಸಕ್ ಹೋಗ್ಬೇಕು. ಅದರಿಂದ ದನ ಕರಿಗೆ ಅಥವಾ ಮನುಷ್ಯನಿಗೆ ಏನಾದ್ರು ತೊಂದರೆ ಐತಾ ಅಂತ ಕಾರ್ಯಕ್ರಮದ ಆರಂಭದಲ್ಲಿ ಅದಕ್ಕೆ ಉತ್ತರವನ್ನ ಹೇಳಿದ್ರು. ಸೋಮಯಾಜ್ ಸರ್ ಇನ್ನೊಂದ್ಸಲ ಹೇಳ್ಬಿಡಿ.
ಬಸವನಗೌಡ ಪಾಟೀಲ್ರೆ, ಗ್ರಹಣದ ಆಚರಣೆ ಇಲ್ಲ, ಆದ್ದರಿಂದ ಅದರ ಬಗ್ಗೆ ನೀವೇನೂ ಆಚರಣೆ ಮಾಡಬೇಕಾಗಿಲ್ಲ. ನೀವು ರೈತರಾಗಿ ಅನ್ನದಾತರು ನಿಮ್ಮ ನಿತ್ಯದ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ರೈಟ್, ಥ್ಯಾಂಕ್ ಯು ಬಸವನಗೌಡ ಅವರೇ ಕರೆ ಮಾಡಿದ್ದಕ್ಕೆ. ಅಂದ್ರೆ ಹೊರಗಡೆ ಹೋಗಬಹುದಾ ಹೋಗಬಾರ್ದಾ ಅನ್ನುವಂಥ ಗೊತ್ತಾಯ್ತು ಆ ಥರದ್ದೆಲ್ಲ. ರಾಮನಗರದಿಂದ ಕೃಷ್ಣಯ್ಯ ಅವರು. ನಮಸ್ಕಾರ ಕೃಷ್ಣಯ್ಯ ಅವರೇ, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ. ಹುಣ್ಮೆಯಿಂದ ಅಮಾಸೆವರೆಗೂ ಮಾತ್ರ ಪಿತೃಪಕ್ಷ ಅಂತ ಹೇಳ್ತಾರೆ. ಅಮಾಸೆ ಆದ್ಮೇಲೂ ಕೆಲವರು ಮಾಡ್ತಾ ಇರ್ತಾರೆ, ಅದೇನು ಸಲ್ಲುದಿಲ್ಲ ಅಂತ ಹೇಳ್ತಾರೆ. ಅದು ಹೆಂಗೆ ಸರ್? ಅಮಾವಾಸ್ಯೆ ಆದ ಮೇಲೂ ಮಾಡ್ತಾರೆ ಅಂತಂದರೆ ಇಲ್ಲಿ ಎರಡು ಆಗಲೇ ಹೇಳಿದಾಗೇ ವಾರ್ಷಿಕ ಶ್ರಾದ್ದ ಅದಕ್ಕೆ ನಿರ್ದಿಷ್ಟವಾದ ದಿವಸ ಇರುತ್ತೆ. ಇನ್ನು ಉಳಿದಿದ್ದ ಅಮಾವಾಸ್ಯೆ ಆದ್ರ ಮೇಲೆ ಪಿತೃಪಕ್ಷದ ಒಂದು ಕಟ್ಟಳೆ ಅನ್ನೋದು ಅಲ್ಲಿಗೆ ಒಂದು ಹಂತದಲ್ಲಿ ಅದು ಮುಗಿದ್ಬಿಡ್ತು. ಕೆಲವು ಸಂಪ್ರದಾಯಗಳಲ್ಲಿ, ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಸಂಪ್ರದಾಯಗಳಲ್ಲಿ ಅವ್ರು ಮಾಡ್ಕೊಂಡು ಬಂದಿರ್ತಾರೆ. ಕಾರಣಾಂತರಗಳಿಂದ ಅವರು ಪಿತೃಪಕ್ಷ ಆದ್ರ ಮೇಲೂ ಮಾಡ್ತಾರೆ. ಯಾಕೆಂದರೆ ಪಿತೃಪಕ್ಷ ಇನ್ಯಾವುದೋ ಬಂಧುಗಳು ಮಲ್ಲೋ ಅಣ್ಣ ತಮ್ಮಿದ್ರ ಮಲ್ಲೋ ಏನೋ ನಡೆಯುತ್ತೆ ಕಾರ್ಯಕ್ರಮ, ಅದೆಲ್ಲ ಆದ್ರ ಮೇಲೆ ನಮ್ಮಲ್ಲೂ ಏನೋ ಮಾಡಬೇಕು ಅಂತ ಅವ್ರಿಗೆ ದಿವಸ ಇರೋದಿಲ್ಲ. ಅದು ಆ ಅಮಾವಾಸ್ಯೆ ಆದ್ರ ಮೇಲೆ ಏನೋ ಮಾಡುವಂಥ ಒಂದು ಪದ್ಧತಿ ಬೆಳೆಸ್ಕೊಂಡಿರ್ತಾರೆ. ಆ ಪದ್ಧತಿ ನಡೆಸ್ಕೊಂಡು ಹೋಗ್ಬೋದೇ ಹೊರತಾಗಿ ಅದು ಶಾಸ್ತ್ರಸಮ್ಮತವಲ್ಲ. ನಮ್ಮಲ್ಲಿ ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆ ಅಂತಕ್ಕಂಥ ಒಂದು ವಿಭಾಗಗಳನ್ನು ಮಾಡಿಟ್ಬಿಟ್ರು. ಶಾಸ್ತ್ರದಲ್ಲಿ ಇದಮಿತ್ತಮ್ ಅಂತ ವೇದೋಕ್ತವಾದಂಥದ್ದು ಋಷಿವಾಕ್ಯದಿಂದ. ಸಂಪ್ರದಾಯ ಕೆಲವಷ್ಟು ಆಚರಣೆಗಳು ಬಂದಿರುತ್ತೆ, ಕೆಲವು ಪದ್ಧತಿಗಳಲ್ಲಿ ವ್ಯತ್ಯಾಸಗಳಿರುತ್ತೆ, ಕೆಲವು ಪರಂಪರೆಗಳಲ್ಲಿ ಅವರದ್ದೇ ಆದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅದನ್ನು ತಪ್ಪು ಅಂತಲೂ ಹೇಳಲ್ಲ, ಸರಿ ಅಂತ ಹೇಳೋಕ್ಕಾಗೋದೂ ಇಲ್ಲ. ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ, ಮಾಡ್ಕೊಂಡು ಹೋಗಲಿ ಅನ್ಬೇಕೇ ಹೊರತಾಗಿ ಅದಕ್ಕೆ ಶಾಸ್ತ್ರದ ಮುದ್ರೆ ಒತ್ತಕ್ಕಾಗೋದಿಲ್ಲ. ರೈಟ್, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರೀತಿ ಬಾಗಲಕೋಟೆಯಿಂದ. ಪ್ರೀತಿಯವರೇ ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ಸೊಸಿ ಪ್ರೀತಿ, ಅವ್ರೀಗ 3ನೇ ತಿಂಗಳ ಗರ್ಭಿಣಿ ಇದಾರ. ಹೇಳಿ ಪ್ರೀತಿ. ಈಗ ಅವರು 3ನೇ ತಿಂಗಳ ಗರ್ಭಿಣಿ ಇದಾರ ಈಗ. ಓಕೆ. ಅದಕ್ಕಾಗಿ ಅದನ್ನೇನು ಪಾಲಿಸ್ಬೇಕಲ್ಲ ಗ್ರಹಣ ಇದ್ದಾಗ, ಅದಕ್ಕಾಗಿ ಏನ್ ಬೇಕಂತ ಕೇಳ್ತೀವಿ. ಓಕೆ. ಇದು ಪ್ರಾಯಶಃ ಅಠಾಟೋಪೋ ಭಯಂಕರ ಅಂತ ಒಂದು ವಾಕ್ಯ ಉಂಟು. ಗ್ರಹಣ ಇದೆ ಅಂತ ಹೇಳಿದರೆ ಹೆಚ್ಚಿನ ಜನಕ್ಕೇನೋ ಒಂದು ನಂಬಿಕೆ ಹಾಕ್ಕೊಂಡು ಆ ಗ್ರಹಣ ಅಂತ ಕೇಳ್ತಾರೆ ಹೊರತಾಗಿ ಗ್ರಹಣ ಇಲ್ಲ, ಗ್ರಹಣದ ಆಚರಣೆ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದ ಮೇಲೂ ಕೂಡ ಗ್ರಹಣದ್ದೇನು ಮಾಡೋದು ಅಂದವರಿಗೆ ಉತ್ತರ ಒಂದೇ ವಾಕ್ಯ: ಗ್ರಹಣ ಇಲ್ಲ, ಗ್ರಹಣದ ಆಚರಣೆ ಇಲ್ಲ, ಗ್ರಹಣದ ಆಚರಣೆ ಮಾಡಬೇಕಾಗಿದ್ದಿಲ್ಲ ಅಂತಕ್ಕಂಥದ್ದು ಅಷ್ಟೇ ಇಲ್ಲಿ ಉತ್ತರ. ಅದ್ರ ಮೇಲ್ಪಟ್ಟು ನಾ ಏನು ಮಾಡಲಿ ಅಂದರೆ ಅವ್ರವ್ರ ಇಚ್ಛೆ ಅದು. ಓಕೆ. ವಿನಯ್ ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಹಲೋ, ಹೇಳಿ. ಗುರುಜಿ ಬಂದ್ಬಿಟ್ಟು ನಮ್ಮ ಅತ್ತೆ ಅವ್ರದ್ದು ನಾಳೆ ಅದು ಪೂಜೆ ಮಾಡ್ತಾ ಇದ್ದಾರೆ ಪಿತೃಪಕ್ಷದ್ದು. ಅವ್ರ ಹಸ್ಬೆಂಡ್ ಇಲ್ಲ, ಮತ್ತೆ ಅವರಿಗೆ ಮಗಳಿದ್ದಾರೆ, ಮತ್ತೆ ಅಳಿಯ ಇದ್ದಾರೆ. ಇದು ಯಾರು ಮಾಡಬೇಕು ಪೂಜೆ ಅಂತ ಅಂದು. ಗಂಡು ಮಕ್ಕಳು ಇಲ್ಲದೆ ಇದ್ದ ಮಾತ್ರಕ್ಕೆ ಅವರು ಶ್ರಾದ್ದದಿಂದ ವಂಚಿತರಾಗಬೇಕಾಗಿದ್ದಿಲ್ಲ. ಅದರಲ್ಲೂ ಮಹಾಲಯ ಶ್ರಾದ್ದ ಅನ್ನೋದು ಕೇವಲ ಗಂಡು ಮಕ್ಕಳೇ ಮಾಡಬೇಕು ಅಂತೇನಿಲ್ಲ. ಅಲ್ಲಿ ಅಳಿಯನು ಕೂಡ ಅತ್ತೆಗೆ ಮಾಡ್ಬೋದು. ಅತ್ತೆ, ಮಾವ ಇತ್ಯಾದಿಗಳಿಗೆ, ಹೆಣ್ಣು ಕೊಟ್ಟ ಮಾವನಿಗೆ, ಅತ್ತೆಗೆ ಎಲ್ಲ ಶ್ರಾದ್ದ ಮಾಡ್ತಕ್ಕಂಥ ಪದ್ಧತಿಯೇ ಮಹಾಲಯ ಅಂತಕ್ಕಂಥದ್ದು. ಆಮೇಲೆ ನಮ್ಮಲ್ಲಿ ಒಂದು ಮಾತಿದೆ: ಪುರಾ ಕಲ್ಪೇಶು ನಾರೀಣಾಂ ಭೌಂಜಿ ಬಂಧನ ಮಿಷ್ಯತೆ ಅಧ್ಯಾಪನಂಚ ವೇದಾನಾಂ ಸಾವಿತ್ರಿ ವಚನಂ ತಥಾ ಅಂಥೇಳಿ. ಮಕ್ಕಳೇನೆ, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದು ಎರಡನೇ ಮಾತು. ಆದ್ದರಿಂದ ಮಗಳು ಅಳಿಯನೂ ಮಾಡ್ಬೋದು, ಅದರಲ್ಲೇನು ತಪ್ಪಿಲ್ಲ. ಶಲ್ವಪಿಳ್ಳಿ ಅಯ್ಯಂಗರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಕವಿಯಾಡಿ ಜಯರಾಮ ಆಚಾರ್ಯರು ಆಗಿನಿಂದಾನೇ ಕಳೆದ 1 ಗಂಟೆಯಿಂದ ನಮ್ಮ ಕಾರ್ಯಕ್ರಮದಲ್ಲಿದ್ದು ಹಲವು ಮಾಹಿತಿಗಳನ್ನು ನೀಡಿದರು. ಶಲ್ವಪಿಳ್ಳಿ ಸರ್, ನಾಳಿನ ಸೂರ್ಯಗ್ರಹಣದ ಬಗ್ಗೆ ನಿಮ್ಮ ಅಭಿಪ್ರಾಯದೊಂದಿಗೆ ಅಥವಾ ನಿಮ್ಮ ಅಭಿಪ್ರಾಯದೊಂದಿಗೆ ನಮ್ಮ ಮಾತನ್ನು ಶುರು ಮಾಡೋಣ ಅಂತ ಹೇಳಿ. ಶ್ರೀಮತೆ ರಾಮಾನುಜಾಯ ನಮಃ. ನಾಳೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ನಮಗೆ ಅದು ದರ್ಶನ ಇರೋದಿಲ್ಲ, ಅಂದರೆ ಭಾರತದವರಿಗೆ ಅದು ಕಾಣೋದಿಲ್ಲ. ಹಾಗಾಗಿ ಭಾರತದಲ್ಲಿ ಯಾವ ಆಚರಣೆಯೂ ಇಲ್ಲ. ಅಮಾವಾಸ್ಯೆಯ ಆಚರಣೆ ಉಂಟು, ಪಿತೃಪಕ್ಷದ ಆಚರಣೆ ಉಂಟು, ಮಹಾಲಯ
ಅಮಾವಾಸ್ಯ ಆಚರಣೆ ಉಂಟು, ಪಿತೃತರ್ಪಣ, ಶ್ರಾದ್ದ ಇತ್ಯಾದಿಗಳೆಲ್ಲ ಉಂಟು. ಆದರೆ ಗ್ರಹಣದ ಯಾವ ಆಚರಣೆಯನ್ನು ಕೂಡ ಭಾರತದಲ್ಲಿ ನಾವು ಮಾಡೋದಿಲ್ಲ. ಓಕೆ, ಅಲ್ಲಿಗೆ ಆಗಿನಿಂದನೂ ನ್ಯೂಸ್ ಫಸ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮಲ್ಲಿರುವಂತಹ ವಿದ್ವಾಂಸರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸರ್ ಹೇಳಿ ಸರ್, ಜಯರಾಮಾಚಾರ್ಯರು ಹೇಳಿ. ಇದರಲ್ಲಿ ಆ ಪಿತೃಪಕ್ಷದ ಆಚರಣೆಗಳೆಲ್ಲವೂ ಇದ್ದ ಅಂತ ಚಲೋಪಳ್ಳಿ ಅವರು ಹೇಳಿದರು, ನಾನು ಹೇಳಿದೆ, ಸೋಮ್ಯಾಜಿಗಳು ಹೇಳಿದರು. ಅದು ಪಿತೃಪಕ್ಷದ ಎಲ್ಲ ಆಚರಣೆಗಳಿಗೆ ಈ ಗ್ರಹಣದ ಕಾಲದಿಂದ ಯಾವುದೇ ರೀತಿಯ ಭಂಗ ಬರೋದಿಲ್ಲ, ಆದ್ರಿಂದ ಅದನ್ನೆಲ್ಲ ಆಚರಣೆ ಮಾಡಬಹುದು ಅಂತ. ಆದ್ರಿಂದ ಇದರಲ್ಲಿ ನಾನು ಮತ್ತೊಂದು ವಿಷಯ ಬಗ್ಗೆ ಮಾತಾಡಬೇಕು, ನೀವು ಪ್ರಶ್ನೆಗೆ ಸಂಬಂಧಪಟ್ಟದಲ್ಲ. ವಯಸ್ಸು ಬಲ್ಲಿ ಅಂತ ನಾವು ಈ ಪಿತೃಪಕ್ಷದಲ್ಲಿ ಅಥವಾ ಯಾವುದೇ ಶ್ರಾದ್ದ ಕ್ರಮದಲ್ಲಿ ಕಾಗೆಗೆ ಕೊನೆಗೆ ನಾವು ಅನ್ನವನ್ನು ಹೊರಗಿಟ್ಟು ಕಾಗೆಯನ್ನು ಕರೀತೇವೆ. ಆದರೆ ಕಾಗೆ ಯಾಕೆ ಕರಿತೇವೆ, ಕಾಗೆಯನ್ನು ಕರೆಯೋದ್ರ ಉದ್ದೇಶ ಏನು ಅಂತ ಬಹುತೇಕ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ನಾನು ವಿದ್ವಾಂಸರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಎಂಬ ವಿಶ್ವಮಾನ್ಯ ವಿದ್ವಾಂಸರ ಹತ್ರ ಕೇಳಿದಾಗ ಸ್ವಾರಸ್ಯಕರ ಕತೆ ಹೇಳಿದರು ಅವರು. ಮರುತ ಎಂಬಂಥ ಒಬ್ಬ ಚಕ್ರವರ್ತಿ, ಭಾರತದ ಮಹಾಚಕ್ರವರ್ತಿಗಳಲ್ಲಿ ಒಬ್ಬನಾಗಿದ್ದ ಮರುತ, ಆತ ವಿಶೇಷವಾದಂತಹ ಯಾಗ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡಿದಾಗ ಅಷ್ಟ ದಿಕ್ಪಾಲಕರು ಬರಬೇಕು ಮತ್ತು ರಾಜ ಮಹಾರಾಜರುಗಳು ಎಲ್ಲರೂ ಬರಬೇಕು, ಕರೀತಾರೆ. ಹಾಗೆ ಇಂದ್ರಾದಿ ದಿಕ್ಪಾಲಕರೆಲ್ಲ ಬಂದಿದ್ರು. ಅಲ್ಲಿಗೆ ಅವ ಯಾಗ ಮಾಡುವಾಗ ಆ ಕಾಲದಲ್ಲಿ ರಾವಣ ಇದ್ದ ಕಾಲ ಆದ್ದರಿಂದ ರಾವಣನು ಬಂದ. ರಾವಣ ದೇವತೆಗಳಿಗೆಲ್ಲ ಶಿಕ್ಷೆ ಕೊಟ್ಟಂತ ಒಬ್ಬ ಮಹಾರಾಕ್ಷಸ ಅವನು ಬ್ರಾಹ್ಮಣ ಋಷಿಗೆ ಹುಟ್ಟಿದವನೇ ಹೌದಾದ್ರೂ ರಾಕ್ಷಸಿ ತಾಯಿಗೆ ಹುಟ್ಟಿದವನು ಆದ್ದರಿಂದ ರಾಕ್ಷಸಿಯ ಪ್ರವೃತ್ತಿ ಅವನನ್ನು ವಿಜೃಂಭಿಸ್ತಾ ಇತ್ತು. ಅವ ಏನು ಮಾಡಿದ, ದೇವತೆಗಳಿಗೆ ಸಾಕಷ್ಟು ಉಪದ್ರವ ಕೊಟ್ಟು ಅವರನ್ನೆಲ್ಲ ತನ್ನ ಬಂಧನದಲ್ಲಿಟ್ಟುಕೊಂಡು ತನ್ನ ಸೇವೆಯ ಅಡಿಯಾಳಾಗಿ ಉಪಯೋಗಿಸಿದ್ದ. ಅವ ಯಾವಾಗ ಈ ಯಾಗಕ್ಕೆ ಬಂದ, ದೇವತೆಗಳೆಲ್ಲ ಹೆದರಿಕೊಂಡ್ರು. ಆಗ ಒಬ್ಬೊಬ್ಬರು ದೇವತೆಗಳು ಒಂದೊಂದು ಸ್ವರೂಪವನ್ನು ತಾಳಿದ್ರು. ಇಂದ್ರ ನವಿಲನ ರೂಪ ತಾಳಿದ, ಅಗ್ನಿ ಒಂದು ರೂಪ ತಾಳಿದ, ಯಮ ಕಾಗೆಯ ರೂಪವನ್ನು ತಾಳಿ ಅಲ್ಲಿ ಇದ್ದ. ಹಾಗೆ ಯಾಕಂದ್ರೆ ಅವನಿಗೆ ಆಹುತಿ ಕೊಡುವುದನ್ನು ಸ್ವೀಕರಿಸದೇ ಇದ್ರೆ ಆ ಯಾಗ ಅಪೂರ್ಣ ಆಗಿ ರಾಜನಿಗೆ ಪಾಪ ಬರ್ತದೆ. ಅದು ದೇವತೆಗಳ ಉದ್ದೇಶ ಅಲ್ಲ, ಅವ ಸತ್ಕಾರ್ಯ ಮಾಡ್ತಾ ಇದ್ದಾನೆ. ಹಾಗೆ ಪ್ರತ್ಯಕ್ಷವಾಗಿ ಬಂದರೆ ಮತ್ತೆ ಇವ ಏನು ಮಾಡ್ತಾನೋ ರಾವಣ, ಅವ ಒಂದು ರೀತಿಯಲ್ಲಿ ಟ್ರಂಪಿನ ಆಗಿದ್ದವ, ಹಾಗಾದ್ರಿಂದ ಏನು ಮಾಡ್ತಾನೆ ಹುಚ್ಚ ಅಂತ ಗೊತ್ತಿಲ್ಲ. ಆದ್ದರಿಂದ ಅವರು ಹೆದರಿಕೊಂಡು ಬೇರೆ ಬೇರೆ ಪಕ್ಷಿಗಳ ರೂಪದಲ್ಲಿ ಅಲ್ಲಿ ಮಾಡಿದ್ರು. ಆದ್ದರಿಂದ ಯಮ ಅವ ಕಾಗೆಯ ರೂಪದಲ್ಲಿ ಇದ್ದ. ಆದ್ದರಿಂದ ಈ ಪಿತೃಪಕ್ಷದಲ್ಲಿ ನಾವು ಪಿತೃಲೋಕದಲ್ಲಿ ನಮ್ಮ ಇರುವಂಥ ಪಿತೃಗಳು ಬಂದು ನಮ್ಮದಂಥ ಈ ಎಲ್ಲವನ್ನು ಸ್ವೀಕರಿಸಿ ಮತ್ತೆ ಅವರು ಕುಕ್ಕುರ ತ್ರಯೋದಶಿ ದಿವಸ ಆಶ್ವಯುಜ ಬಹುಳ ತ್ರಯೋದಶಿ ದಿವಸ ಅವರು ಮರಳಿ ಹೋಗುವುದಾದ್ದರಿಂದ ಅಲ್ಲಿಯವರೆಗೆ ಪಿತೃಗಳಿಗೆ ನಾವು ನೀಡುವಂಥ ಇದನ್ನು ಯಮನಾದ ರೂಪದಲ್ಲಿ ಅದನ್ನು ಅವ ಸ್ವೀಕರಿಸಿ ಪಿತೃಗಳಿಗೆ ಕೊಡಿಸ್ತಾನೆ ಅನ್ನೋದು ಒಂದು ಸಂಪ್ರದಾಯ. ಆದದ್ರಿಂದ ಕಾಗೆಯನ್ನು ಕರೆಯುವುದು ಯಾಕೆಂದರೆ ನಮ್ಮ ಪಿತೃಗಳನ್ನು ಇನ್ನೊಂದಿಗೆ ಇಟ್ಟುಕೊಂಡಿದ್ದೆ ಯಮನೇ, ಆದ್ದರಿಂದ ಅವರಿಗೆ ಇದನ್ನು ತಲುಪಿಸು ಅಂತ ತಿಳಿಸುವುದಕ್ಕೋಸ್ಕರ ಕಾಗೆಯನ್ನು ನಾವು ಆಹ್ವಾನಿಸುವುದು. ಹೀಗೆ ಪ್ರತಿಯೊಂದು ಆಚರಣೆಯಲ್ಲೂ ಒಂದು ವೈಜ್ಞಾನಿಕವಾದಂಥ, ಧಾರ್ಮಿಕವಾದಂಥ, ಒಂದು ಶಾಸ್ತ್ರೀಯವಾದಂಥ, ವಿಶೇಷವಾದಂತಹ ಒಂದು ಸಂಬಂಧ ಉಳ್ಳಂಥ ಒಂದು ಅದ್ಭುತವಾದ ಧರ್ಮ ನಮ್ಮ ಹಿಂದೂ ಧರ್ಮ. ಹಾಗೆ ಅಲ್ಲಿ ತ್ರಯೋದಶಿ ದಿವಸ, ಆಶ್ವಯುಜ ಬಹುಳ ತ್ರಯೋದಶಿ ದಿವಸ ನಾವು ಗುಡುದೀಪ ಇತ್ಯಾದಿ ಇಟ್ಟು ನಾನು ಪಿತೃಗಳನ್ನು ಕಳಿಸ್ತೇವೆ ಅಂತ ಹೇಳಿದೆ. ಆ ದಿವಸ ನಾಯಿಗೆ ಸಮೇತ ನಾವು ಅನ್ನದಾನ ಮಾಡುವ ಕ್ರಮ ಇದೆ. ಆ ದಿವಸ ಕುಕ್ಕುರ ತ್ರಯೋದಶಿ ಅಂತ ಅದಕ್ಕೆ ಹೆಸರು. ಆ ಕುಕ್ಕುರ ತ್ರಯೋದಶಿ ಅಂತ ಹೆಸರು ಕಾರಣ ಏನು ಅಂದರೆ, ಈ ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ಅವರೊಟ್ಟಿಗೆ ಯಮ ನಾಯಿಯ ರೂಪದಲ್ಲಿ ಅವರನ್ನು ಕರ್ಕೊಂಡು ಹೋಗಿದ್ದ. ಹಾಗಾದ್ದರಿಂದ ಅವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಏನಾಗ್ತದೆ ಅಂತ ಗಮನಿಸ್ತಾ ಇದ್ದ. ಹಾಗಾದ್ದರಿಂದ ನಾಯಿಯ ರೂಪದಲ್ಲಿಯೂ ನಾವು ಯಮನನ್ನಿಂದ ಧ್ಯಾನಿಸಿ ಅಲ್ಲಿ ನಾಯಿಗೆ ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತೇವೆ. ಹೀಗೆ ಪ್ರಕೃತಿಯ ಆರಾಧನೆ, ಪ್ರಾಣಿ ಪಕ್ಷಿಗಳ ಆರಾಧನೆ, ಅದರೊಂದಿಗೆ ದೈವಿಕವಾದಂಥ ಮೌಲ್ಯಗಳನ್ನು ಅದಕ್ಕೆ ಕೂಡಿಸುವ ಒಂದು ವಿಶೇಷವಾದಂತಹ ಒಂದು ಕ್ರಮ ನಮ್ಮದಾದಂಥ ಭಾರತೀಯ ಸಂಸ್ಕೃತಿಯಲ್ಲಿದೆ. ಓಕೆ, ಶಲೋಪಿಳ್ಳೈ ಸರ್, ಈಗಾಗಲೇ ನಾವು ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಗೋಚರ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಪರಿಣಾಮಗಳು ಅಷ್ಟಾಗಿ ಏನೂ ಇರೋದಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಅವ್ರಿಗಿರುವಂತಹ ಅನುಮಾನನ ಮೊದಲಿಗೆ ಬಗೆಹರಿಸೋಣ. ಮುನಿರಾಜು ಅಂತ ಹೇಳಿ. ನಮಸ್ತೆ ಮುನಿರಾಜು ಅವರೇ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ತಂದೆ ತೀರೋಗಿದ್ದಾರೆ. ನಮ್ಮ ಅಣ್ಣ ತಮ್ಮಂದ್ರು 4 ಜನ, ಅವರು ತೀರೋಗಿದ್ದಾರೆ. ಓಕೆ. ನಮ್ಮ ತಮ್ಮ ಇನ್ನೊಬ್ಬ ಇದಾರೆ, ಅವ್ರು ಬರಲೇ ಇಲ್ಲ. ಹೋಗಿ ನಾವು ಮಾಡ್ಕೊಂಡ್ ಬಂದ್ವಿ ಶ್ರೀರಂಗಪಟ್ಟಣದಲ್ಲಿ. ಅವ್ರದ್ದು ಸಪ್ರೇಟ್ ಆಗಿ ಮಾಡ್ಬೋದಾ ಮೇಡಮ್? ಅದಕ್ಕೆ ಕೇಳ್ಬೇಕಾಯ್ತು.
ಓಕೆ, ಶಲೋಪಳೆ ಸರ್ ಉತ್ತರವನ್ನ ಕೊಡಬಹುದಾ ಅಂತ ಹೇಳಿ. 4 ಜನ ಮಕ್ಕಳಿದ್ದಾರಾ? 4 ಜನ ಮಕ್ಕಳು ಅವ್ರು ಇದ್ದಾರ? 4 ಜನ ಮಕ್ಕಳಲ್ಲಿ ಯಾರಿದ್ದಾರೆ? ಮುನಿರಾಜು ಅವರೇ, ಶಲೋಪಳೆ ಸರ್ ಮಾತನಾಡ್ತಾರ, ತಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಅವ್ರು ನಿಮಗೆ ಪ್ರಶ್ನೆ ಕೇಳ್ತಿದ್ದಾರೆ, 4 ಜನ ಮಕ್ಕಳಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಅದೇ ಮುನಿರಾಜು, ಅಶ್ವಥ್ ಅಂತ ಇಬ್ರು ಇದ್ದಾರೆ ಮೇಡಮ್ ಅಷ್ಟೇ. ಓಕೆ, ಇಬ್ರು ಇದ್ದೀವಿ ಮೇಡಮ್, ಇಬ್ರು ಇದ್ದೀವಿ ಸರ್. ಅವರು ಮಾಡ್ಬೋದಲ್ಲ, ನೀವಿಬ್ರು ಮಾಡ್ಬೋದಲ್ಲ? ಕೇಳಿಸ್ತಾ ಇದೆ. ಅಂದ್ರೆ ಅವ್ರು ಹೇಳ್ತಿದ್ದಾರೆ ನೀವಿಬ್ರು ಮಾಡಬಹುದಲ್ಲ ಅಂತ ಹೇಳಿ. ಹೌದು, ನಾವಿಬ್ರೇ ಇರೋದು. ನಾವಿಬ್ರು ಸಪ್ರೇಟ್ ಆಗಿ ಅದೇ ಅವರು ಸಪ್ರೇಟ್ ಆಗಿ ಮಾಡ್ತೀನಿ ಅಂದ್ರು, ನಾವು ಹೋಗಿ ಮಾಡ್ಕೊಂಡ್ ಬಂದ್ವಿ. ಅದಕ್ಕೆ ಏನಾನ ತೊಂದರೆ ಆಗುತ್ತಾ ಅಂತ ಅಷ್ಟೇ. ಈಗ ನಮ್ಮ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ಒಂದು ವಿಚಾರ ಇದೆ. ಏನಂತಂದ್ರೆ, ತಂದೆ ಮತ್ತು ತಾಯಿಯ ಶ್ರಾದ್ದಗಳನ್ನು ಅಥವಾ ಪಿತೃತರ್ಪಣಗಳನ್ನು ಒಟ್ಟಾಗಿಯೇ ಮಾಡಬೇಕು. ಆದರೆ ಒಂದು ವೇಳೆ ಅವರಿಬ್ಬರು ಆಸ್ತಿಯ ಭಾಗ ಆಗೋಗಿದ್ರೆ ಪ್ರತ್ಯೇಕವಾಗಿ ಮಾಡಬೇಕು ಅನ್ನೋದು ಧರ್ಮಶಾಸ್ತ್ರದ ನಿಯಮ. ಯಾಕೆ ಅಂದರೆ, ಆಸ್ತಿ ವಿಭಾಗವಾಗಿ ಅವರು ಮೂಲ ಆಸ್ತಿಯನ್ನು ಹಂಚಿಕೊಂಡಿದ್ರೆ, ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಅಥವಾ ಆಸ್ತಿ ಇಲ್ಲದೆ ಹೋದ್ರು ಅವರಿಬ್ಬರು ಅಣ್ಣ ತಮ್ಮಂದರು ಭಾಗ ಆಗೋಗಿದ್ರೆ, ಬೇರೆ ಬೇರೆ ಆಗೋಗಿದ್ರೆ ಆಗ ಬೇರೆ ಬೇರೆ ಮಾಡಬೇಕು. ಇಲ್ಲದೆ ಹೋದರೆ ಒಟ್ಟಾಗಿಯೇ ಮಾಡಬೇಕು ಅನ್ನೋದು ಧರ್ಮಶಾಸ್ತ್ರದ ವಿಚಾರ. ನೀವು ಒಟ್ಟಾಗಿದ್ದರೆ ಒಟ್ಟಾಗಿ ಮಾಡಬೇಕು, ನೀವಾಗಲೇ ಭಾಗ ಆಗಿದ್ದರೆ ನೀವು ಬೇರೆನೇ ಮಾಡಬೇಕು. ಓಕೆ, ಜಯರಾಮ್ ಆಚಾರ್ಯರು ಏನೋ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸರ್, ಹೇಳಿ ಸರ್. ಏನಿಲ್ಲ ಅವ್ರು ಏನು ಹೇಳಿದ್ರು ಅದನ್ನೇ ಹೇಳಬೇಕು ಅಂತ ನಾನು ಉದ್ದೇಶಿಸಿದ್ದು. ಒಂದು ವೇಳೆ ಸಾಮರಸ್ಯದಲ್ಲಿದ್ದರೆ ಎಲ್ಲರೂ ಒಟ್ಟು ಮಾಡಬೇಕಾದದ್ದು ಕ್ರಮ, ಅದು ಮಾಡುವುದು ಚಂದ. ಆದರೆ ಯಾವುದೇ ಕಾರಣಕ್ಕೆ ಒಂದು ವೈಮನಸ್ಯ ಉಂಟಾಗಿದೆ, ಹಾಗೆ ಅಂತ ಪಿತೃಗಳಿಗೆ ಗೌರವ ಕೊಡಬೇಕು ಅಂತ ಇಬ್ಬರಿಗೂ ಆಸಕ್ತಿ ಇದೆ ಅಂತ ಆದರೆ ಅನಿವಾರ್ಯ ಆದಲ್ಲಿ ಮತ್ತೆ ಒಂದು ರೀತಿಯಲ್ಲಿ ವಿಭಾಗವೂ ಆಗಿದೆ, ಅವರಲ್ಲಿ ಎಲ್ಲ ವಿಭಾಗವೂ ಆಗಿದ್ರೆ ಪ್ರತ್ಯೇಕವಾಗಿ ಮಾಡಬಹುದು ಅಂತ ಧರ್ಮಶಾಸ್ತ್ರದಲ್ಲಿ ಒಂದು ಅಮೆಂಡ್ಮೆಂಟ್ ಇದೆ. ಮಾಡಬೇಕಾದ ಕ್ರಮ ಮಾತ್ರ ಒಟ್ಟಿಗೆ ಎಲ್ಲ ಶ್ರಾದ್ದವನ್ನು ಅಣ್ಣ ತಮ್ಮಂದ್ರೆಲ್ಲ ಒಂದಾಗೇ ಮಾಡುವುದು ಶಾಸ್ತ್ರೀಯ ನಿಯಮ. ಆಗದೆ ಹೋದ ಅನಿವಾರ್ಯದಲ್ಲಿ ಬೇರೆ ಬೇರೆ ಮಾಡಿದ್ದಕ್ಕೆ ಶಾಸ್ತ್ರದಲ್ಲಿ ಅದಕ್ಕೆ ಅನುಮತಿ ಇದೆ ಅಂತ. ಓಕೆ, ಮುನಿರಾಜು ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೇನೆ. ಬೆಂಗಳೂರಿನಿಂದ ಶಿವಣ್ಣ ಅಂತ ಹೇಳಿ ಒಬ್ರು ಕರೆ ಮಾಡಿದ್ದಾರೆ. ಶಿವಣ್ಣ ಅವರೇ ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ಕೇಳಿಸ್ತಿದೆ, ಹೇಳಿ. ಕೇಳಿಸ್ಕೊಳ್ತಿದ್ದಾರೆ, ಅವರಿಬ್ರು ಕೇಳಿಸ್ಕೊಳ್ತಿದ್ದಾರೆ, ನೀವು ಗಟ್ಟಿಯಾಗಿ ಹೇಳ್ಬೇಕು. ಇದು ನಮ್ದು ಪಿತೃಪಕ್ಷ ಮಾಡೋದಿಲ್ಲ. ಗೌರಿ ಹಬ್ಬದಿಂದ ನಮ್ಮ ಪೂರ್ವಜದಿಂದ ಅವರು ಗೌರಿ ಹಬ್ಬದಲ್ಲಿ ಎಡೆ ಮಾಡ್ಕೊಂಡ್ ಬರ್ತಾ ಇದಾರೆ ಹಿರಿಯವ್ರಿಗೆ, ದೊಡ್ಡವ್ರಿಗೆ. ಅದಕ್ಕೆ ಹಾಗೇರ ಮಾಡುದು ಏನಾರ ತಪ್ಪ ಹೆಂಗೆ ಅಂತ ಅವರು ಗುರುಗಳು ಕೇಳಬೇಕಾಗ್ತದೆ. ನಿಮ್ಮ ಪ್ರಶ್ನೆ ಸ್ಪಷ್ಟ ಆಗ್ಲಿಲ್ಲ. ಗೌರಿ ಹಬ್ಬದ ಟೈಮಲ್ಲಿ ಎಡೆ ಹಾಕ್ತೀವಿ ಹೇಳಿ ನಾವು. ಅದು ಎಡೆ ಹಾಕ್ತೀರಿ ನೀವು? ಆವಾಗಿಂದ ಅದ್ ನಡ್ಕೊ ಬಂದ್ಬಿಟ್ಟಿದೆ. ಹಿರಿಯವರು ಮಾಡ್ಕೊಂಡು ಅಂದ್ರೆ ಸ್ವೀಟು ಮಾಡುದು, ನಾವು ಗಬ್ಬು ಅದೇನು ಮಾಡಲ್ಲ. ಓಕೆ, ಮಾಡ್ಬೋದಾ ಅದು ಹೆಂಗೆ ಅಂತ ಕೆಲವರು ಮಾಡಬಾರ್ದು ಅಂತಾರೆ. ಓಕೆ, ಜಯರಾಮ್ ಆಚಾರ್ಯರೇ ಪ್ಲೀಸ್. ಸಾಮಾನ್ಯವಾಗಿ ಯೋಗಾದ್ ರೂಢಿರ್ ಬಲಿಯಸಿ ಅಂತ ಒಂದು ಶಾಸ್ತ್ರದಲ್ಲಿದೆ. ಓಕೆ, ವಸ್ತುನಿಷ್ಠವಾಗಿ ಈ ಶ್ರಾದ್ದದ ಯಾರದೇ ಪಿತೃಗಳಿಗೆ ಶ್ರಾದ್ದದ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವರು ತೀರಿ ಹೋದ ಸೌರಮಾಸ ಮತ್ತು ಅವರು ಚಾಂದ್ರ ತಿಥಿ ಆ ದಿವಸ ಮಧ್ಯ ಅಪರಾಹ್ನ ವ್ಯಾಪಿನಿ ಆದಂತಹ ಕುತಪ ಕಾಲದವರೆಗಿನ ವ್ಯಾಪಕಿನಿ ಆಗಿರುವಂಥ ಅವರು ತೀರಿ ಹೋದ ತಿಥಿ ಇದ್ದಾಗ ಸೌರಮಾಸದ ಆ ದಿನದಲ್ಲಿ ಅದನ್ನು ಮಾಡಬೇಕು ಅನ್ನೋದು ಒಂದು ಶಾಸ್ತ್ರೀಯ ವಾರ್ಷಿಕ ಶ್ರಾದ್ದ. ಮತ್ತು ಪಿತೃಪಕ್ಷದಲ್ಲಿ ವಿಶೇಷವಾದಂತಹ ಪಿಂಡದಾನ ತರ್ಪಣಾದಿಗಳನ್ನು ಮಾಡುವುದರ ಮುಖಾಂತರ ಅಲ್ಲಿ ಒಂದು ಶ್ರಾದ್ದ ಕ್ರಮವನ್ನು ಮಾಡಿಕೊಳ್ಳುವುದು ಕ್ರಮ. ಆದರೆ ಕೆಲವ್ರದ್ದು ಅವರದಂಥ ದೈವಿಕವಾದಂಥ ಕಾರ್ಯಗಳ ಕಾಲದಲ್ಲಿ ದೈವಿಕಗಳ ಕಾಲದಲ್ಲಿ ಹಿರಿಯರು ಎಲ್ಲ ಹಬ್ಬ ಹರಿದಿನಗಳ ಕಾಲದಲ್ಲಿ ಹಿರಿಯರಿಗೆ ಎಡೆ ಇಡುವಂಥ ಪದ್ಧತಿ ಎಲ್ಲ ನಮ್ಮ ಆಚೆ ಎಲ್ಲ ಇದೆ. ಹಾಗಾದ್ರಿಂದ ಅವರವರದಂತಹ ಧಾರ್ಮಿಕವಾದಂಥ ನಂಬಿಕೆಯ ಕ್ರಮದಲ್ಲಿ ಮಾಡುವುದರಿಂದ ದೋಷ ಏನೂ ಇಲ್ಲ, ಪಾಪ ಏನು ಬರೋದಿಲ್ಲ. ಆದರೆ ಇದಕ್ಕೆ ಶಾಸ್ತ್ರೀಯವಾಗಿ ಕ್ರಮ ಇರೋದು ಹೀಗೆ, ಅದು ಮಾಡಬಾರ್ದು. ಅದಕ್ಕೆ ಹೇಳಿದೆ ಯೋಗಾದ ರೂಢಿ ಬರಲಿ. ಧಾರ್ಮಿಕ ರೂಢಿಗಳಿಗೆ ಶಾಸ್ತ್ರದಕ್ಕಿಂತಲೂ ಪ್ರಾಧಾನ್ಯತೆಯನ್ನು ಕಲ್ಪಿಸಿದ್ದಾರೆ ಹಿರಿಯರಾದದ್ರಿಂದ ಅವರವರ ಕುಲಾಚಾರದಲ್ಲಿ ಹಾಗೆ ಮಾಡೋದಿದ್ರೆ ಮಾಡಬಹುದು. ಓಕೆ, ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಶಿವಣ್ಣ ಅವರೇ ಹುಣಸೂರಿನಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಾವು ಪಿತೃಪಕ್ಷ ಯಾವ ಸ್ಥಳಗಳಲ್ಲಿ ಆಚರಣೆ ಮಾಡಬೇಕು ಅಂತ ಇನ್ನೊಂದ್ಸಲ ಹೇಳಿ ಪ್ರಶ್ನೆನ.
ಪಿತೃಪಕ್ಷನ ಯಾವ ಸ್ಥಳಗಳು ಯೋಗ್ಯ ಅಂತ. ಯಾವ ಸ್ಥಳಗಳು ಯೋಗ್ಯ ಅಂತ ಹೇಳಿ. ಓಕೆ ಶಲ್ವಪಳ್ಳಿ ಸರ್, ಪಿತೃಪಕ್ಷ ಆಚರಣೆ ಮಾಡೋಕೆ ಯಾವ ಸ್ಥಳಗಳು ಯೋಗ್ಯ ಅಂತ ಕೇಳ್ತಿದ್ದಾರೆ ಶಿವರುದ್ರಪ್ಪ ಅವರು. ಮುಖ್ಯವಾಗಿ ನಮ್ಮ ಪಿತೃಗಳಿಗೆ ತರ್ಪಣಾದಿಗಳು ಅಥವಾ ಶ್ರಾದ್ದಗಳನ್ನು ಮಾಡುವಾಗ ಶ್ರಾದ್ದವನ್ನು ಮಾಡೋದಾದರೆ ಮನೆಯಲ್ಲಿ ಮಾಡೋದು ಶ್ರೇಷ್ಠ. ಮೊದಲನೇದದು. ಆ ಮನೆಯಲ್ಲಿ ಆಗದೆ ಹೋದರೆ ಅಂದರೆ ತರ್ಪಣವನ್ನು ಬಿಡುವಾಗ ಮಾತ್ರ ಮನೆಯ ಅಂಗಳದಲ್ಲಿ ಅಂದರೆ ಮನೆಯಿಂದ ಹೊರಗೆ ಬಿಡಬೇಕು ಅನ್ನೋದು ಶಾಸ್ತ್ರ ಇದೆ. ಆದರೆ ಕ್ಷೇತ್ರಗಳಲ್ಲಿ ಮಾಡುವಂತಹ ಪಿತೃತರ್ಪಣ ಮತ್ತು ಶ್ರಾದ್ದ ಅನೇಕ ಪುಣ್ಯವನ್ನು ಕೊಡ್ತದೆ ಅನ್ನೋದಕ್ಕೋಸ್ಕರ ಸಂಗಮ ಕ್ಷೇತ್ರಗಳು, ನದಿ ಸಂಗಮ ಕ್ಷೇತ್ರಗಳು, ಉದಾಹರಣೆಗೆ ಕಾವೇರಿ ಮತ್ತು ಕಪಿಲ ಸಂಗಮ ಆಗುವ ಕ್ಷೇತ್ರಗಳು ಅಥವಾ ತುಂಗಭದ್ರಾ ಇನ್ನೊಂದು ನದಿ ಸಂಗಮವಾಗುವ ಕ್ಷೇತ್ರಗಳು, ಈ ರೀತಿ ನದಿಯ ತೀರ್ಥಗಳು ಕ್ಷೇತ್ರಗಳು. ಅದಿಲ್ಲದೆ ಹೋದರೆ ಪುಣ್ಯಕ್ಷೇತ್ರಗಳು ಅಂದರೆ ಪುಣ್ಯಕ್ಷೇತ್ರಗಳು ಯಾವುದು ಬಂದಿರ್ತದೋ ಅಲ್ಲಿ ಮಾಡೋದು. ನಂಜನಗೂಡು, ಮೇಲ್ಕೋಟೆ, ಅದೇ ಥರ ಗೋಕರ್ಣ ಇತ್ಯಾದಿ ಕ್ಷೇತ್ರಗಳಲ್ಲಿ ಮಾಡೋದು ಹೆಚ್ಚು ಪುಣ್ಯವನ್ನು ಕೊಡ್ತದೆ ಅಂತ. ಆದರೆ ಮೊದಲ ಪ್ರಾಮುಖ್ಯತೆ ಎಲ್ಲಿ ಅಂತ ಹೇಳಿದ್ರೆ, ಎಲ್ಲಾದರೂ ಮಾಡು, ತಂದೆಯ ಶ್ರಾದ್ದವನ್ನು ಅವರು ಎಲ್ಲಿ ಬದುಕಿದ್ರೋ ಆ ಮನೆಯಲ್ಲೇ ಮಾಡೋದು ಅತ್ಯಂತ ಉತ್ತಮ ಅನ್ನೋದೇ ಮೊದಲ ಪಕ್ಷ. ಓಕೆ, ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಗಳ ಅಂತ ಹೇಳಿ. ಮಂಗಳ ಅವರೇ ನಮಸ್ಕಾರ. ಮಂಗಳ, ನಾನು ಹೇಳಿದ್ದೀನಿ ಮಂಗಳ ಅಂತ ಹೇಳಿ ಮಾತಾಡಿ, ಹೇಳ್ತಾರೆ. ಹೇಳಿ ಹೇಳಿ ಹೇಳಿ. ಹಲೋ, ಪ್ರಶ್ನೆ ಕೇಳಿ. ಅದು ಏನಿಲ್ಲ, ಇವರಿರೋ ದೇವಜ್ಞ ಸೋಮಯಾಜಿಗಳು, ಸೋಮಯಾಜಿ ಅವರು ಇಲ್ಲ, ಅವರು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು. ನಮ್ಮ ಜೊತೆಗೆ ಕಬಿಯಾಡಿ ಜಯರಾಮಾಚಾರ್ಯ ಅವರು ಇದ್ದಾರೆ, ಹಾಗೆ ಡಾಕ್ಟರ್ ಶಲ್ವಪಳ್ಳಿ ಅಯ್ಯಂಗರ್ ಅವರು ಇದ್ದಾರೆ. ನಿಮ್ ಪ್ರಶ್ನೆ ಕೇಳಿ. ಆಚಾರ್ಯ ಅವರು ಕೊಡಿ, ಜಯರಾಮಾಚಾರ್ಯ ಅವರು. ನೀವು ಪ್ರಶ್ನೆ ಕೇಳಿ, ಅವ್ರು ಉತ್ತರ ಕೊಡ್ತಾರೆ, ಅವ್ರು ಕೇಳಿಸ್ಕೊಳ್ತಿದ್ದಾರೆ ನಿಮ್ಮ ಮಾತನ್ನ. ಇವಾಗ ನಮ್ಮ ತಂದೆ ಪಿತೃಪಕ್ಷನ ಹೋದ ಭಾನುವಾರ ಮಾಡಿದ್ವಿ. ಆತರ 15 ದಿವಸ ಮಾಡಬಹುದಾ ಅಥವಾ ಏನಿಲ್ವಾ ಅಂತ. ಹೋದ ಭಾನುವಾರ ನೀವು ಮಾಡಿದ್ದೀರಿ? ಹೋದ್ ಭಾನುವಾರ ಮಾಡಿದ್ವಿ. ಅದು ಮಾಡಿದ್ದೇನು ತೊಂದರೆ ಇಲ್ವಾ? ಮಾಡಿದ್ವಿ ಪರವಾಗಿಲ್ವಾ? ಓಕೆ ಆಚಾರ್ಯರೇ, ಹೋದ ಭಾನುವಾರ ಏನು ಮಾಡಿದ್ರು? ಪಿತೃಪಕ್ಷದ ಶ್ರಾದ್ದ ಮಾಡಿದ್ರ, ವಾರ್ಷಿಕ ಶ್ರಾದ್ದ ಮಾಡಿದ್ರ? ಕೇಳಿಸ್ತಿದ್ಯಾ ನಿಮ್ಗೆ? ಹೋದ ಭಾನುವಾರ ವಾರ್ಷಿಕ ಶ್ರಾದ್ದ ಮಾಡಿದ್ರ ಅಥವಾ ಪಿತೃಪಕ್ಷದ ಶ್ರಾದ್ದ ಮಾಡಿದ್ರ ಅಂತ ಹೇಳಿ. ಅದೇ ವಾರ್ಷಿಕ ಶ್ರಾದ್ದ ಮತ್ತು ಪಿತೃಪಕ್ಷನೂ ಮಾಡ್ತೀವಿ. ಭಾನುವಾರ ಮಾಡಿದ್ದೇನ್ ನೀವು? ಭಾನುವಾರ ಮಾಡಿದ್ವಿ. ಅದು ಪಿತೃಪಕ್ಷದ ಮಾಡಿದ್ರಾ? ಪಿತೃಪಕ್ಷಕ್ಕೆ ನಮ್ಮ ಅಣ್ಣ ಮತ್ತೆ ನಮ್ಮ ಅಣ್ಣನ ಮಗ ಎಲ್ಲ ಸೇರ್ಕೊಂಡು ಮಾಡಿದಿರಿ? ಎಲ್ಲ ಸೇರ್ಕೊಂಡು ಮಾಡಿದ್ವಿ. ನಿಮ್ ಪ್ರಶ್ನೆ ಏನು ಇವಾಗ? ಹಾಗೆ ಮಾಡಬಹುದಾ ಮಾಡಬಾರ್ದಾ ಅಂತನಾ? ಧರ್ಮಶಾಸ್ತ್ರದ ಓಕೆ, ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಧರ್ಮಶಾಸ್ತ್ರದ ಪ್ರಕಾರ ಪಿತೃಪಕ್ಷದ 15 ದಿನಗಳಲ್ಲಿಯೂ ಶ್ರಾದ್ದವನ್ನು ಮಾಡಬಹುದು, ತರ್ಪಣವನ್ನು ನೀಡಬಹುದು. ಒಂದು ದಿವಸ ಶ್ರಾದ್ದ ಮಾಡಿ ಉಳಿದ 14 ದಿವಸ ತರ್ಪಣವನ್ನು ನೀಡುವ ಕ್ರಮವೂ ಇದೆ. ಆದ್ರಿಂದ ತಮ್ಮದಂತ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಾಡಬಹುದು. ಕನಿಷ್ಠ ಒಂದು ದಿವಸ ಅಂತೂ ಶ್ರಾದ್ದ ಮಾಡಬೇಕು. ಅನುಕೂಲ ಇದ್ದರೆ ಉಳಿದ ಎಲ್ಲ ದಿನಗಳಲ್ಲಿಯೂ ತರ್ಪಣಗಳನ್ನು ನೀಡಬೇಕು. ಅನುಕೂಲ ಮತ್ತು ಚೆನ್ನಾದ ಅನುಕೂಲ ಇದ್ದರೆ ಎಲ್ಲ ದಿವಸದಲ್ಲಿಯೂ ಶ್ರಾದ್ದ, ಪಿತೃಪಕ್ಷದ 15 ದಿವಸವೂ ಶ್ರಾದ್ದ ಮಾಡುವುದಕ್ಕೂ ಶಾಸ್ತ್ರ ನಿಯಮ ಇದೆ ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಇದಕ್ಕಿಂತ ಬೆಳಿಕೆಯನ್ನು ಚಲ್ಲಪಿಳ್ಳಿ ಅಯ್ಯಂಗಾರರು ನೀಡಬಹುದು ಓಕೆ ತಪ್ಪಿದ್ರೆ. ಶಲ್ವಪಳ್ಳಿ ಸರ್, ತಮ್ದೇನಾದ್ರೂ ಅಭಿಪ್ರಾಯ ಇದೆಯಾ ಈ ವಿಚಾರಕ್ಕೆ? ಇಲ್ಲ, ಅವ್ರದ್ದು ಕ್ವಶನ್ನೇ ಕರೆಕ್ಟ್ ಆಗಿ ಅರ್ಥ ಆಗಲಿಲ್ಲ. ಯಾಕೆ ಅಂದ್ರೆ 15 ದಿನದಲ್ಲಿ ಒಂದು ದಿನ ಶ್ರಾದ್ದ ಮಾಡಿದೀವಿ, ಅದು ಸರಿಯಾ ಅಂತ ಅಂದ್ರೆ ಅದು ಸರಿ. ಆದ್ರೆ ಅವರು ಬೇರೆ ಏನೋ ಹೇಳಕ್ ಹೊರಟ್ರು, ಅದೇನು ಅಂತ ಅರ್ಥ ಆಗ್ಲಿಲ್ಲ ಕರೆಕ್ಟ್ ಆಗಿ. ಹೌದು ಹೌದು ಹೌದು. ಬೆಳಗಾವಿಯಿಂದ ಮಲ್ಲಿಕಾರ್ಜುನ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಮೇಡಮ್, ಅವರು ನಮ್ದು ಈಗ ನಾವು ಕಳೆದ 23 ವರ್ಷಗಳಿಂದ ಬೆಳಗಾವಿ ನಗರದಲ್ಲಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಲ್ಲಿ ವೃದ್ಧಾಶ್ರಮ ನಡೆಸ್ತಾ ಇದ್ದೀವಿ. ಓಕೆ. ಈಗ ನಮ್ಮ ವೃದ್ಧಾಶ್ರಮದಲ್ಲಿ ತೀರಿದಂತ ಹಿರಿಯ ನಾಗರಿಕರಿಗೆ ನಾವು ಪಿತೃಪಕ್ಷ ಅವರಿಗೆ ನಾವೇನಾದ್ರೂ ಪಿಂಡದ ಕಾರ್ಯಕ್ರಮನ ಮಾಡ್ಬೋದಾ? ಓಕೆ ಶಲ್ವಪಳ್ಳಿ ಸರ್, ಪ್ರಶ್ನೆ ಕೇಳಿಸ್ತು ಅಂತ ಭಾವಿಸ್ತೀನಿ. ಖಂಡಿತ ಮಾಡ್ಬೋದು. ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಪಿತೃಗಳಿಗಾದ್ರೆ 3 ಬಾರಿ ತರ್ಪಣವನ್ನ ಮಾಡಬೇಕು, ಇತರರಿಗೆ ಮಾಡುವಾಗ 1 ಬಾರಿ ತರ್ಪಣವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಅಲ್ಲಿ ವೃದ್ಧಾಶ್ರಮದಲ್ಲಿ ಇದ್ದಂತಹ ಎಲ್ಲ ಜನರಿಗೂ
ಪಿಂಡ ಪ್ರದಾನ ಮತ್ತು ಒಂದು ಬಾರಿಯ ತರ್ಪಣವನ್ನು ಮಾಡಿಸ್ಬೋದು. ಓಕೆ, ಮಲ್ಲಿಕಾರ್ಜುನ್ ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೇನೆ. ಶಲ್ವಪಳ್ಳಿ ಸರ್, ಬಹಳ ವಿಶೇಷವಾದ ಆಲೋಚನೆ ಅಂತ ಅನ್ಸುತ್ತೆ ಇದು. ಸಾಮಾನ್ಯವಾಗಿ ಯಾರು ಕೂಡ ಇದಕ್ಕೆ ಮುಂದಾಗಲ್ಲ ಅಂತ ಅನ್ಕೋತೀನಿ. ಏನ್ ಹೇಳ್ತೀರಿ ಅಂತ ಹೇಳಿ. ಇಲ್ಲ, ಧರ್ಮಶಾಸ್ತ್ರದಲ್ಲಿ ಒಂದು ಸ್ಪಷ್ಟವಾದಂತಹ ಅಭಿಪ್ರಾಯ ಇದೆ, ಯಾರ್ಯಾರಿಗೆ ನಾವು ತರ್ಪಣಗಳನ್ನು ಕೊಡಬೇಕು ಅಂತ. ಆ ತರ್ಪಣಗಳಲ್ಲಿ ಮೊದಲ ತರ್ಪಣಗಳನ್ನು ಕೊಡೋದು ನಮ್ಮ ತಂದೆ, ಅವರ ತಂದೆ ತಾತ ಮತ್ತು ಮುತ್ತಾತ, ಮತ್ತು ತಾಯಿ ಮತ್ತು ಅಜ್ಜಿ ಮತ್ತು ಅಜ್ಜಿಯ ಅಂದರೆ ಮುತ್ತಜ್ಜಿ, ಇವರು 3 ಜನ. ಇದಕ್ಕೆ ಪಿತೃವರ್ಗ ಅಂತ ಹೆಸರು. ಇನ್ನು ಮಾತೃವರ್ಗ ಅಂದರೆ ತನ್ನ ತಾಯಿಯ ತಂದೆ, ಅವರ ತಂದೆ ಮತ್ತು ಅವರ ತಂದೆ, ಅಂದರೆ ಅದರಲ್ಲಿ ಮಾತಾಮಹ ಅಂತ ಬರ್ತದೆ. ಆ ಮಾತಾಮಹ, ಮಾತೃಪಿತಾಮಹ, ಮಾತೃ ಪ್ರಪಿತಾಮಹ ಅಂತ 3 ಜನ, ಮತ್ತು ಅವರ ಹೆಂಡತಿಯರು, ಅಂದರೆ ನಮ್ಮ ತಾಯಿಯ ತಾಯಿ, ತಾಯಿಯ ಅಜ್ಜಿ, ತಾಯಿಯ ಮುತ್ತಜ್ಜಿ. ಇದು ಪಿತೃವರ್ಗ ಮತ್ತು ಮಾತೃವರ್ಗ. ಇದಲ್ದೇನೆ ಯಾರು ಅತ್ಯಂತ ಆಪ್ತ ಸ್ನೇಹಿತರಿರ್ತಾರೋ ಆ ಆಪ್ತ ಸ್ನೇಹಿತರಿಗೆ ಕೊಡಬೇಕು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಅವರಿಗೆ ಅವರು ಸತ್ತಾಗ ಕೂಡ ಇವರಿಗೆ ಸೂತಕ ಉಂಟು ಅಂತ ಹೇಳುತ್ತೆ ಸ್ನೇಹಿತರಿಗೆ. ಅದರಿಂದ ಸ್ನೇಹಿತರಿದ್ದರೆ ಸ್ನೇಹಿತರಿಗೆ ಕೊಡ್ಬೋದು. ಅದಲ್ಲದೆ ಕುಟುಂಬದಲ್ಲಿ ಬೇರೆ ಯಾರಿಗಾದರೂ ಯಾರು ಮಾಡೋರಿಲ್ಲದೆ ಹೋದರೆ ಇವ್ರು ಮಾಡ್ಬೋದು. ಮತ್ತು ಕುಟುಂಬವಲ್ಲದೆ ನಮಗೆ ಗುರುಗಳು, ಯಾರ್ಯಾರು ಗುರುಗಳಿದ್ದಾರೋ, ಪಾಠ ಹೇಳಿದಾರೋ, ಅಥವಾ ನಮ್ಮನ್ನು ಪಿತೃ ಸಮಾನವಾಗಿ ಯಾರಿದ್ದಾರೋ ಇವರಿಗೆಲ್ಲ ಕೊಡ್ಬೋದು ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ನಮಗೆ ಯಾರ್ಯಾರಿಗೆ ನಾವು ಕೊಡ್ಬೋದು ಅಂದರೆ, ನಾವು ಯಾರಿಂದ ಉಪಕೃತರಾಗಿದ್ದೀವೋ ನಮ್ಮ ಜೀವನದಲ್ಲಿ ಅವರಿಗೆಲ್ಲರಿಗೂ ಸದ್ಗತಿ ಸಿಗಲಿ ಅಂತ ಪಿಂಡ ಪ್ರದಾನವನ್ನು, ತರ್ಪಣವನ್ನು ಕೊಡ್ಬೋದು ಅಂತ ಶಾಸ್ತ್ರಗಳು ಹೇಳ್ತವೆ. ನಿಮಗಿರುವಂತಹ ಅನುಮಾನಗಳು, ಪಿತೃಪಕ್ಷದ ಬಗ್ಗೆ, ಗ್ರಹಣದ ಬಗ್ಗೆ ಅನುಮಾನಗಳಿಗೆ ಉತ್ತರವನ್ನು ಪಡ್ಕೊಳ್ತಾ ಇದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ವಿಶೇಷ ಅತಿಥಿಗಳಿಂದ ಮತ್ತೋರ್ವ ವೀಕ್ಷಕರು ಕರೆ ಮಾಡಿದ್ದಾರೆ. ಮಲ್ಲಪ್ಪ ಅಂತ ಹೇಳಿ ಕೊಪ್ಪಳದಿಂದ. ಮಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಕೇಳ್ರಿ, ನಿಮ್ ಪ್ರಶ್ನೆ ಕೇಳಿ ಸರ್. ಅದೇ ನಾಳೆ ಅಮಾವಾಸ್ಯದಲ್ರಿ ದೇವಸ್ಥಾನಗಳ ಪೂಜಾ ಪುನಸ್ಕಾರ ಇರ್ತದ ಇಲ್ಲ ಅಂತ ಕೇಳಿದ್ರು. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇರುತ್ತಾ ಅಂತ? ಹ್ಞೂ ಮೇಡಮ್. ಓಕೆ, ಜಯರಾಮಾಚಾರ್ಯರೇ. ಬಹುತೇಕ ಇರಬೇಕು, ಇರ್ತದೆ. ಆದರೆ ಇದು ಕೆಲವು ಹುಂಬಜೇಶ್ವರರು ದೇವಸ್ಥಾನದ ಪೂಜೆ ಮಾಡುವವರು ಇರ್ತಾರೆ. ಅವರು ನಾಳೆ ಗ್ರಹಣದ ಪರಿಣಾಮ ಉಂಟು ಅಂತಲೂ ಒಂದಷ್ಟು ಜನರಿಗೆ ಸುಳ್ಳು ಪ್ರಚಾರವನ್ನು ಮಾಡ್ತಾರೆ. ಅವರು ಪೂಜೆ ಮಾಡಲಿಕ್ಕೆ ದೇವಸ್ಥಾನವನ್ನು ಬಂದ್ ಮಾಡ್ಯಾರೇನೋ. ಶಾಸ್ತ್ರ ಪ್ರಕಾರ ನಾಳೆ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಕ್ಕೆ ನಿಷೇಧ ಇಲ್ಲ. ಆದ್ದರಿಂದ ದೇವಸ್ಥಾನದಲ್ಲಿ ಪೂಜೆ ಬಹುತೇಕ 99% ಇರ್ತದೆ. ಮತ್ತೊಂದು ಈ ಮಧ್ಯದಲ್ಲಿ ಕೆಲವರೆಲ್ಲ ತಪ್ಪು ಪ್ರಯೋಗ ಮಾಡ್ತಾರೆ, ಮಹಾಲಾಯ ಅಂತ. ಆಗ ಸೋಮಯಾಜಿಗಳು ಆ ಪ್ರಮಾದ ಮಾಡಿದ್ರು. ಅದು ಮಹಾಲಾಯ ಅಂತ ಹೇಳಿದ್ರೆ ಅದು ದೋಷ ಆಗ್ತದೆ. ಮಹಾ ಪ್ಲಸ್ ಲಾಯ ಅಂತ ಹೇಳಿದ್ರೆ ಅದು ಅರಿಸಮಾಸ ದೋಷ. ಲಾಯ ಅಂದ್ರೆ ಕುದುರೆ ಕಟ್ಟುವ ಜಾಗ, ಹಾಗಾದ್ರಿಂದ ಅದು ಆಗೋದಿಲ್ಲ. ಅದು ಕನ್ನಡ ಶಬ್ದ. ಆದ್ರಿಂದ ಅದು ಮಹಾಲಯ. ಅದು ಮಹಾಶ್ಚಾಸವು ಆಲಯಶ್ಚ ಅಂತಲೂ ಒಂದು ಅರ್ಥ, ಮಹಾಶ್ಚಾಸವು ಲಯಶ್ಚ ಅಂತ. ಮಹಾ ಆಲಯ ಅಂತ ಹೇಳಿದ್ರೆ ಪಿತೃಲೋಕ ಅಂತ ಅನ್ನುವ ಸಂಬಂಧ ಇಟ್ಟುಕೊಂಡು ಅದಕ್ಕೆ ಮಹಾಶ್ಚಾಸೋ ಆಲಯ, ಮಹಾಲಯ ಅಂತ ಹೆಸರು. ಮತ್ತೊಂದು ಲಯದ ಕಾರಣದ ಸ್ಥಿತಿಯು ಆ ಕಾಲದಲ್ಲಿ ಆದದ್ದು ಅನ್ನೋದಕ್ಕೋಸ್ಕರ ಮಹಾಲಯದ ಕಾಲ ಅದಾಗಿತ್ತು ಒಂದು ಕಾಲದಲ್ಲಿ ಅನ್ನೋದಕ್ಕೋಸ್ಕರ ಮಹಾಲಯ ಅಂತಲೂ ಹೆಸರಿಟ್ಟಿದ್ದಾರೆ ಅದಕ್ಕೆ. ಓಕೆ, ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಉಚ್ಚಯ್ಯ ಅವರು ಚನ್ನಪಟ್ಟಣದಿಂದ ದೂರವಾಣಿ ಸಂಪರ್ಕದಲ್ಲಿ. ಉಚ್ಚಯ್ಯ ಅವರೇ ನಮಸ್ಕಾರ. ಉಚ್ಚಯ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಉಚ್ಚಯ್ಯ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ ಅಂತ ಭಾವಿಸ್ತೀನಿ. ಪ್ರಶ್ನೆಗೆ ಹೋಗ್ಬಿಡ್ತೀನಿ ನಾನು. ಡಾಕ್ಟರ್ ಶಲ್ವಪಳ್ಳಿ ಅಯ್ಯಂಗಾರ್ ಅವ್ರ ಬಳಿ ನಾವಾಗಲೇ ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ನಾನು ಆಗಲೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ. ಸಾಮಾನ್ಯವಾಗಿ ಸೂರ್ಯಗ್ರಹಣ ಆಗತ್ತೆ ಅಂದರೆ ಜಾಗತಿಕ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ. ಆಗಲೇ ಸೋಮಯಾಜಿ ಅವರು ಅಲ್ಲಗಳೆದ್ರು. ಕವಿಯಾಡಿ ಜಯರಾಮಾಚಾರ್ಯ ಅವರು ಕೂಡ ಪರಿಣಾಮಗಳು ಇಲ್ಲಿ ಗೋಚರ ಆಗದೇ ಇರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಎಲ್ಲಿ ಗೋಚರ ಆಗೋದಿಲ್ವೋ ಈಗ ನಮ್ಮ ದೇಶ ಅಲ್ಲಿ ಪರಿಣಾಮಗಳು ಕಡಿಮೆ ಇರುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ತಾವು ಏನು ಹೇಳ್ತೀರಿ ಸರ್ ಈ ಪ್ರಶ್ನೆಗೆ? ಒಂದು ಪ್ರದೇಶದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಒಟ್ಟಿಗೆ ಆದಾಗ, ಅದು ಚಂದ್ರಗ್ರಹಣವಾಗಿ ಸೂರ್ಯಗ್ರಹಣವಾದಾಗ ಕೆಲವಷ್ಟು ಪರಿಣಾಮಗಳು ಉಂಟು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಪರಿಣಾಮಗಳು ರಾಜಕೀಯ ಬಿಕ್ಕಟ್ಟಿಗೆ ಮತ್ತು ರಾಜಕೀಯ ಸಂದಿಗ್ಧತೆಗೆ ಕಾರಣ ಆಗಬಹುದು
ಅನ್ನೋದು ಒಂದು ವಿಚಾರವನ್ನು ಹೇಳಿದ್ದಾರೆ. ಹಾಗೆ ಅಲ್ಲಿ ಪ್ರಾಕೃತಿಕ ವಿಕೋಪಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಆದರೆ ಇದು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳು ಪ್ರಬಲವಾಗಿ ನಡಿಬೇಕು, ಖಂಡಗ್ರಾಸವಾಗಿ ಆಗಬೇಕು. ಈಗೇನಾಗಿದೆ, ಈಗ ಆಗ್ತಾ ಇರೋ ಪ್ರದೇಶದಲ್ಲಿ ಅಂದರೆ ನೀವೇನು ಅಂಟಾರ್ಟಿಕಾ ಮತ್ತು ಒಸೆನಿಯಾ, ಇದರಲ್ಲಿ ಏನು ಫಿಜಿ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಲ್ಲಿ ಏನು ಆಗ್ತಾ ಇದೆ ಕಾಣ್ತಾ ಇದೆ, ಈ ಎಲ್ಲ ಪ್ರದೇಶಗಳಲ್ಲಿ ಅದು ತುಂಬ ಅತ್ಯಲ್ಪವಾದಂತಹ ಒಂದು ಗ್ರಹಣ. ಅದು ಅಂದರೆ ಅಲ್ಲಿನೂ ಕೂಡ ಸೂರ್ಯಗ್ರಹಣ ತುಂಬ ಪ್ರಬಲವಾದದ್ದಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ರಾಜಕೀಯ ಸಂಘರ್ಷಗಳು ಅಥವಾ ಒಂದಷ್ಟು ದೇಶದಲ್ಲಿ ಪ್ರತಿಭಟನೆಗಳು, ತೀರ ಪ್ರದೇಶದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದೇ ಹೊರತು ಅಂತಹ ಪರಿಣಾಮಕಾರಿಯಾದಂತಹದ್ದೇನು ಆಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಸರಿ. ಪೂರ್ಣಿಮಾ ಅಂತೇಳಿ ಬೆಂಗಳೂರಿನಿಂದ ಕಾಲರ್ ರೆಡಿ ಇದ್ದಾರೆ. ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ನಮ್ದೇನಿಲ್ಲ, ನಾವು 3 ಜನ ಗಂಡ್ ಮಕ್ಳು, ನಮ್ಮ ಯಜಮಾನ್ರ ಜೊತೆಯವ್ರು, ನಾವು ಮದ್ದಿದವರು. ನಾವು ಒಂದೇ ದಿವಸ ಪಿತೃಪಕ್ಷ ಮಾಡ್ಬೋದೇ ಅಂತ ಕೇಳ್ಬೇಕು ಮೇಡಮ್. ನಿಮ್ಮ ಜೊತೆಗೆ ಇನ್ನು 3 ಜನ ಅಣ್ಣಂದ್ರಿದಾರ, ನಿಮ್ಗೆ ಗಂಡ್ ಮಕ್ಳಿದಾರಾ ಮನೆಯಲ್ಲಿ? ನಮ್ಮ ಯಜಮಾನ್ರ ಜೊತೆ ಅಣ್ಣ ತಮ್ಮ, ನಾವು ಮದ್ಯದವರು. ಓಕೆ, ಸರಿ. ಶಲ್ವಪಿಳ್ಳೈ ಸರ್, ಉತ್ತರವನ್ನ ಕೊಡಬಹುದಾ ಅಂತ ಹೇಳಿ. ಅಲ್ಲ, ಇವರು 3 ಜನನು ಭಾಗ ಆಗೋಗಿದ್ದಾರಾ ಅಥವಾ ಒಟ್ಟಿಗೆ ಇದ್ದಾರಾ? ಓಕೆ, ಪೂರ್ಣಿಮಾ ಅವರೇ ಕೇಳಿಸ್ತಾ ಅವ್ರ ಪ್ರಶ್ನೆ ನಿಮ್ಗೆ? ಇಲ್ಲ ಕೇಳಿಸ್ತಾ ಇಲ್ಲ. ಈಗ ಭಾಗ ಆಗಿದ್ದೀರಾ? 3 ಜನ ಅಣ್ಣ ತಮ್ಮಂದ್ರು ಭಾಗ ಆಗಿದಾರ, ಜೊತೆಗೆ ಇದಾರಾ ಅಂತ ಹೇಳಿ? ಇಲ್ಲ ಸಪರೇಟ್ ಆಗಿದ್ದೀವಿ. ಎಲ್ಲರೂ ಸಪರೇಟ್ ಆಗಿದ್ದೀರಿ? ಎಲ್ಲ ಸಪರೇಟ್ ಇದೀವಿ ಮೇಡಮ್. ಸಪರೇಟ್ ಆಗಿದ್ರೆ ಸಪರೇಟ್ ಮಾಡಬೇಕು. ನೀವು ಪ್ರತ್ಯೇಕವಾಗಿದ್ದೀರಿ ಅಂದ್ರೆ ಪ್ರತ್ಯೇಕವಾಗಿ ಮಾಡ್ಬೇಕಂತೆ. ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಪೂರ್ಣಿಮಾ ಅವರಿಗೆ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ, ದೂರವಾಣಿ ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಂದು ಬ್ರೇಕ್ನ ಓಕೆ, ಜಯರಾಮಾಚಾರ್ಯರೇ ಹೇಳ್ಬಿಡಿ. ಅವರು ಒಟ್ಟಿಗೆ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ರೆ, ಶಲ್ವಪಿಳ್ಳಿ ಅವರು ಹೇಳಿದಾಗ ಒಟ್ಟಿಗೆ ಮಾಡಬಹುದು. ಬೇರೆ ಬೇರೆ ಇದ್ರೆ ಒಂದೇ ದಿವಸ ಅವರವ್ರ ಮನೆಯಲ್ಲಿ ಮಾಡಬಹುದು. ಪಿತೃಪಕ್ಷದಲ್ಲಿ ಬೇರೆ ಬೇರೆ ದಿವಸಗಳಲ್ಲಿಯೂ ಮಾಡಬಹುದು. ವಾರ್ಷಿಕ ಶ್ರಾದ್ದ ಒಂದೇ ದಿವಸ ಆಗಬೇಕು, ಅವರವರ ಮನೆಗಳಲ್ಲಿಯೂ ಮಾಡಬಹುದು. ಒಟ್ಟಿಗೆ ಮಾಡಿದ್ರೆ ಬಹಳ ವಿಶೇಷ. ಅನಿವಾರ್ಯ ಆದಲ್ಲಿ ಒಬ್ಬೊಬ್ರು ಪ್ರತ್ಯೇಕವಾಗಿ ಮಾಡಬಹುದು. ಪಿತೃಪಕ್ಷದಲ್ಲಿ ಒಬ್ರು ಒಂದು ದಿವಸವೂ ಮಾಡಬಹುದು. ಯಾಕಂದ್ರೆ 15 ದಿವಸವೂ ಶ್ರಾದ್ದಕ್ಕೆ ಅನುಮತಿ ಇದೆ. ಆದ್ರಿಂದ ಈಗ ನಾನು ಒಂದು ಪ್ರಶ್ನೆನ ಕೇಳ್ಬಿಡ್ತೀನಿ ಜಯರಾಮಾಚಾರ್ಯ ಅವರೇ. ಈಗ ಒಂದು ಉದಾಹರಣೆಗೆ, ಈಗ 3 ಜನ ಅಣ್ಣ ತಮ್ಮಂದಿರು ಒಬ್ಬೊಬ್ರು ಒಂದೊಂದು ಭಾಗದಲ್ಲಿ ಇದ್ದಾರೆ, ಆಸ್ತಿ ಪಾಲಾಗಿದೆ, ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ. ಬಟ್ ಪ್ರತಿ ವರ್ಷ ಅವರು ತಮ್ಮ ತಂದೆಗೆ ಶ್ರಾದ್ದವನ್ನು ಬಿಡುವಂತಹ ಸಂದರ್ಭದಲ್ಲಿ ಅಣ್ಣನ ಮನೆಯಲ್ಲಿ ಎಲ್ಲರೂ ಜೊತೆಯಾಗಿ ಆ ಆಚರಣೆಯನ್ನ ಮಾಡ್ತಾರೆ. ಹಾಗೆ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ಶಾಸ್ತ್ರದಲ್ಲಿ? ಆಸ್ತಿಗಳು ಬೇರೆ ಬೇರೆ ಆಗಿದ್ರು ಕೂಡ ಶ್ರಾದ್ದ ಪಿತೃಗಳ ಕಾರ್ಯ ಅಂತ ಬಂದಾಗ ಒಟ್ಟಾಗಿ ಮಾಡೋದು. ಶ್ರಾದ್ದವನ್ನು ಯಾವಾಗಲೂ ಒಟ್ಟಿಗೆ ಮಾಡುವುದಕ್ಕೆ ಹೆಚ್ಚು ಮಾರ್ಕ್. ಅನಿವಾರ್ಯ ಆದಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಆಗಿದೆ, ಪಾಲು ಆಗಿದೆ ಅಂತಾದ್ರೆ ಅವರು ಆವಾಗ ಬೇರೆ ಬೇರೆ ಕಡೆ ವಾಸವಾಗಿದ್ದಾರೆ, ಹೊಂದಾಣಿಕೆ ಇಲ್ಲ ಅಂತಾದ್ರೆ ಬೇರೆ ಬೇರೆ ಮಾಡಬಹುದು. ಮತ್ತು ಶಾಸ್ತ್ರದಲ್ಲಿ ಬೇರೆ ಬೇರೆ ಮಾಡುವುದಕ್ಕೂ ಅನುಮತಿಯೂ ಇದೆ. ಆದ್ರಿಂದ ಅವರು ಒಂದೇ ಕಡೆಯಲ್ಲಿ ಒಟ್ಟಾಗುವುದು ಅನಿವಾರ್ಯ ಆಗದೇ ಇದ್ರೆ ಬೇರೆ ಬೇರೆ ಮಾಡಬಹುದು. ಪಾಲು ಆಗದೇ ಇದ್ರೂ ಅನಿವಾರ್ಯ ಆದಲ್ಲಿ ಬೇರೆ ಬೇರೆ ಕಡೆಯಲ್ಲಿ, ಈಗ ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಒಬ್ಬ ಭಾರತದಲ್ಲಿದ್ದಾನೆ, ಮತ್ತೊಬ್ಬ ಅಮೆರಿಕದಲ್ಲಿದ್ದಾನೆ. ಆದ್ರೆ ತಂದೆಯ ಬಗೆಗಿನ ಶ್ರದ್ಧೆ ತುಂಬಾ ಚೆನ್ನಾಗಿದೆ ಅವರಿಗೆ. ಹಾಗಾದ್ರೆ ಅವರು ಅಲ್ಲಲ್ಲಿ ಅವರು ಪಾಲಾಗದೇ ಇದ್ರು, ಆತ್ಮೀಯತೆ ಇದ್ರು, ದೂರ ಇದ್ದಾರೆ ಅನ್ನೋ ಕಾರಣಕ್ಕೆ ಪ್ರತ್ಯೇಕವಾಗಿ ಮಾಡುವುದಕ್ಕೂ ಶಾಸ್ತ್ರೀಯ ಅನುಮತಿ ಇದೆ. ತುಮಕೂರಿನಿಂದ ಮಮತಾ ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ. ಮಮತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ತಂದೆ ತೀರೋಗಿ ನಾಳೆಗೆ 7 ವರ್ಷ ಆಗುತ್ತೆ ಕರೆಕ್ಟ್ ಆಗಿ. ಓಕೆ. ನಮ್ಮ ಅಣ್ಣ ತಮ್ಮಂದ್, ನನಗೆ ಅಣ್ಣ ಒಂದು ತಮ್ಮ ಒಂದಿದೆ. ಇಬ್ರು ಆ ಟೈಮಲ್ಲಿ ಈ ಕುಡಿಯೋ ಚಟದಲ್ಲಿ ಅವ್ರಿಗೆ ನಮ್ಮ ತಂದೆ ಸತ್ತಾಗ್ಲೂ ಬರ್ಲಿಲ್ಲ, 13ನೇ ದಿನ ಕಾರ್ಯಕ್ಕೂ ಬರ್ಲಿಲ್ಲ. ಅದಾದ್ಮೇಲೆ ಅವರು ಶ್ರಾದ್ದ ಪಕ್ಷ ಎಲ್ಲ ನಮ್ಮ ಮಾಮ ಅಂದ್ರೆ ನಮ್ಮ ತಾಯಿ ತಮ್ಮ ಬಂದು ಎಲ್ಲ ಮಾಡಿದ್ರು, ಪಿಂಡ ಎಲ್ಲ ಬಿಟ್ಟು ಎಲ್ಲ ಮಾಡಿದ್ರು. ಈಗ ಅವ್ರಿಗೆ ಅದು ಒಂಥರ, ನನಗನ್ಸೋ ಮಟ್ಟಿಗೆ ಅವ್ರು ಇನ್ನೂ ಅವ್ರ ಕಾಲ್ ಮೇಲೆ ಅವ್ರು ನಿಂತಿಲ್ಲ. ಒಬ್ರು ಒಂದ್ ಸ್ವಲ್ಪ ದಿನ ಸರಿ ಹೋಗಿ ಒಂದ್ ಸ್ವಲ್ಪ ದಿನ, ಅದು ಶಾಪನ ಏನು, ಅದಕ್ಕೇನಾದ್ರೂ ಪರಿಹಾರ ಇದೆಯಾ? ನಾಳೆ ನಮ್ಮಣ್ಣ ಶ್ರಾದ್ದ ಮಾಡ್ತಾನಂತೆ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಓಕೆ, ಶಲ್ವಪಿಳ್ಳೈ ಸರ್, ತಮಗೆ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಅವ್ರ ಪ್ರಶ್ನೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಒಂದು ತಂದೆ ಇದ್ದಾರೆ, ತಂದೆಗೆ 3 ಜನ ಮಕ್ಕಳು.
ಹೌದು. ಇಬ್ರು ಗಂಡು ಮಕ್ಕಳು ಒಬ್ರು ಹೆಣ್ಮಕ್ಳು. ಇಬ್ರು ಗಂಡು ಮಕ್ಕಳು ಕೂಡ ಕುಡಿತದ ಚಟದಿಂದ ಅವರಿಬ್ರು ಕೂಡ ಯಾವ ಕೆಲಸವನ್ನು ಮಾಡಲಿಲ್ಲ. ಹೌದು. ಆದ್ರೆ ಅವರ ಮಾಮ ಅಂತ ಇದ್ರು, ಅಂದ್ರೆ ಇವರ ತಾಯಿಯ ತಮ್ಮ, ಅವ್ರು ಮಾಡ್ತಿದ್ರು. ಈಗ ನಾಳೆ ಅವರ ಅಣ್ಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರಿಂದ ದಯವಿಟ್ಟು ಅವ್ರ ಅಣ್ಣ ಮಾಡ್ಲಿ, ಅದು ಕರೆಕ್ಟು. ನೀವು ರಿಕ್ವೆಸ್ಟ್ ಮಾಡಿ ಅವ್ರು ಮಾಡ್ಲಿ, ಎಲ್ಲಾ ಚಟಗಳನ್ನು ಬಿಡ್ಲಿ. ಆದ್ರೆ ಇದು ಕರ್ಮ ಫಲವೇ ಅಲ್ವೇ ಅನ್ನೋದು ಬೇರೆ ಚರ್ಚೆ. ಯಾಕೆಂದ್ರೆ ಹೌದು ಶಾಪವಾ ಅಲ್ವಾ, ಕರ್ಮ ಫಲವೇ ಅಲ್ವಾ ಅನ್ನೋದು ಆಮೇಲೆ ನೋಡ್ಬೇಕು, ಇಲ್ಲಿ ಪ್ರಶ್ನೆಗೆ ಬೇಡ ಇದು. ಆದರೆ ಒಂದು ವೇಳೆ ಅವ್ರು ಯಾರು ಬರ್ದೇ ಹೋದ್ರೆ, ಈ ಹೆಣ್ಣು ಮಗಳಿಗೆ ಮದುವೆ ಆಗಿದ್ರೆ ಮನೆಯ ಅಳಿಯ ಅಂತ ಇರ್ತಾರೆ ಅವರು, ಅಥವಾ ಅಳಿಯನ ಮಗ, ಅವರಿಗೆ ದೌಹಿತ್ರ ಅಂತ ಹೆಸರು. ಅಂದ್ರೆ ತನ್ನ ಮಗಳ ಮಗ ಮಾಡೋದು ಅತ್ಯಂತ ಪುಣ್ಯ ಅಂತ ಭಾವಿಸ್ತಾರೆ. ಹಾಗಾಗಿ ಇದು ಅಳಿಯ ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಮಮತಾ ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮತ್ತೋರ್ವ ಕಾಲರ್ ರೆಡಿ ಇದ್ದಾರೆ, ಅನ್ನಪೂರ್ಣ ಅಂತ ಹೇಳಿ. ಅನ್ನಪೂರ್ಣ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಮ್ಯಾಮ್, ನಿಮ್ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ತೆ. ನಾವಿರೋದು ಇಲ್ಲಿ ಮ್ಯಾಂಗ್ಳೂರಲ್ಲಿ ಮ್ಯಾಮ್. ನನ್ನ ಹಸ್ಬೆಂಡ್ ಊರ್ ಬಂದು ಬೆಳಗಾಂ ಡಿಸ್ಟಿಕ್ ಅಲ್ಲಿ ಬರ್ತದೆ ಅವರದ್ದು. ಓಕೆ. ಅವರು ಆಕ್ಸಿಡೆಂಟ್ ಆಗಿ ತೀರ್ ಹೋಗಿ 7 ವರ್ಷ ಆಯ್ತು ಮೇಡಮ್ ಇವಾಗ. ಓಕೆ. ಅವರ 34 ಏಜ್ಗೆ ಅವ್ರು ತೀರ್ ಹೋದದ್ದು. ವರ್ಷದ ಕಾರ್ಯ ಅಂತ ಅವರು ಅಪ್ಪ ಅಮ್ಮ ಎಲ್ಲ ಅಲ್ಲಿ ಮಾಡ್ತಾರೆ ಮೇಡಮ್. ವರ್ಷದ ಕಾರ್ಯ ಅಂತ ಮಾಡ್ತಾರೆ. ಆದ್ರೆ ಈ ಪಿತೃಪಕ್ಷ ಅದು ಎಲ್ಲ ಎಂತ ಮಾಡಲ್ಲ. ನನ್ಗೆ 2 ಗಂಡ್ ಮಕ್ಳು ಈಗ ಓದ್ತಿದ್ದಾರೆ ಅವ್ರು ಇಬ್ರು ಸಹ. ನಾವ್ ಎಜುಕೇಶನ್ಗೋಸ್ಕರ ಅಂತ ಮ್ಯಾಂಗ್ಳೂರಲ್ಲಿ ಇರೋದು. ಈಗ ಅವ್ರು ಮಾಡಲ್ಲ ಮೇಡಮ್ ಪಿತೃಪಕ್ಷ ಅದೆಲ್ಲ. ಮತ್ತೆ ನಾವು ಮಾಡ್ಬಹುದಾ ಅದು? ಈಗ ಅವ್ರು ಮಾಡ್ತಾ ಇಲ್ವಾ? ಅವರು 7 ವರ್ಷದಲ್ಲಿ ಮಾಡ್ಲೇ ಇಲ್ಲ ಮೇಡಮ್. ವರ್ಷದ ಕಾರ್ಯ ಅಂತ ಮಾಡ್ತಾರ ಅಷ್ಟೇ. ಅದು ನವೆಂಬರ್ ಅಲ್ಲಿ ತೀರೋದಿದ್ದು ನನ್ನ ಹಸ್ಬೆಂಡ್. ಓಕೆ. ವರ್ಷದ ಕಾರ್ಯ ಅಂತ ಮಾಡ್ತಾರ ಅಷ್ಟೇ. ಅದೊಂದು ಇದು ಮಾಡಿ ತೀರ್ ಹೋದ ದಿವಸ. ಆದ್ರೆ ಪಿತೃಪಕ್ಷ ಅಂತ ಏನ್ ಮಾಡಲ್ಲ ಮೇಡಮ್. ಸರಿ, ಈಗ ಜಯರಾಮಾಚಾರ್ಯರು ಉತ್ತರ ಕೊಡ್ತಾರೆ ಅದಕ್ಕೆ, ಆ ಪ್ರಶ್ನೆಗೆ. ಸರ್ ಪ್ಲೀಸ್ ಹೇಳಿ ಸರ್. ನಿಜವಾಗಿ ಮಕ್ಕಳು, ತಂದೆಗೆ ಮಕ್ಕಳು ಅವ್ರದ್ದಾದ ಪಿತೃ ಕಾರ್ಯವನ್ನು ಮಾಡುವುದು ಅತ್ಯಂತ ಸಮಂಜಸವಾದ ಕ್ರಮ. ಅವರು ಸಣ್ಣ ಮಕ್ಕಳಾಗಿದ್ರೆ ಮತ್ತೆ ಬಾಕಿಯವರ ಮುಖಾಂತರ ಮಾಡಬೇಕು. ಅವರೀಗ ಪ್ರಾಯಪ್ರಬುದ್ಧರಾಗ್ತಾ ಇದ್ದಾರೆ ಅಂದ್ರೆ ಮಕ್ಕಳು ತಂದೆಯದಾದಂತಹ ಪಿತೃ ಕಾರ್ಯವನ್ನು, ವಾರ್ಷಿಕ ಶ್ರಾದ್ದವನ್ನು ಅಥವಾ ಪಿತೃಪಕ್ಷದ ಕಾರ್ಯವನ್ನು ಮಾಡುವುದು ಬಹಳ ವಿಹಿತವಾದದ್ದು. ಮಕ್ಕಳಿಗೆ ಅಧಿಕಾರ ಇದೆ, ಅವರೇ ಮಾಡಬೇಕು. ಇದು ಒಂದನೇದು, ಶಾಸ್ತ್ರವಿಹಿತವಾಗಿ ಅವರೇ ಮಾಡಬೇಕು. ಒಂದು. ಎರಡನೇದಾಗ ಪಿತೃಪಕ್ಷದ ಈಗ ಮಗ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮಾಡ್ಬೋದು. ಮುಂದಿನ ವಾರ್ಷಿಕ ಶ್ರಾದ್ದವನ್ನು ಮಗ ಮಾಡ್ಬೋದು. ಅಲ್ಲಿ ಅವ್ರ ತಂದೆ ತಾಯಿ ಮಾಡ್ತಾ ಇದ್ರು, ಮಗ ಇಲ್ಲಿ ಮಾಡಬಹುದು ಇವರ ಮನೆಯಲ್ಲಿ. ಇವರಿಗೆ ಅಲ್ಲಿ ಹೋಗೋ ಸಂಬಂಧಗಳಲ್ಲಿ ಕಾಂಪ್ಲಿಕೇಶನ್ ಇದೆ ಅಂತ ಆದರೆ, ಅತ್ಯಾದಿಗಳಿದ್ರೆ ಇವರು ಮಾಡ್ಬೋದು. ಇಲ್ಲ, ಮಕ್ಕಳು ಅಲ್ಲಿ ಹೋಗಿ ಮಕ್ಕಳು ಮಾಡುವುದೇ ವಿಶೇಷ. ಆದ್ರಿಂದ ತಂದೆಗೆ 1ನೇ ಅಧಿಕಾರಿ ಮಗ, ಉತ್ತರಾಧಿಕಾರಿ. ಹಾಗಾದ್ರಿಂದ ಅವ ಮಾಡ್ಬೇಕು. ಅವನಿಗೆ ಅಸಾಧ್ಯ ಆದಲ್ಲಿ ಮಾತ್ರ ಇತರರು ಮಾಡುವುದಷ್ಟೇ. ಆದ್ರಿಂದ ಮಗ ಮಾಡ್ಲಿಕ್ಕೆ ಅನುಕೂಲ ಇದೆ, ದೈಹಿಕ ಸಕ್ಷಮತೆ ಇದೆ, ಆಮೇಲೆ ಅವನದಂತ ಶ್ರದ್ಧೆ ಇದೆ ಅಂತ ಆದ್ರೆ ಶ್ರದ್ಧೆಯ ಭವತೀತಿ ಶ್ರಾದ್ದಂ. ಆದ್ರಿಂದ ಅವ ಮಾಡಬೇಕು. ಓಕೆ, ಅನ್ನಪೂರ್ಣ ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮಂಜುನಾಥ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಮಂಜುನಾಥ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ಇವಾಗ ನಾವು ನಮ್ಮ ತಂದೆಯವರು ಮತ್ತೆ ನಮ್ಮ ತಂದೆ ತಾಯಿ ಎಲ್ಲ ತೀರೋಗಿದ್ದಾರೆ. ಅವ್ರ ಹೆಸರು ಏನು ಗೊತ್ತಿಲ್ಲ ನಮ್ಗೆ. ನಾವು ಪಿಂಡ ಇಡ್ತಿದೀವಿ, ಬಟ್ ಯಾವಾಗ ಅಂದ್ರೆ ಆಯುಧ ಪೂಜೆಗೆ ಇಡ್ತಾ ಇದೀವಿ. ಇದು ಆಯುಧ ಪೂಜೆನಲ್ಲಿ ಮಾಡ್ಬೋದಾ ಮಾಡಬಾರ್ದು ಅಂತ ನನ್ನ ಕ್ವಶನ್. ಓಕೆ, ಶಲ್ವಪಿಳ್ಳೈ ಸರ್. ಈಗ ನಮ್ಮ ಭಾರತದಲ್ಲಿ ಮಹಾಲಯ ಅಮಾವಾಸ್ಯ ಅಂತ ಏನು 15 ದಿನ ಈ ಪಿತೃಪಕ್ಷ ಅಂತಿದೆ, ಇದಲ್ದೇನು ಬೇಕಾದಷ್ಟು ಸಮಯದಲ್ಲಿ ಮಾಡ್ತಾರೆ. ಕೆಲವರೆಲ್ಲ ಸಂಕ್ರಾಂತಿಲಿ ಮಾಡ್ತಾರೆ, ಕೆಲವರು ಯುಗಾದಿಲಿ ಮಾಡ್ತಾರೆ, ಕೆಲವರು ಗೌರಿ ಹಬ್ಬದಲ್ಲಿ ಮಾಡ್ತಾರೆ, ಕೆಲವರು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ, ಕೆಲವರು ಆಯುಧ ಪೂಜೆ ದಿನ ಮಾಡ್ತಾರೆ. ಆದರೆ ಇದರ ಮೂಲ ಉದ್ದೇಶ ಒಟ್ಟಿನಲ್ಲಿ ವರ್ಷದಲ್ಲಿ 1 ದಿನ ಮಾಡೇ ಮಾಡ್ತಾರೆ ಪಿತೃ ಕಾರ್ಯವನ್ನು. ಹಾಗಾಗಿ ಅವರ ಆಯುಧ ಪೂಜೆಯಲ್ಲಿ ಏನು ಮಾಡ್ತಾ ಬರ್ತಾ ಇದ್ದಾರೆ ಆ ಕ್ರಮ ಸರಿ ಇದೆ. ವರ್ಷದಲ್ಲಿ 1 ಬಾರಿ ಪಿತೃಪೂಜೆಯನ್ನು ಮಾಡಬೇಕು, ಅವ್ರು ಮಾಡ್ತಾ ಇದ್ದಾರೆ, ಸರಿ ಇದೆ. ಅವರು ಅದನ್ನ ಕಂಟಿನ್ಯೂ ಮಾಡ್ಬೋದು. ಅವರು ಹೆಸರುಗಳೆಲ್ಲ ಗೊತ್ತಿಲ್ಲ ನಮಗೆ ಹಿಂದಿನವ್ರದ್ದು ಅಂತ ಉಲ್ಲೇಖ ಮಾಡಿದ್ರು. ಅದೇನಾದ್ರೂ ಸಮಸ್ಯೆ ಆಗತ್ತಾ ಅಂತ ಹೇಳಿ. ಆವಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲ, ಹೆಸರು ಗೊತ್ತಿಲ್ಲದೆ ಹೋದ್ರೆ ನಮಗೆ ತಂದೆ ತಾಯಿಯ ಹೆಸರಂತೂ ಗ್ಯಾರಂಟಿ ಗೊತ್ತಿರುತ್ತೆ, ಅವರ ಮುಂದಿಂದು ಅಜ್ಜ ಅಜ್ಜಿದೆಲ್ಲ ಗೊತ್ತಿರಲ್ಲ. ಆವಾಗ ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ಅವರೆಲ್ಲರಿಗೂ ಕೂಡ ಒಂದೇ ಹೆಸರು. ಅವರು ಯಾವ ಕುಲದೇವತೆಯನ್ನು ಹೊಂದಿದಾರೋ ನಾರಾಯಣ 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 ಅಂತ ಹೇಳೋದ್ರಿಂದ ಅವರೆಲ್ಲರಿಗೂ ಹೋಗುತ್ತೆ. ಮೂಲತಃ ಇದು ಶ್ರಾದ್ದ ಮಾಡ್ತಾ ಇರೋದೇ
ವಸು ರುದ್ರ ಆದಿತ್ಯ ಸ್ವರೂಪರಿಗೋಸ್ಕರನೇ. ವಸು ರುದ್ರ ಆದಿತ್ಯ. ಹಾಗಾಗಿ ಗೊತ್ತಿಲ್ಲ ಅಂತ ತಮ್ಮ ಹೆಸರು ಗೊತ್ತಿಲ್ಲ ಅವ್ರ ಹೆಸರು ಅಂತಂದರೆ ತಂದೆಯ ಹೆಸರನ್ನು, ಅವರ ಅಜ್ಜನ ಹೆಸರನ್ನು ನಾರಾಯಣ, ಮುತ್ತಜ್ಜನ ಹೆಸರನ್ನು ನಾರಾಯಣ ಅಂತ ಅನ್ಕೋಬೋದು. ಅದು ಬೇರೆ ಪರಂಪರೆ, ಶೈವ ಪರಂಪರೆಯಲ್ಲಿ ಇದ್ದೀನಿ ನಾನು ಅನ್ನೋದಾದರೆ ಅವರು ಬೇರೆ ಹೆಸರನ್ನು ಹೇಳ್ಬೋದು. ಬಟ್ ನಾರಾಯಣ ಶಬ್ದವನ್ನು ಹೇಳಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಓಕೆ, ಸರಿ. ಅದೇ ಥರ ಹೆಣ್ಣು ಮಕ್ಕಳು ಯಾರಾದರೂ ತೀರೋಗಿದ್ರೆ ಅವರಿಗೆ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅಂತ ಹೇಳಬೇಕು ಅಂತಿದೆ. ಓಕೆ, ರೈಟ್ ಸರ್. ಅಶ್ವಥ್ ನಾರಾಯಣ್ ಅಂತ ಹೇಳಿ ಟಿ ನರಸೀಪುರದಿಂದ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ನಮ್ದು ಪ್ರಶ್ನೆ ಏನು ಅಂದ್ರೆ, ನಮ್ಮ ಕಾಲದಿಂದನೂ, ನಮ್ಮ ಅಜ್ಜ ತಾತನ ಕಾಲದಿಂದನೂ ರಾತ್ರಿ ಹೊತ್ತು ಪಿತೃಪಕ್ಷದ ದಿನ ಎಡೆ ಇಡ್ತಾ ಇದ್ದಾರೆ. ಓಕೆ. ನಾನೆಲ್ಲೋ ಕೇಳ್ಪಟ್ಟೆ, ಅದು ಮಧ್ಯಾಹ್ನದ ಹೊತ್ತು ಇಡಬೇಕು, ರಾತ್ರಿ ಇಟ್ಟರೆ ರಾಕ್ಷಸರಿಗಾಗತ್ತೆ, ಮಧ್ಯಾಹ್ನ ಇಡಬೇಕು ಪಿತೃಗಳಿಗೆ ಮಲೆ ಅಮಾಸೆ ದಿನ ಅಂತ ಕೇಳ್ಪಟ್ಟೆ. ಅದ್ ನಿಜಾನ ಏನು ಅಂತ ಒಂಚೂರು ಕ್ಲಾರಿಫೈ ಮಾಡ್ಕೋಬೇಕಿತ್ತು. ಮಧ್ಯಾಹ್ನ ಇಡೋ ಶ್ರೇಷ್ಠನೋ ರಾತ್ರಿ ಇಡೋ ಶ್ರೇಷ್ಠನೋ? ಓಕೆ, ಕಬಿಯಾಡಿ ಜಯರಾಮಾಚಾರ್ಯ ಸರ್. ನಿಮ್ಮ ಪ್ರಶ್ನೆ ಸರಿಯೇ ಇದೆ. ನಿಜವಾದ ಪದ್ಧತಿ ಮಧ್ಯಾಹ್ನವೇ ಎಡೆಯನ್ನು ಇಡುವುದು. ಆದರೆ ನಾನು ಆಗಲೇ ಹೇಳಿದಂತೆ ಯೋಗಾದ ರೂಢಿರ್ವಲೀಯಸಿ ಅಂತ ಲೋಕದಲ್ಲಿ ಕೆಲವೊಮ್ಮೆ ರೂಢಿಗಳು ಬೇರೆ ಬೇರೆ ಆಗಿಬಿಡ್ತವೆ. ಈಗ ಆವಾಗ ಒಬ್ಬರು ಹೇಳಿದಂತೆ ಆಯುಧ ಪೂಜೆ ದಿವಸ ನಾವು ಎಡೆ ಇಡ್ತೇವೆ, ಅಥವಾ ಹೀಗೆ ಹಬ್ಬ ಹರಿದಿನಗಳಲ್ಲೆಲ್ಲ ಎಡೆ ಇಡ್ತಾರೆ. ಅದೇನು ತಪ್ಪಲ್ಲ. ಅದು ಶ್ರದ್ಧೆಯಿಂದ ಮಾಡಬೇಕಷ್ಟೇ ವಿನಃ ಎಷ್ಟೊತ್ತಿಗೆ ಮಾಡಿದ್ರಿ, ಯಾವ ದಿವಸ ಮಾಡಿದ್ರಿ ಅನ್ನೋದು ಅದರಲ್ಲಿ ಗೌಣ ಆಗ್ತದೆ. ಹಾಗಾದ್ದರಿಂದ ನಿಜವಾಗಿ ಮಧ್ಯಾಹ್ನ ಇಡುವುದೇ ಕುತಪ ಕಾಲದಲ್ಲಿ, ಅದು ನಿಜವಾದ ಕ್ರಮ ಕುತಪ ಕಾಲದಲ್ಲಿ. ಅರ್ಥಾತ್ ಭೂಮಿ ಸರಿಯಾಗಿ ಬಿಸಿಯಾಗಿರುವ ಮಧ್ಯಾಹ್ನದ ನಂತರದಲ್ಲಿ, 12:30 ನಂತರದ ಕಾಲದಲ್ಲಿ, 2 ಗಂಟೆ ಒಳಗಿನ ಕಾಲದಲ್ಲಿ ಭೂಮಿ ತುಂಬ ಬಿಸಿ ಆಗ್ತದೆ. ಆದ್ದರಿಂದ ಆ ಕಾಲದಲ್ಲಿ ಶ್ರಾದ್ದ ಮಾಡಿ ಅದನ್ನು ಪಿಂಡವನ್ನು ಹೊರಗಿಡಬೇಕು, ಪಿಂಡದಾನ ಮಾಡಿ ಆಮೇಲೆ ಎಡೆ ಹೊರಗಿಡಬೇಕು ಅಂತ ಶಾಸ್ತ್ರ. ಆದರೆ ಅದು ಆಗಲಿಲ್ಲ ಅಂತ ಆದರೆ ಹೀಗೆ ಅವರವರ ಕುಲಾಚಾರದಂತೆಯೂ ಮಾಡ್ಬೋದು. ಓಕೆ, ಸರಿ ಸರ್, ಥ್ಯಾಂಕ್ ಯು. ಯಮನೂರು ಅಂತ ಹೇಳಿ ಪಟ್ಟದಕಲ್ಲಿನಿಂದ ಕರೆ ಮಾಡಿದ್ದಾರೆ. ಯಮನೂರವರೇ ನಮಸ್ಕಾರ. ಮೇಡಮ್ ಕೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ವೈಫ್ ಗರ್ಭಿಣಿ ಅದಾರ ಮೇಡಮ್. ನಾಳೆ ಸೂರ್ಯಗ್ರಹಣ ಅಲ್ಲ? ಇನ್ನೊಂದ್ಸಲ ಕೇಳಿ ಸರ್. ಸೂರ್ಯಗ್ರಹಣ ನಾಳೆ, ಹಾ, ಅದರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಮೇಡಮ್ ನಮಗೆ. ಓಕೆ, ನಿಮ್ಮ ಪತ್ನಿ ಗರ್ಭಿಣಿ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ರಿ ತಾವು. ಹ್ಞೂ ಮೇಡಮ್. ಓಕೆ, ಶಲ್ವಪಿಳ್ಳೈ ಸರ್, ಆಗ್ಲೇ ಇದು ಕಾರ್ಯಕ್ರಮದಲ್ಲಿ ಉತ್ತರ ಸಿಕ್ಕಿದೆ, ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಇವರಿಗೆ. ನಾಳೆ ಭಾರತದಲ್ಲಿ ಯಾವ ಗ್ರಹಣವೂ ಗೋಚರವಾಗುವುದಿಲ್ಲ. ಹಾಗಾಗಿ ನಿಮ್ಮ ಸಾಧ್ಯವಾದರೆ ನಿಮ್ಮ ಗರ್ಭಿಣಿ ಪತ್ನಿಯನ್ನು ಕರ್ಕೊಂಡ್ಬಂದು ನಾಳೆ ಬೆಳಗ್ಗೆ ಸೂರ್ಯ ದರ್ಶನವನ್ನು ಮಾಡಿ ಮಂಗಳವಾಗತ್ತೆ. ಏನು ಅದರಲ್ಲಿ ಯಾವ ಆಚರಣೆಗಳು ಇಲ್ಲ. ಓಕೆ, ಜಯರಾಮ್ ಆಚಾರ್ಯ ಸರ್, ತಾವೇನೋ ಹೇಳಬೇಕು ಅಂತ ಕೈ ಎತ್ತಿದ್ರಿ. ಬರೀ ಕಣ್ಣಿನಲ್ಲಿ ಸೂರ್ಯ ನೋಡೋದು ಬೇಡ. ಹಾ ಮೇಡಮ್ ನಮಸ್ತೆ ಮೇಡಮ್ ಅವರೇ. ನಿಮ್ ಪ್ರಶ್ನೆ ಕೇಳಿ ಮೇಡಮ್. ಈಗ ಸ್ವಾಮಿಗಳು ಒಂದು ಪ್ರಶ್ನೆ, ಒಂದು ಚಿಕ್ಕ ಪ್ರಶ್ನೆ ಮೇಡಮ್ ಅವರೇ. ನಮ್ಮ ಪೂಜಕರು ಸುಮಾರು ಜನ ತೀರಿಕೊಂಡಿದ್ದಾರೆ. ನಾವು ಇದುವರೆಗೂ ಅವರ ಇಂದ ಮಹಾಲಯ ಅಮಾವಾಸ್ಯದಲ್ಲಿ ಅವ್ರಿಗೆ ಯಾವುದೇ ರೀತಿ ನಾವು ಇದು ಮಾಡ್ಲಿಲ್ಲ, ಪಿಂಡಗೊಡ್ಡ ಇದು ಮಾಡ್ಲಿಲ್ಲ, ಮನೆಯಲ್ಲಿ ಮಾಡ್ಲಿಲ್ಲ, ಹಿಂದಿನಿಂದನೂ ಬಂದಿಂದ ಮಾಡ್ಲಿಲ್ಲ. ಓಕೆ. ನಮ್ಮ ಅಣ್ಣ ತೀರೋದ್ರು ಒಬ್ರು SLC ಇದ್ದಾಗ. ಪ್ಲಸ್ ಈಗ ಒಂದು 20 ವರ್ಷದ ಮೇಲೆ ಆಯ್ತು ನಮ್ಮ ಅಜ್ಜ ಅಜ್ಜಿ ತೀರೋಗ್ಬಿಟ್ರು. ಮತ್ತೆ ಈಗ ರೀಸೆಂಟ್ ಆಗಿ ಒಂದು 2-3 ವರ್ಷದಲ್ಲಿ ನಮ್ಮ ತಂದೆ ತಾಯಿ ತೀರೋದ್ರು. ಈ ತರ ಒಂದು ಸನ್ನಿವೇಶ ಇದ್ದಾಗ ನಾವು ಅವ್ರುಗಳಿಗೆ ಅವರು ಇದರಿಂದ ನಾವು ಮಾಡಿದಿರಿಗೆ ಸ್ವಲ್ಪ ಸಮಸ್ಯೆಗಳು ಅನುಭವಿಸ್ತಾ ಇದೀವಿ. ಬೇರೆ ಕಡೆ ಎಲ್ಲ ವಿಚಾರಣೆ ಮಾಡ್ದು ಶಾಸ್ತ್ರಗಳೆಲ್ಲ ಕೇಳಿದ್ವಿ. ಶಾಸ್ತ್ರಗಳು ಕೇಳಿದಾಗ ಅಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ನೀವು ಇದಕ್ಕೆ ಯಾವುದು ಹೋಗ್ಬಿಟ್ಟು ಕುಕ್ಕಿಗೆ ಹತ್ರ ಹೋಗ್ಬಿಟ್ಟು ನೀವು ಒಂದ್ಸಲಿ ಪಿಂಡದ ಇದ್ ಮಾಡಿ ಕಾರ್ಯಕ್ರಮ ನಡೆಸ್ಕೊಡಿ, ಅಲ್ಲಿ ಒಂದ್ ದಿವಸ ಸಾಕು ಮಾಡಿದ್ರೆ ಇನ್ನೆಲ್ಲೂ ಮಾಡ್ಬಿಡಿ ಅಂತ ಹೇಳ್ತಿದ್ದಾರೆ. ಇದನ್ನ ನಾನು ಸ್ವಾಮಿಗಳನ್ನ ಕೇಳ್ಬೇಕು ಅಂತ ನಿಮ್ಮ ಕಾರ್ಯಕ್ರಮ ನೋಡ್ತಾ ನಿಮ್ ಕಡೆ ಒಂದು ಮಾಡೋಣ, ನಾವು ಪ್ರಯತ್ನ ಇದನ್ನ ಕೇಳೋಣ ಅಂತ ನಾವು ಕೇಳ್ತಾ ಇದೀವಿ ಮೇಡಮ್ ಅವರೇ ಸ್ವಾಮಿಗಳನ್ನ. ಓಕೆ, ಕಬಿಯಾಡಿ ಜಯರಾಮಾಚಾರ್ಯ ಅವರೇ, ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತು. ಓಕೆ. ಪಿತೃ ಕಾರ್ಯವನ್ನು ಇದುವರೆಗೆ ಮಾಡದೇ ಇರುವುದರಿಂದ ಈಗ ಮಾಡಲಾರದು ಅಂತ ಏನಿಲ್ಲ, ಮಾಡಬಹುದು. ಒಂದು ಅದಕ್ಕೆ ಸಂಬಂಧಪಟ್ಟ ಶಲ್ವಪಿಳ್ಳಿ ಅಯ್ಯಂಗಾರರು ಆಗಲೇ ಹೇಳಿದರು, ಒಂದನೇದಾಗಿ ಅದು ಮನೆಯಲ್ಲಿ ಮಾಡುವುದು ಹೆಚ್ಚು ಶಾಸ್ತ್ರೀಯ ವಿಹಿತ. ಆದರೆ ಮನೆಯಲ್ಲಿ ಸೌಲಭ್ಯ ಇಲ್ಲ ಅಥವಾ ಅದು ಮಾಡುವುದಕ್ಕೆ ಸರಿಯಾದಂಥ ವ್ಯವಸ್ಥೆಗಳು ಸಿಗುವುದು ಸಾಧ್ಯ ಇಲ್ಲ ಅಂತಾದರೆ ಅಂತಹ ಕ್ಷೇತ್ರಗಳು ಯಾವುದೇ ದೇವಾಲಯದ ಅಥವಾ ಹೊಳೆಯ ಬದಿಯಲ್ಲಿ ಇತ್ಯಾದಿಗಳಲ್ಲಿ ಮಾಡಬಹುದು. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಪುಣ್ಯಕ್ಷೇತ್ರಗಳು ಅಂತಿದ್ದಾವೆ, ನಂಜನಗೂಡು
ಆಮೇಲೆ ಗೋಕರ್ಣ, ಗಯಾ ಇತ್ಯಾದಿಗಳೆಲ್ಲ, ರಾಮೇಶ್ವರ, ಹೀಗೆ ಎಲ್ಲಿ ಅವರಿಗೆ ಅನುಕೂಲ ಇದ್ದಲ್ಲಿಯೂ ಹೋಗಿ ಮಾಡಬಹುದು. ಅಥವಾ ಯಾವುದೇ ಒಂದು ರೀತಿಯಲ್ಲಿ ತೀರ್ಥದ ಸಮೀಪದ ಸ್ಥಿತಿಯಲ್ಲಿ ಅಲ್ಲಿ ಸರಿಯಾದ ಪುರೋಹಿತರು ಸಿಕ್ಕಿದ್ರೆ ಅಲ್ಲಿಯೂ ಮಾಡಿಸ್ಬೋದು. ಅವರು ಪಿತೃ ಶ್ರಾದ್ದವನ್ನೇ ಮಹಾಲಯದ ಕಾಲದಲ್ಲಿ ಮಾಡ್ಬೋದು. ಅಥವಾ ಇವರದ್ದಂಥ ತಂದೆ ತಾಯಿಗಳು ತೀರಿ ಹೋಗಿರೋದ್ರಿಂದ ತಂದೆ ತಾಯಿಗಳದ್ದಾದಂಥ ಶ್ರಾದ್ದವನ್ನು ಅವ್ರದ್ದಂಥ ತೀರಿ ಹೋದ ತಿಥಿ ಅಥವಾ ತಿಂಗಳು ಎಲ್ಲ ಗೊತ್ತಿದ್ದರೆ ಆವಾಗ ತಜ್ಞರಿಂದ ತಿಳ್ಕೊಂಡು ಅದು ಯಾವಾಗ ಅಂತ ವಾರ್ಷಿಕವಾಗಿ ನಿರ್ಣಯ ಮಾಡಿಕೊಂಡು ಆ ಥರ ವಾರ್ಷಿಕ ಶ್ರಾದ್ದವನ್ನು ಮಾಡ್ಬೋದು. ಪಿತೃಪಕ್ಷದಲ್ಲಿಯೂ ಶ್ರಾದ್ದವನ್ನು ಮಾಡಬಹುದು. ಎರಡು ಆಯ್ಕೆಗಳಿದ್ದಾವೆ, ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಅವರಿಗೆ ಪಿತೃಗಳಿಗೆ ಇದುವರೆಗೆ ಮಾಡದೇ ಇದ್ದದ್ರಿಂದ ದೋಷ ಬರ್ತದೋ? ಶಾಸ್ತ್ರ ಹೇಳ್ತದೆ ಪಿತೃ ಕಾರ್ಯ ಮಾಡದೇ ಇದ್ರೆ ಅದು ದೋಷಪೂರ್ಣ ಅಂತ. ಯಾಕಂದ್ರೆ ಕೃತಜ್ಞತೆ ಬೇಕು ಅವನಿಗೆ, ಅವನಿಗೆ ತನ್ನದಂಥ ಪರಂಪರೆಯ ಬಗ್ಗೆ ಜ್ಞಾನ ಮತ್ತು ಅಭಿಮಾನ ಮತ್ತು ಪ್ರೀತಿ ಬೇಕು ಅನ್ನೋದು ಧರ್ಮಶಾಸ್ತ್ರದ ನಿಯಮ. ಅದು ಮಾಡದೇ ಇದ್ದಾಗ ಕೆಲವೊಮ್ಮೆ ದೋಷ ಬರುವುದು ಉಂಟು. ಅದಕ್ಕೆ ಬಹಳ ತಲೆ ಕೆಡಿಸ್ಕೊಂಡು ನಾನು ಜೀವನದಿಂದ ಮಾಡದೇ ಇದ್ದು ಬಹುದೊಡ್ಡ ಅಪರಾಧ ಆದ ಅಂತ ಪಶ್ಚಾತ್ತಾಪ ದುಃಖ ಪಡಬೇಕಾದ ಅಗತ್ಯ ಇಲ್ಲ. ಪಶ್ಚಾತ್ತಾಪವೇ ಒಳ್ಳೆಯದಾದಂಥ ಪಾಪ ಪರಿಮಾರ್ಜನೆಗೆ ಒಳ್ಳೆಯದಾದ ಮಾರ್ಗ. ಅದಕ್ಕೆ ಸಂಬಂಧಪಟ್ಟ ಕಾರ್ಯ ಮಾಡೋದಿದ್ರೆ ಅದು ಮತ್ತು ಒಳ್ಳೆಯದೇ ಆಗ್ತದೆ. ಹಾಗಾದ್ದರಿಂದ ಅಂಥದ್ದನ್ನು ಅನುಕೂಲ ಸಿಂಪಲ್ ಆಗಿ ಅವರಿಗೆ ಗೊತ್ತಿರುವಂಥ ವ್ಯವಸ್ಥೆ. ಶ್ರೀಮಂತರಲ್ಲದಿದ್ದವರು ಬಹಳ ದೊಡ್ಡ ಕ್ರಮದಲ್ಲಿ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಂಥದ್ದು ಏನೂ ಇಲ್ಲ ಆ ಶಾಸ್ತ್ರಕ್ಕೆ. ಅದಕ್ಕೆ ಅವರವರ ಪರಂಪರೆಗೆ ಅನುಗುಣವಾಗಿಕೊಂಡು ಅವರು ಮಾಡಿದರೂ ನಡೀತದೆ, ತಜ್ಞರಿಂದ ಒಬ್ಬ ಮಾಡಿಸಿಕೊಂಡು ವ್ಯವಸ್ಥೆ ಮಾಡಿದರೂ ನಡೀತದೆ. ಹೀಗೆ ಮಾಡಬಹುದು. ಓಕೆ, ಭಗವಾನ್ ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಭಾಗ್ಯ ಅಂತ ಹೇಳಿ ಚಿಕ್ಕಮಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾಗ್ಯ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ ಭಾಗ್ಯ ಅವರೇ. ನಮಸ್ತೆ ಸ್ವಾಮಿ. ಕೇಳಿಸ್ತಾ ಇದೆ ಅವರಿಗೆ, ನೀವು ಹೇಳಿ. ಸ್ವಾಮಿ, ನಮ್ಮ ಮಾವ ಅವರಿಗೆ 3 ಜನ ಗಂಡು ಮಕ್ಕಳು. ಅದರಲ್ಲಿ ನಮ್ಮ ಮನೆಯವರು ಮಧ್ಯದವರು. ನಮ್ಮ ಮಾವ ಅವ್ರಿಗೆ ವಯಸ್ಸಾಯ್ತು ಅಂತ ಹಬ್ಬ ಮಾಡ್ಲಿಲ್ಲ 1-2 ವರ್ಷ, ಹಿರಿಯರ ಹಬ್ಬ. ನಮ್ಮನೆಯವರು ಮಧ್ಯದವರಾಗಿರೋದ್ರಿಂದ ಮಾಡಿದ್ರು, ನಮ್ಮನೇಲೆ ಮಾಡಿದ್ರು. ಈಗ ನಮ್ಮ ಮಾವ ತೀರೋಗಿದ್ದಾರೆ. ಅವಾಗಲಿಂದ ನಾವು ನಮ್ಮನೇಲೆ ಹಬ್ಬ ಮಾಡ್ತಿದೀವಿ, ಏನು ತೊಂದರೆ ಇಲ್ವಾ ಅಂತ ಕೇಳಕ್ಕೆ. ಓಕೆ, ಶಲ್ವಪಿಳ್ಳೈ ಸರ್. ಖಂಡಿತ ಪುಣ್ಯ ಕಾರ್ಯ ಅಲ್ಲ, ಇಲ್ಲ ತೊಂದರೆ ಇಲ್ಲ. ಅವರೇ ಕಬ್ಬಡಿ ಜಯರಾಮಾಚಾರ್ಯರು ಹೇಳಿದ್ರು ತೊಂದರೆ ಇಲ್ಲ. ಇದು ಆಕ್ಚುಲಿ ನೀವು ಮಾಡ್ತಾ ಇರೋದು ಬಹಳ ಒಳ್ಳೇದಮ್ಮ, ಯಾವ ತೊಂದರೆನೂ ಇಲ್ಲ. ದಯವಿಟ್ಟು ನಿಮ್ಮ ಮನೆಯಲ್ಲೇ ಮಾಡಿ. ಓಕೆ, ಭಾಗ್ಯ ಅವರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಅಂದ್ರೆ ಇಲ್ಲಿ ತನಕ ಮಾಡದೇ ಇದ್ರು ಈಗ ನಾವು ಮಾಡ್ತೀವಿ ಅಂತ ಹೊರಟರು ಏನು ತಪ್ಪಿಲ್ಲ ಅನ್ನೋದನ್ನ, ಅದು ಒಳ್ಳೇದೇ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಲೋಕೇಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿ. ಲೋಕೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ ಲೋಕೇಶ್. ನಾವು ಜೋಯಿಸಿ ವಿದ್ವಾನ್ ಅವ್ರ ಹತ್ರ ಮಾತಾಡ್ಬೇಕು. ಓಕೆ, ಕೇಳಿ, ಪ್ರಶ್ನೆ ಕೇಳಿ ನೀವು. ಏನಿಲ್ಲ ಮೇಡಮ್, ನಮ್ದು ಮದುವೆ ಆಗ್ಬಿಟ್ಟು 26 ವರ್ಷ ಆಗಿದೆ. ನಮ್ಮ ತಂದೆ ತಾಯಿ ಇಬ್ರು ಎಕ್ಸ್ಪೈರ್ಡ್ ಆಗಿದ್ದಾರೆ ಮೇಡಮ್. ಓಕೆ. ಆದ್ರೆ ನಮ್ಮ ಮಿಸ್ಸಸ್ ಕಡೆಯಿಂದ ಅವರ ತಂದೆ ತಾಯಿನೇ ಎಕ್ಸ್ಪೈರ್ಡ್ ಆಗಿದ್ದಾರೆ. ಓಕೆ. ಆ ದಿನದೊಂದು ಮತ್ತೆ ಲಾಸ್ಟ್ ಒಂದು 3 ತಿಂಗಳ ಹಿಂದೆ ನನ್ನ ಬಾಮೈದನು ಎಕ್ಸ್ಪೈರ್ಡ್ ಆಗಿದ್ದ. ಓಕೆ. ಇದನ್ನ ಈ ಪಿತೃಪಕ್ಷದಾಗೆ ನಮ್ಮ ಮಾವ ಮತ್ತೆ ನಮ್ಮ ಅತ್ತೆಯವ್ರನ್ನ ಪೂಜೆ ಮಾಡ್ಕೊಂಬೋದ ನಾವು? ಓಕೆ, ಅಂತ ನಾವು ಕೇಳ್ತಾ ಇದೀವಿ ಸರ್ ಮೇಡಮ್. ತಾಯಿಗಳು ಉತ್ತರ ಕೊಡ್ತಿದ್ದಾರೆ, ಕೇಳಿ. ಸರಿ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮಾವ ಅತ್ತೆ, ಅವರದ್ದಾದಂಥ ಮಕ್ಕಳು ಯಾರೇ ತೀರಿ ಹೋಗಿದ್ರೆ, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ತಂದೆಯದಾದಂಥ ಹಿರಿಯರು, ತಾಯಿಯ ಹಿರಿಯರು, ನಿಮ್ಮ ತಂದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಅಂದರು, ನಿಮ್ಮ ತಾಯಿಯ ಅಕ್ಕ ತಮ್ಮಂದರು ಅಣ್ಣ ತಂಗಿ ಅಂದ್ರಿದ್ರು, ನಿಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿ ಅಂದರು, ನಿಮ್ಮ ಹೆಂಡತಿಯಾದಂಥ ಪರಿವಾರದ ವ್ಯವಸ್ಥೆಯ ಸ್ಥಿತಿಯಲ್ಲಿ, ಹಾಗೂ ನಿಮ್ಮ ಗುರುಗಳಿಗೆ, ಆಮೇಲೆ ನಿಮ್ಮದಂಥ ಹಿತೈಷಿಗಳಾಗಿದ್ದವರಿಗೆ, ನಿಮ್ಮ ಜೀವನದಲ್ಲಿ ನೀವು ಯಾರಿಂದ ಉಪಕೃತರಾಗಿದ್ದೀರಿ ಅವರಿಗೆ, ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಲ್ಲ ಪಿಂಡ ಇಡುವ ಕ್ರಮ ಉಂಟು ಅಂತ ನಾನು ಪ್ರಾರಂಭದಿಂದ ಹೇಳ್ತಾ ಬಂದಿದ್ದೇನೆ. ಹಾಗೆ ಇದನ್ನು ಖಂಡಿತ ನೀವು ಮಾಡ್ಬೋದು. ಇವರೆಲ್ಲರಿಗೂ ಒಟ್ಟಾಗಿಕೊಂಡು ಪಿತೃಪಕ್ಷದಲ್ಲಿ ಸರಿಯಾದ ತಜ್ಞರನ್ನು ನೀವು ಬಿಟ್ಟುಕೊಂಡು ಮಾರ್ಗದರ್ಶನ ಪಡೆದುಕೊಂಡು ಮಾಡಬಹುದು. ಇಲ್ಲ ನಿಮ್ಮ ಕುಲಾಚಾರದ ಪದ್ಧತಿ ಅಂತ ನೀವು ಮಾಡುವ ಕ್ರಮ ಹೇಗುಂಟು ಹಾಗಾದರೂ ಮಾಡಬಹುದು. ಓಕೆ, ಅವ್ರಿಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ ಲೋಕೇಶ್ ಅವರಿಗೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ದಾವಣಗೆರೆಯಿಂದ ಪುಷ್ಪಲತಾ ಅಂತ ಹೇಳಿ. ಪುಷ್ಪಲತಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪುಷ್ಪಲತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳ್ತಾ ಇದೆ. ನಮಸ್ಕಾರ ರೀ. ಹೇಳಿ, ಪ್ರಶ್ನೆ ಕೇಳಿ. ಇದು ಭಾರತ ಕಾಲಮಾನ ಪ್ರಕಾರ ಗ್ರಹಣದ ಸಮಯ ಎಷ್ಟು ಅಂತ ಕೇಳ್ತಾರೆ. ಓಕೆ, ಅದನ್ನ ಆಲ್ರೆಡಿ ಹೇಳಿದ್ದೀವಿ. ಶಲ್ವಪಿಳ್ಳೈ ಸರ್,
ಭಾರತದ ಕಾಲಮಾನದ ಪ್ರಕಾರ ಗ್ರಹಣದ ಸಮಯ ಎಷ್ಟು ಅಂತ ಕೇಳ್ತಿದ್ದಾರೆ. ಅದ್ರ ಜೊತೆ ಪರಿಣಾಮಗಳ ಬಗ್ಗೆನೂ ತಮಗೆ ತಿಳ್ಕೊಳ್ಬೇಕಾ ಪುಷ್ಪಲತಾ ಅವರೇ? ಹೌದು. ಓಕೆ, ಹೇಳಿ ಸರ್. ಅಲ್ಲ, ನಮ್ಮ ಇದು ರಾತ್ರಿಯ ಕಾಲದಲ್ಲಿ ಆಗ್ತದೆ ನಮ್ಮ ಕಾಲಮಾನದ ಪ್ರಕಾರ. ಆದ್ದರಿಂದ ರಾತ್ರಿಯಲ್ಲಿ ಆಗೋದ್ರಿಂದ ಅದು ಬಹಳ ಕಮ್ಮಿ ಟೈಮಲ್ಲಿ ಆಗೋದ್ರಿಂದ ನೀವು ರಾತ್ರಿ 9:51 ಅಂದರೆ 9 ಗಂಟೆ ಮೇಲೆ ಆರಂಭ ಆಗಿ ರಾತ್ರಿ ಆಗುತ್ತೆ. ಹಾಗಾಗಿ ನಮಗೆ ಅದು ಸಂಬಂಧ ಇಲ್ಲ, ಆದ್ದರಿಂದ ನಮಗೆ ಆಚರಣೆ ಇಲ್ಲ. ಓಕೆ, ರೈಟ್. ಕವಿಯಾಡಿ ಜಯರಾಮಾಚಾರ್ಯ ಅವರೇ ಹಾಗೆ ಡಾಕ್ಟರ್ ಶಲ್ವಪಳ್ಳಿ ಅಯ್ಯಂಗರ್ ಅವರೇ, ಗ್ರಹಣದ ಬಗೆಗಿನ ಚರ್ಚೆ, ಗ್ರಹಣದ ಬಗ್ಗೆ ಮಾತನಾಡಿದ್ವಿ. ಅದಾದ ನಂತರ ಪಿತೃಪಕ್ಷದ ಆಚರಣೆ ಬಗ್ಗೆಯೇ ಜನರಿಗೆ ಸಾಕಷ್ಟು ಅನುಮಾನಗಳಿದ್ದಿದ್ದು, ಜನ ಕೇಳಿದಂತಹ ಅಷ್ಟೂ ಪ್ರಶ್ನೆಗಳಿಗೆ ಬಹಳ ತಾಳ್ಮೆಯಿಂದ ಜೊತೆಗೆ ಸರಳವಾಗಿ ವಿವರವಾಗಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗಿಬ್ಬರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.